ನಮಸ್ಕಾರ, ನಾನು ಹರೀಶ್ ನಾಗರಾಜು. ನ್ಯೂಸು ನಮ್ಮ ಚಾನೆಲ್ನ ಈ ಸ್ಪೆಷಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಸೆಲೆಬ್ರಿಟಿಗಳು ಅವರ ಕಥೆಯನ್ನ ನನ್ನ ಜೊತೆ ಹಂಚ್ಕೋತಾರೆ. ಹರಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಗೆಸ್ಟ್ ಆಗಿ ಬರ್ತಾರಲ್ಲ ಅವ್ರ ಬಗ್ಗೆ ಒಂದು ದೊಡ್ಡ ಇಂಟ್ರಡಕ್ಷನ್ ಕೊಡ್ಬೇಕು ಅಂತ ನನಗೆ ಯಾವಾಗ್ಲೂ ಆಸೆ. ಆದ್ರೆ ಇವತ್ತಿನ ಈ ಕಾರ್ಯಕ್ರಮದ ಅತಿಥಿ ವೆರಿ ಸ್ಪೆಷಲ್ ಫಾರ್ ಮೀ. ನಾನು ಬೇಸಿಕಲಿ ಹಳೆ ಮೈಸೂರು ಭಾಗದವನು. ಯಾರ್ಯಾರು ಹಳೆ ಮೈಸೂರು ಭಾಗದಲ್ಲಿ ಇರ್ತಾರೋ ಅವರೆಲ್ಲರಿಗೂ ಈಕೆ ನಮ್ಮ ಕಡೆಯವರು ಅಂತ ಅನಿಸ್ಬಿಡುತ್ತೆ. ಬಿಕಾಸ್ ನಾನು ಚಾಮರಾಜನಗರದಲ್ಲಿ ಹುಟ್ಟಿರೋನು, ಅವರು ಕೊಳ್ಳೇಗಾಲಕ್ಕೆ ಸಂಬಂಧ ಇರೋರು, ಹಾಗಾಗಿ ನಮ್ಮ ಜಿಲ್ಲೆಯವರಪ್ಪ ಅಂತ. ನೆಕ್ಸ್ಟ್ ಕಟ್ ಮಾಡಿದ್ರೆ ನಾನು ಮೈಸೂರು ಭಾಗದಲ್ಲಿ ಓದಿರೋನು, ಹಾಗಾಗಿ ಅವರು ಮೈಸೂರು ಭಾಗದಲ್ಲಿ ಓದಿರೋರು, ಇವ್ರು ನಮ್ಮ ಕಡೆನಪ್ಪ ಅಂತ. ಇನ್ನು ನಮ್ಮ ಕರಾವಳಿ ಭಾಗದವರಿಗೆ ಇವರು ನಮ್ಮ ಕಡೆ ಮಾರಾಯರೆ ಅಂತ ಅವರು ಪ್ರೀತಿಯಿಂದ, ಅದು ಕನ್ನಡದಲ್ಲಿ ಹೇಳ್ತಿರೋ ತುಳುಲ್ ಹೇಳ್ತಿರೋ, ಬಟ್ ಅವ್ರಿಗೂ ಇಷ್ಟ ಆಗ್ಬಿಡ್ತಾರೆ. ಇನ್ನು ಓವರ್ ಆಲ್ ಕರ್ನಾಟಕದಲ್ಲಿ ಅವರ ಕೆಲಸಗಳ ಮೂಲಕ ಇವರು ನಮ್ಮ ನಾಡಿನವರು ಅಂತ ಹೇಳಿಕೊಳ್ಳುವಂತ ಹೆಮ್ಮೆ. ಆ ತರಹದ ಒಬ್ಬ ಕಲಾವಿದೆ, ನಟಿ, ಆರ್ಟಿಸ್ಟ್, ಡ್ಯಾನ್ಸರ್ ಮತ್ತು ಮಾಡೆಲ್. ಎಲ್ಲದಕ್ಕಿಂತ ಮಿಗಿಲಾಗಿ ಇವತ್ತು ವೆರಿ ಸ್ಪೆಷಲ್, ನಾನು ಅವ್ರನ್ನ ಬರ್ಮಾಡ್ಕೊಂಡಿರೋದು ಹರಿಕಥೆಗೆ ಅವರ ಓವರ್ ಆಲ್ ಪರ್ಸನಾಲಿಟಿ ಬಗ್ಗೆ ಮಾತಾಡೋದಕ್ಕೆ. ಲೆಟ್ಸ್ ವೆಲ್ಕಮ್ ಇವತ್ತಿನ ಕಾರ್ಯಕ್ರಮದ ಅತಿಥಿ ರಾಧಿಕಾ ನಾರಾಯಣ್. ನಮಸ್ತೆ, ಥ್ಯಾಂಕ್ ಯು. ಹೌ ಆರ್ ಯು? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನನಗೊಂದು ಕುತೂಹಲದ ಪ್ರಶ್ನೆ, ನೀವು ಉತ್ತರ ಕೊಟ್ಬಿಡಿ ನನಗೆ. ಹೇಳಿ. ಸಾಮಾನ್ಯವಾಗಿ ಯಾರೇ ಗೆಸ್ಟ್ ನಾನು ಅತಿಥಿಗಳಾಗಿ ಕರೆದಾಗ ಹರೀಶ್ ಯಾವ ಕಾರ್ಯಕ್ರಮದ ರೂಪುರೇಷೆ ಏನು, ಆ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾತಾಡ್ಬೇಕಾಗತ್ತೆ, ಈ ತರದೆಲ್ಲ ಒಂದಷ್ಟು ಕ್ವಶನ್ ಕೇಳ್ತಾರೆ. ಯಾವ ಪ್ರಶ್ನೆಯನ್ನೂ ಕೇಳದೆ ನನಗೊಂದು ಡೇಟ್ ಕೊಟ್ಟು ಕ್ವಿಕ್ ಆಗಿ ನಮ್ಮ ಹರಿಕಥೆಗೆ ಬಂದು ಕೂತಿದ್ದೀವಿ. ಹಂಬಲ್ ನಿಮ್ಮ ಜೆಸ್ಚರ್ಗೆ ಅಂಡ್ ಥ್ಯಾಂಕ್ ಯು, ನಿಮ್ಮ ಅಭಿಮಾನಕ್ಕೆ ಥ್ಯಾಂಕ್ ಯು. ಹರೀಶ್ ಅವರೇ, ನೀವು ಕರೆದಾಗ ನನಗೆ ಗೊತ್ತಿರುತ್ತೆ, ಒಂದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಆಮೇಲೆ ನೀವು ಯಾರನ್ನೂ ಅನ್ಕಂಫರ್ಟಬಲ್ ಫೀಲ್ ಮಾಡಿಸೋದೇ ಇಲ್ಲ. ನಿಮ್ಮ ಫಾರ್ಮ್ಯಾಟ್ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ. ಸೊ ನಾನು ನಿಮ್ಮ ಒಂದು ಫಾರ್ಮ್ಯಾಟಿಗೆ, ಕಾರ್ಯಕ್ರಮಕ್ಕೆ ಒಂದು ಫ್ಯಾನ್. ಸೊ ಹಾಗಾಗಿ ಹರೀಶ್ ಅವರಂದ್ರೆ ಎಸ್, ಎವ್ರಿಥಿಂಗ್ ವಿಲ್ ಬಿ ಟೇಕನ್ ಕೇರ್ ಆಫ್ ಅನ್ಕೊಂಡು ಬಂದಿದ್ದೀನಿ. ಸೋ ನೈಸ್ ಆಫ್ ಯು, ಥ್ಯಾಂಕ್ ಯು. ಬಟ್ ನಮಗಂತೂ ಅಭಿಮಾನ ಯಾವಾಗ್ಲೂ ಇದ್ದೇ ಇರುತ್ತೆ. ಒಂದು ಗುಲ್ಗಂಜಿ ತೂಕ ಹೆಚ್ಚು, ಬಿಕಾಸ್ ನೀವು ನಮ್ ಕಡೆ ಹುಡುಗಿ ಅಂತ. ಹೌದು, ಕೊಳ್ಳೇಗಾಲ ಏನೇನಕ್ಕೋ ಫೇಮಸ್, ಆದ್ರೆ ಬೇರೆ ಬೇರೆದಕ್ಕೂ ಕೊಳ್ಳೇಗಾಲ ಇದೆ ಅಂತ ಜನಕ್ಕೆ ಗೊತ್ತಾಗ್ಬೇಕು ಅಂತ. ಹೌದು, ಕೊಳ್ಳೇಗಾಲದಲ್ಲಿ ಗೀತಾ ಭವನ್ ಅಂತ ಒಂದು ಹೋಟೆಲ್ ಇದೆ, ಅದು ನಮ್ಮ ತಾತ ಅವ್ರು ಮಾಡಿದ್ದು. ಸೊ ಅಲ್ಲಿ ಚಿಕ್ಕ ವಯಸ್ಸಿಂದ ಸಮ್ಮರ್ ಹಾಲಿಡೇಸ್ ಎಲ್ಲ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಡ್ತಿದ್ವಿ ನಾವು. ಅಲ್ಲಿ ನಮಗೆ ನಮ್ಮ ತಾತ ಅವರು, ಈಗ ಅವರಿಲ್ಲ, ಬಟ್ ಅವರೇ ನಮ್ಗೆ ಎಲ್ಲ ವಡೆ ತಗೊಂಡ್ ಬರ, ಅದಕ್ಕೆ ಬಂದಿದ್ದಾಳೆ ವಡೆ ತಗೊಂಡ್ ಬಾ, ಮಸಾಲೆ ದೋಸೆ ತಗೊಂಡ್ ಬಾ ಅಂತ ಹೋಟೆಲಿಂದ ಮನೆಗೆ ಬರೋದು ತಿಂಡಿಗಳೆಲ್ಲ. ಸೊ ನಮಗೆ ಆ ಟೈಮಲ್ಲಿ ವಿ ವುಡ್ ಲುಕ್ ಫಾರ್ವರ್ಡ್ ಟು ಇಟ್. ಆ ಒಂದು ಪ್ರೀತಿ, ಕೊಳ್ಳೇಗಾಲ ಅಂದ್ರೆ ನಾವು ಏನ್ ಬೇಕಾದ್ರೆ, ಮನೇಲೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅಪ್ಪ ಅಮ್ಮ, ಅಲ್ಲಿ ಸ್ವಲ್ಪ ನಾವು, ನಾನು ಅಣ್ಣ ಎಲ್ಲ ತುಂಬಾನೇ ಚೆನ್ನಾಗಿ ಓಡಾಡ್ಕೊಂಡು, ಅಲ್ಲಿ ದೊಡ್ಡ ಮನೆ ಇತ್ತು, ಹಿತ್ಲಲ್ಲೆಲ್ಲ ಆಟ ಆಡ್ತಾ, ಸೊ ಹೀಗೆ ನಮ್ಮ ಬಾಲ್ಯ ಆಗಿದೆ, ಬೆಳೆದಿದ್ದೀವಿ ನಾವು. ಸೊ ಈಗ ಮತ್ತೆ ವಾಪಸ್ ಕೊಳ್ಳೇಗಾಲಕ್ಕೆ ಹೋಗ್ಬೇಕು ಅಂದ್ರೆ ಏನೋ ಒಂಥರ ಆ ನೆನಪುಗಳೆಲ್ಲ, ಸಿಹಿ ನೆನಪುಗಳೆಲ್ಲ ವಾಪಸ್ ಬರುತ್ತೆ. ಇನ್ನು ಕಸಿನ್ಸ್ ಎಲ್ಲ ಈಗ ಕೂಡ ಇದ್ದಾರೆ. ಬಟ್ ಈಗ ಒಂದು ವರ್ಷಕ್ಕೆ ಒಂದ್ಸಲಿ ಹೋಗೋದು ಅಂತ ಆಗ್ಬಿಟ್ಟಿದೆ ಈಗ. ಬಟ್ ಖಂಡಿತ ಹೋಗ್ತೀನಿ, ವರ್ಷಕ್ಕೆ ಒಂದ್ಸಲಿನಾದ್ರೂ ನಾನು. ಈ ಊರಿನ ಸೊಗಡಿರುತ್ತಲ್ಲ, ಊರಿನ ಭಾಷೆಯ ಸೊಗಡಿರುತ್ತೆ. ಹೌದು, ಅದ್ ಮಾತಾಡ್ತೀರಿ? ಸ್ವಲ್ಪ ಮಿಕ್ಸ್ ಆಗ್ಬಿಟ್ಟಿದೆ ನಂದು. ಕೊಳ್ಳೇಗಾಲಕ್ಕೆ ಹೋದ ತಕ್ಷಣ ನೀವು ಬೆಂಗಳೂರು ತರ ಮಾತಾಡಕ್ ಆಗಲ್ಲ, ನೋಡಿ ಇವಳು ಬಂದ್ಬಿಡಿ ಹಿಂಗ್ ಮಾತಾಡ್ತಾಳೆ ಅಂತಾರೆ. ಆಕ್ಚುಲಿ ಯಾರು ಅದನ್ನ ಗಮನಿಸಿ ನನ್ಗೆ ಹೇಳಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಾನು ಒಂಥರ, ನಾನ್ ಹೆಂಗ್ ಮಾತಾಡ್ತೀನೋ ಮೂರ್ ಕಡೆನೂ, ಈಗ ಕೊಳ್ಳೇಗಾಲಕ್ಕೆ ಹೋದ್ರು ಸರಿ, ಮೈಸೂರ್ಗ್ ಹೋದ್ರು ಸರಿ, ಬೆಂಗಳೂರಲ್ಲಾದ್ರೂ ಸರಿ, ಇಲ್ಲ ಮಂಗ್ಳೂರಲ್ಲಾದ್ರೂ ಸರಿ, ಒಂದೇ ತರ ನಂದು ಭಾಷೆ. ಸ್ಲ್ಯಾಂಗ್ ಮಿಕ್ಸ್ ಮಾಡಲ್ವಾ ಅಲ್ಲಿಗ? ಇಲ್ಲ, ಕೊಳ್ಳೇಗಾಲಕ್ಕೆ ಹೋದ್ರೆ ಊರ್ ಕಡೆ ಈಗ ಬಂದ್ಯಾವಾ ಇಲ್ಲ, ಕರೆಕ್ಟ್. ಅದನ್ನ ನಾವು ಪಿಕ್ ಮಾಡ್ಲಿಲ್ಲ, ಅದ್ ಯಾಕೆ ಐ ಡೋಂಟ್ ನೋ. ಬಟ್ ಮನೇಲಿ ನಾವ್ ಹೆಂಗ್ ಮಾತಾಡ್ತೀವೋ ಹಂಗೇನೆ ಮೂರ್ ಕಡೆನೂ ಎಲ್ಲ. ಬಟ್ ಅಲ್ಲಿ ಹೋದಾಗ ಅದೊಂಥರ ಖುಷಿ ಆಗುತ್ತೆ. ನಾನು ಇಲ್ಲಿದ್ದೀನಿ, ಇದು ಈ ಜಾಗದ ಒಂದಿದು ಸೊಗಡೆ ಇದು ಅಂತ, ಅದು ಕೇಳಕ್ಕೆ ತುಂಬಾನೇ ಹಿತ ಆಗುತ್ತೆ.
ಈಗ ಮೈಸೂರು ಕಡೆ ಹೋದ್ರೆ ಅಲ್ಲೇ ಒಂದು ತರ ಹೌದು. ಆ ಸ್ಲ್ಯಾಂಗ್ಸ್ ಎಲ್ಲ ಬೇರೆ ತರ, ಹೌದು. ಮಂಗಳೂರಲ್ಲಿ ಇನ್ನೊಂದ್ ತರ, ಉಡುಪಿಲಿ ಹೌದು. ಇಲ್ಲ, ತುಳು ಭಾಷೆಯಲ್ಲಿ ಎಷ್ಟೋ ಸರಿ ಎಂಚುಲಾರು ಅಂತ ಎಂಚ ಉಳ್ಳರು ಲೈಕ್ ಉಳ್ಳರ ಏಪ ಬತ್ನ ಏನೋ ಆ ತರ ಎಲ್ಲ. ಕನ್ನಡನೂ ಅದು ಒಂಥರ ಬೇರೆನೆ, ಮಂಗಳೂರು ಕನ್ನಡ ಬೇರೆನೆ ಬರುತ್ತೆ. ಸೊ ಹಾಗಾಗಿ ನಾನು 3 ಪ್ರದೇಶದಲ್ಲಿ ನೀವು ಕರೆಕ್ಟ್ ಆಗಿ ಹೇಳ್ದಂಗೆ ಬೆಳೆದಿದ್ರಿಂದ ನನಗೆ ಒಂಥರ ನಂದೇ ಆದ ಒಂದು ಸ್ಟೈಲ್ ಕ್ರಿಯೇಟ್ ಮಾಡ್ಬಿಟ್ಟಿದೆ. ಬಟ್ ಹೇಳ್ಕೋಬಹುದು ಯಾರಿಗಾರು, ಎಷ್ಟು ಜಿಲ್ಲೆ ನೀರ್ ಕುಡ್ದಿದ್ದೀನಿ ಗೊತ್ತಾ? ಹೌದು, ಕರೆಕ್ಟ್. ವ್ಯಕ್ತಿತ್ವ ರೂಪುಗೊಳ್ಳೋದಕ್ಕೆ ನಿಮ್ ಪ್ರಕಾರ ಐ ಜಸ್ಟ್ ವಾಂಟ್ ಟು ಆಸ್ಕ್ ಯು ಅಥವಾ ರಾಧಿಕಾ ನಾರಾಯಣ್ ಅವ್ರಿಗೆ ಈ ತರಹದ ಬೇಸ್ ಇದೆಯಲ್ಲ, ಅಂದ್ರೆ ಊರಿನ ನೆಲದ ಕುಟುಂಬದ ಬೇರು ಎಷ್ಟು ಸಪೋರ್ಟಿವ್ ಆಗಿರುತ್ತೆ ರಾಧಿಕಾ? ತುಂಬಾನೇ. ಅಂದ್ರೆ ಈಗ ಕೊಳ್ಳೇಗಾಲದಲ್ಲೂ ನಮ್ಮ ತಾತ ಅವರು ಉಡುಪಿಯಿಂದ ಅವರು ಶಿಫ್ಟ್ ಆಗಿ ಮೂವ್ ಆಗಿ ಕೊಳ್ಳೇಗಾಲಕ್ಕೆ ಬಂದ್ಬಿಟ್ಟು ಅಲ್ಲೇ ಒಂದು ಬಿಸ್ನೆಸ್ ಶುರು ಮಾಡಿದ್ರು. ಸೊ ಆ ರೀತಿ ಆದಾಗ ಅವರು ಅಲ್ಲಿ ಲೋಕಲ್ ಜನರಿದಾರಲ್ಲ, ಅವ್ರ ಜೊತೆ ಎಲ್ಲ ಬೆರ್ತು ಅವ್ರಿಗಾಗಿ ಮಾಡೋದು ಎಲ್ಲ. ಸೊ ಈ ತರ ಒಂದು ಮೌಲ್ಯಗಳನ್ನೆಲ್ಲ ನಾವು ಕಲ್ತ್ಕೊಂಡ್ ಬಂದ್ವಿ. ನೀವು ಎಲ್ಲಿ ಹೋಗ್ತೀರಾ, ಟು ಗಿವ್ ಬ್ಯಾಕ್ ಟು ದ್ಯಾಟ್ ಪ್ಲೇಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಈಗ ನಾನು ಬೆಂಗಳೂರಲ್ಲಿದ್ದು ನನಗೆ ಬೆಂಗಳೂರು ಜನರಿಗೆ ವಾಪಸ್ ಕೊಡ್ಬೇಕು. ಈಗ ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾನು ಮೈಸೂರಿಗೆ ಹೋದಾಗ ನನಗೆ ಅಲ್ಲಿದು ಜನರು ಅವ್ರದ್ದು ಪ್ರೀತಿ ಅದನ್ನ ನಾನು ರಿಟರ್ನ್ ಮಾಡಬೇಕಾಗುತ್ತೆ. ಸೊ ಆ ರೀತಿ ಆ ಒಂದು ಮೌಲ್ಯ ನನಗೆ ತುಂಬಾನೇ ಇಂಪಾರ್ಟೆಂಟ್ ಅಪ್ಪ ಅಂತ ನನ್ಗನ್ಸುತ್ತೆ. ಈಗ ನಾನು ಎಲ್ಲೇ ಹೋದ್ರೂ ಅಲ್ಲಿರೋ ಕಲ್ಚರ್ ಆಗಿರ್ಬೋದು, ಅಲ್ಲಿರೋ ಭಾಷೆ ಆಗಿರ್ಬೋದು, ಅದನ್ನ ಗೌರವಿಸಿ ಆ ಒಂದು ಮೌಲ್ಯಗಳ ಜೊತೆ ನಾವು ಬೆರೆತಾಗ ನಮ್ಗೆ ಯಾವಾಗ ಶ್ರೇಯಸ್ಸಿರುತ್ತೆ ಅಂತ ನಾನು ಭಾವಿಸಿದ್ದೀನಿ. ನೈಸ್. ಸೊ ಎಷ್ಟೋ ಸರಿ ಕಳೆದೋಗ್ಬಿಡ್ತೀವಿ ಬೆಂಗಳೂರು ಸಿಟಿಗೆ ಬಂದ್ಮೇಲೆ ಅಲ್ವಾ? ಹೌದು. ಊರ್ ಮರ್ತು ಬಿಡ್ತೀವಿ, ಅಥವಾ ಇದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ, ಯಾವಾಗ್ಲೂ ಎಷ್ಟೋ ವರ್ಷಕ್ಕೊಂದ್ಸರಿ ಹೋಗೋ ತರ ಆಗ್ಬಿಡುತ್ತೆ. ಹೌದು. ಬಟ್ ಸೆಳೆತ ಅಂತೂ ಇದ್ದೇ ಇರುತ್ತೆ. ನೆನಪಿಸ್ಕೋಬೇಕಾ, ಹೋಗ್ಬೇಕು ಅಂತ ಎಲ್ಲರಿಗೂ ಯಾವಾಗ್ಲೂ ಅನ್ಕೋಬೇಕಾದ್ರು, ಅಲ್ಲಿರುವುದು ನಮ್ಮನೆ ಇಲ್ಲಿರುವೆವು ಸುಮ್ಮನೆ ಅಂತ ಒಂದು ಮಾತು. ಹೌದು. ರೂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ. ಈಗ ಜಾಸ್ತಿ ಲೈಫ್ ಎಕ್ಸ್ಪೀರಿಯನ್ಸಸ್ ಆಗ್ತಾ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇನ್ನೂ ಅದು ಮನವರಿಕೆ ಆಗ್ತಾ ಹೋಗ್ತಾ ಇದೆ. ಪ್ಲೀಸ್, ರಾಧಿಕಂಗೆ ಖುಷಿ ಪಡಿಸ್ಬೇಕು ಅಂದ್ರೆ ಒಳ್ಳೆ ಮಸಾಲಾ ಟೀ ಕೊಡಬೇಕು. ಓ, ಎಲ್ಲ ಅರ್ತ್ಕೊಂಡ್ಬಿಟ್ಟಿದ್ದೀರಾ ಹರೀಶ್ ಅವ್ರ, ಏನು ಹೇಳಂಗೆ ಇಲ್ಲ. ವೆರಿ ನೈಸ್. ಬಿಸಿ ಬಿಸಿ, ಲೆಟ್ಸ್ ಹ್ಯಾವ್ ಇಟ್. ಸೊ ನನಗೆ ಚಾಯ್ ಅಂದ್ರೆ ಸಾಕು, ನನ್ನನ್ನ ತೃಪ್ತಿ ಪಡಿಸ್ಬಿಡ್ಬೋದು. ಮೈಸೂರು ಭಾಗದವ್ರಿಗೆ ಟೀ ತುಂಬಾ ಖುಷಿ ಅಲ್ವಾ? ನನ್ನನ್ನು ಸೇರಿಸಿ ನೋಡಿ, ನನ್ ತುಂಬಾ ಕಮ್ಮಿ ಜನ ನನ್ಗೆ ಟೀ ಇಷ್ಟ ಅಂತ ಹೇಳೋದು, ಕಾಫಿ ಪ್ರಿಯರು ಜಾಸ್ತಿ. ಬೆಂಗಳೂರು ಬಂದ್ರೆ ಕಾಫಿ ಚಟ ಆಯ್ತು ನಮ್ಗಳಿಗೆ. ಓಕೆ, ಬಟ್ ನನಗೆ ಏನೋ ಒಂಥರ ಟೀ ಮೇಲಿರೋ ಸೆಳೆತ ಬಿಟ್ಟಿಲ್ಲ. ಅದ್ಭುತವಾಗಿದೆ. ಶುಂಠಿ, ಹೌದು, ಅದರ ಫ್ಲೇವರ್, ಹೌದು, ಆ ಮಸಾಲ ಎಲ್ಲ ಹಾಕಿ ಮಾಡಿದಾರಲ್ಲ, ವೆರಿ ನೈಸ್. ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ವೆರಿ ಗುಡ್. ಕ್ಲಬ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಹೌದು. ಟೀ ಕಾಫಿ ಮಾಡ್ತೀನಿ? ಓ ಎಸ್, ಚೆನ್ನಾಗಿ ಮಾಡ್ತೀನಿ. ಶುಂಠಿ ನನಗೆ ಬೆಸ್ಟ್. ಓಕೆ. ಮಸಾಲಾ ಚಾಯ್, ಕುಕಿಂಗ್ ಬರುತ್ತೆ. ಸೊ ಚೆನ್ನಾಗಿ ಸ್ಟ್ರೆಸ್ ಮಾಡಿ ಎಂಫಸಿಸ್ ಮಾಡಿ ಹೇಳ್ತಾ ಇದ್ದೀನಿ. ಹೌದು, ಕುಕಿಂಗ್ ಬರುತ್ತೆ. ಯಾಕಂದ್ರೆ ಅದೊಂದು ಕ್ವೆಶ್ಚನ್ ಎಲ್ಲರೂ ಕೇಳ್ತಾರೆ, ಏನಂತ? ನೀವು ಕುಕಿಂಗ್ ಮಾಡ್ತೀರಾ, ನಿಮಗೆ ಕುಕಿಂಗ್ ಬರುತ್ತಾ ಅಂತ. ನನ್ನ ಪ್ರಕಾರ ಅಡುಗೆ ಮಾಡೋದೊಂದು ಲೈಫ್ ಸ್ಕಿಲ್ ಅಂತ ನಾನು ಅನ್ಕೋತೀನಿ. ಎಲ್ಲರೂ ಕಲಿಬೇಕು. ಇಟ್ಸ್ ನಾಟ್ ಇರೆಸ್ಪೆಕ್ಟಿವ್ ಆಫ್ ಜೆಂಡರ್. ಹೌದು, ನೀವು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಎಷ್ಟೇ ವಯಸ್ಸಾಗಿರ್ಬೋದು, ಅದನ್ನ ಕಲ್ತ್ರೆ ನೀವು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅನ್ನೋ ಒಂದು ವಿಚಾರ ಅದು. ನಮ್ ಜನ ಎಲ್ಲ ಆನ್ಲೈನ್ ಆರ್ಡರ್ ಮಾಡಿ ತರಿಸ್ಕೊಳ್ಳೋ ಬಂದ್ಬಿಟ್ಟಿದ್ದಾರೆ ಈಗ. ಹೌದು, ಎಷ್ಟು ಅಂತ ಮಾಡಕ್ಕಾಗತ್ತಲ್ಲ. ಅದ್ ಹೇಳ್ತಾರೆ, ನೀವು ನಿಮ್ ಊಟ ಎಲ್ಲಿಂದ ಬರ್ತಾ ಇದೆ, ನೀವು ಯೂಸ್ ಮಾಡೋ ತರಕಾರಿ ಆಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಬೇಳೆ ಆಗಿರ್ಬೋದು, ಎಲ್ಲಿಂದ ಬರ್ತಾ ಇದೆ ಅನ್ನೋದು ಅರಿವಿರ್ಬೇಕು. ಸೊ ಆವಾಗ ಈಗೇನೋ ಒಂಥರ ಕಾಂಪಿಟೇಷನ್ ಓಡ್ತಾ ಇದೀವಿ ದುಡ್ಡು ಮಾಡಕ್ಕೆ, ಏನೋ ಒಂದು ಯಾವುದೋ ಒಂದು ಸೆಟಪ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ, ಅದ್ ನಡೀತಾ ಇದೆ. ಬಟ್ ಈ ಬೇಸಿಕ್ ಇದೆಯಲ್ಲ, ನಾವು ಯಾಕೆ ಮಾಡ್ತಾ ಇದ್ದೀವಿ? ಬದುಕಕ್ಕೆ ಒಳ್ಳೆ ಆಹಾರ ಬೇಕು. ಈಗ ದುಡ್ಡು ಸಂಪಾದನೆ ಮಾಡೋದನ್ನು ಅಷ್ಟೇ, ಕರೆಕ್ಟಾಗಿ ಒಂದು ಶೆಲ್ಟರು, ಬಟ್ಟೆ ಮತ್ತೆ ಒಳ್ಳೆ ಊಟ. ಸೊ ಇದಿಷ್ಟಿದ್ರೆ ಒಳ್ಳೇದಲ್ವಾ? ನಾನು ಅದೇ ಅನ್ಕೊಳ್ಳೋದು. ತಿನ್ನೋಕೆ, ಹೌದು, ಕುಡಿಯೋಕೆ, ಅಂಗೈಯಗಲ ಜಾಗ ಸಾಕು, ಹಾಯಾಗಿರೋಕೆ ಅಂತ. ಸೊ ಈ ತರ ನಾವು ಇರೋ ಜಾಗ ಚೆನ್ನಾಗಿರ್ಬೇಕು, ಆ ವೈಬ್ರೇಷನ್ ಚೆನ್ನಾಗಿರ್ಬೇಕು, ನಾವು ಊಟ ಮಾಡೋ ನಾವೇನು ಊಟ ಮಾಡ್ತಾ ಇದ್ದೀವಿ ಅದು ಕರೆಕ್ಟ್ ಆಗಿರ್ಬೇಕು, ರುಚಿಯಾಗಿರ್ಬೇಕು, ಆರೋಗ್ಯಕರವಾಗಿರ್ಬೇಕು. ಸೊ
ಆಮೇಲೆ ಇದು ನನ್ಗೊಂಥರ ಇದು ಐ ಥಿಂಕ್ ಯೋಗಾಭ್ಯಾಸ ಮಾಡೋದ್ರಿಂದ ಇದ್ರದ್ದು ಒಂಥರ ಕಾನ್ಸ್ಟೆಂಟ್ ಆಗಿ ತಲೆಯಲ್ಲಿ ನಡೀತಾ ಇರುತ್ತೆ. ನಾನೀಗ ಏನಾದ್ರು ಆಚೆ ಹೋದ್ರೆ ಕೆಲವು ಸಲ ನಾನು ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಊಟ. ಯಾಕಂದ್ರೆ ಅಲ್ಲಿದು ಆಚೆ ಕಡೆದು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡೋಣ, ಊಟ ತಗೊಳ್ಳೋಣ ಅಂತ. ಈಗ ಇನ್ನೊಂದ್ ಸ್ವಲ್ಪ ಏನಾಗ್ತಾ ಇದೆ ಅಂದ್ರೆ ವಾಟರ್ ಬಾಟ್ಲನ್ನು ತಗೊಂಡೋಗೋಣ ಅನ್ನೋ ಪರಿಸ್ಥಿತಿಲಿ ಆಲೋಚನೆಯಲ್ಲಿ ಇದೀನಿ ನಾನು. ಯಾಕೆ ಪ್ಲಾಸ್ಟಿಕ್ ಅದು ವೀಕೆಂಡ್ ಆಯ್ತು, ಸೆಲೆಬ್ರೇಷನ್ ಬಂತು ಅಂದ್ರೆ ಹೋಟೆಲ್ಗಳ ಮುಂದೆ ಕ್ಯೂ ನಿಂತಿರ್ತಾರೆ, ರೆಸ್ಟೋರೆಂಟ್ಗಳ ಮುಂದೆ ಬುಕಿಂಗ್ಸ್ ಇರುತ್ತೆ, ರೆಸ್ಟೋ ಬಾರ್ಗಳಲ್ಲಿ ಯು ಕ್ಯಾಂಟ್ ಇಮ್ಯಾಜಿನ್ ದ ಕ್ರೌಡ್. ಓ ಮೈ ಗುಡ್ನೆಸ್, ನೀವ್ ಇದು ಹೇಳ್ತಾ ಇದ್ರೆ ನೀವ್ ಹೇಳ್ತಿರೋ ಲಾಜಿಕ್ ಚೆನ್ನಾಗಿದೆ, ಆದ್ರೆ ಜನಕ್ಕೆ ಅರ್ಥ ಆಗಿಲ್ವಾ ಅಥವಾ ಜನಕ್ಕೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನಿಜವಾಗ್ಲೂ ಯೋಚನೆ ಮಾಡ್ತಿದ್ದೀನಿ. ನಾನಿದ್ರೆ ಐ ಥಿಂಕ್ ರೆಸ್ಟೋರೆಂಟ್ಸ್ ಗಳಿಗೆಲ್ಲ ಲಾಸ್ ಅನ್ಸುತ್ತೆ ನನ್ನಂತೊಳಿದ್ರೆ. ಬಟ್ ಹ್ಯಾವಿಂಗ್ ಸೆಡ್ ದಟ್ ಇದೊಂಥರ ಚಾಲೆಂಜ್ ಅನ್ಸುತ್ತೆ. ಎಲ್ಲರೂ ಈ ತರ ಒಂದು ಯೋಚನೆ ಮಾಡಿದಾಗ ಪ್ರತಿಯೊಂದು ರೆಸ್ಟೋರೆಂಟ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಅವ್ರು ಮಾಡುವಂತಹ ಅಡಿಗೆ ಏನಿದೆ ಅದು ಆರೋಗ್ಯಕರವಾಗಿದ್ರೆ ಯಾಕೆ ಬರಲ್ಲ ಅಲ್ವಾ? ಸೊ ಆ ಥರ ಈಗ ನಾನು ಚೂಸ್ ಮಾಡೋ ರೆಸ್ಟೋರೆಂಟ್ಸ್ ಕೂಡ ಹಾಗೇನೆ, ಎಲ್ಲಿ ಒಂದು ಆರೋಗ್ಯಕರವಾಗಿ ಮಾಡ್ತಾರೆ, ಮೈಂಡ್ಫುಲ್ ಈಟಿಂಗ್ ಅಂತಿದೆ ಅಲ್ಲ, ಅದನ್ನ ಜಾಸ್ತಿ ಫಾಲೋ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ನಂದೇ ವಾಟರ್ ಬಾಟಲ್ ತಗೊಂಡು ಹೋಗೋಣ ಅಂತ. ಯಾಕಂದ್ರೆ ಪ್ಲಾಸ್ಟಿಕ್ ಬಳಕೆ ಕಮ್ಮಿ ಆಗ್ಬೇಕು. ಪ್ಲಾಸ್ಟಿಕ್ ಬಾಟಲ್ ನಲ್ಲಿ ನೀರು ಕುಡಿದ್ರೆ ಆ ಪ್ಲಾಸ್ಟಿಕ್ ಇಂದನೂ ಅದು ತುಂಬಾ ದಿನ ಅದನ್ನ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಿಮ್ಗೆ ಎಷ್ಟು ದಿನದಿಂದ ಸ್ಟೋರ್ ಮಾಡಿರ್ತಾರೆ ನಿಮ್ಗೆ ಒಂದು ಅರಿವಿರಲ್ಲ. ಎಲ್ಲೋ ಒಂದು ಆಚೆ ಕಡೆ ಹೋಗ್ತೀರಾ, ಅವ್ರು ಕೊಡ್ತಾರೆ, ನೀವೂನು ಕುಡಿದು ಬಿಡ್ತೀರಾ. ಬಟ್ ಆ ಪ್ಲಾಸ್ಟಿಕ್ ಸೇವನೆಯಿಂದ ನಮ್ಗೆನೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ಪ್ಲಾಸ್ಟಿಕ್ ಬಾಟಲ್ ಮಾರ್ತಾರೆ, ಅದ್ರ ಮೇಲೆಲ್ಲ ಎಕ್ಸ್ಪೈರಿ ಡೇಟ್ ಬರ್ತಿರ್ತಾರಲ್ಲ. ಬಟ್ ಎಷ್ಟು ಜನ ಅಂತ ಅದು ಒಂದು ಹೇಗೆ ನೀವು ನಂಬ್ತೀರಾ? ಇನ್ನೊಂದು ಎಷ್ಟು ಜನ ನೋಡಿ, ಈಗ ನೀವು ಕೊಟ್ರಿ ನನಗೆ, ನಾನು ನೋಡ್ಲಿಲ್ಲ, ನಾನು ಕೊಡ್ದೆ. ಈಗ ನಾನು ನೋಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಅದೊಂಥರ ಇನ್ಸಲ್ಟ್ ಮಾಡ್ದಂಗ. ನಾನು ಎಲ್ಲಿ ಹೋದ್ರುನು ಅದ್ ನೋಡ್ತಾ ಕೂತ್ಕೊಂಡ್ರೆ ಅದೊಂಥರ. ಸೊ ನಾವು ಮುಜುಗರೆಯಿಂದ ನಾವು ಓಕೆ. ಬಟ್ ಅದು ಓಕೆ. ಎಷ್ಟೋ ಜನ ಈಗ ಎಲ್ಲೋ ನೀರ್ ತಗೊಂಡು ನೀರ್ ಕುಡ್ದಿರ್ತೀವಿ ನಾವು, ಅದಾದ್ಮೇಲೆ ಆ ಬಾಟಲ್ ನ ತುಂಬಾ ತಿಂಗಳು ಇಟ್ಕೊಂಡಿರ್ತೀವಿ. ಹೌದು, ಅದು ಮನೆಯಲ್ಲೋ ಅಥವಾ ಆಫೀಸ್ನಲ್ಲೋ ರೀಫಿಲ್ ಮಾಡಿ ಮಾಡಿ ಕುಡಿತಾ ಇರ್ತೀವಿ. ಹೌ ಸೇಫ್ ನಿಮ್ ಪ್ರಕಾರ? ಅಂದ್ರೆ ಪ್ಲಾಸ್ಟಿಕ್ ಬಳಕೆನೇ ಸೇಫ್ ಅಲ್ಲ ಅಂತ ನಾನು ಭಾವಿಸಿದ್ದೀನಿ. ಅದು ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಬೇಕು ಅಂತ. ಅದ್ರ ಬಗ್ಗೆ ನಾನು ಜಾಸ್ತಿ ಓದೋದು ಅಥವಾ ತಿಳ್ಕೊಳ್ಳೋದು, ಯೂಟ್ಯೂಬಲ್ಲಿ ತಿಳ್ಕೊಳ್ಳೋದು ಮಾಡ್ತಾ ಮಾಡ್ತಾ ನಮ್ಗೊಬ್ಬರಿಗೆ ಅಲ್ಲ, ಪರಿಸರಕ್ಕೂ ಹಾನಿ ಆಗ್ತಾ ಇದೆ. ಅದು ಎಲ್ಲ ನಾವು ಈಗ ವೇಸ್ಟ್, ಇದು ಹೇಳ್ಬೇಕು ಅಂದ್ರೆ ತುಂಬಾನೇ ಇದೆ. ನಾನು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ನೋಡ್ತಾ ಇದ್ದೆ, ಬೈ ನೌ ಅಂತಾನೆ ಏನೋ ಒಂದು ಡಾಕ್ಯುಮೆಂಟ್ರಿ, ಮರ್ತೋಯ್ತು, ಹೆಸರು ಮರ್ತೋಯ್ತು ನಂಗೆ. ಅದನ್ನ ನೋಡ್ಬಿಟ್ರೆ ನಿಮ್ಗೆ ನಾವು ಎಷ್ಟೊಂದು ವೇಸ್ಟ್ ನ ಜನರೇಟ್ ಮಾಡ್ತಾ ಇದೀವಪ್ಪ ಅಂತ ಅನ್ನಿಸ್ಬಿಡುತ್ತೆ. ಈಗ ಬೈ ಮಾಡ್ತಾನೆ ಇರ್ತೀವಲ್ಲ, ನಾವು ಖರೀದಿ ಮಾಡ್ತಾನೆ ಇರ್ತೀವಿ, ಅದೆಲ್ಲೋಗುತ್ತೆ ನಾವು ಓಕೆ ಒಂದು 2-3 ತಿಂಗಳು ಯೂಸ್ ಮಾಡ್ತೀವಿ, ಬಿಸಾಡ್ಬಿಡ್ತೀವಿ. ಅದಾದ್ಮೇಲೆ ಅದೆಲ್ಲೋಗುತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದ್ ಕಡೆ ಡಂಪ್ ಮಾಡ್ಲೇಬೇಕು ಅವರು. ಅದು ಏನೋ ಓಷನ್ಗೆ ಹೋಗುತ್ತೆ, ಇಲ್ಲ ಒಂದು ಲ್ಯಾಂಡ್ ಫಿಲ್ಗೆ ಹೋಗುತ್ತೆ. ಈ ತರ ಏನೇ ಖರೀದಿ ಮಾಡಿದ್ರು, ಬಟ್ಟೆ ಆಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಕೆಲವೊಮ್ಮೆ ಕೆಲವರು ಎಲ್ಲ ತಗೊಳ್ತಾ ಇರ್ತಾರೆ, ಖರೀದಿ ಮಾಡ್ತಾ ಇರ್ತಾರೆ. ಎಲ್ಲಿ ಅದು ಎಲ್ಲಾದ್ರೂ ಒಂದು ಕೊನೆ ಇರ್ಬೇಕಲ್ಲ. ನಾವು ಎಲ್ಲರೂ ಅಷ್ಟೇ ಖರೀದಿ ಮಾಡ್ತಾ ಇದ್ರೆ ಒಂದು ಕೊನೆ ಅಂತ ಇರ್ಬೇಕಲ್ಲ. ಈಗ ಥರ್ಡ್ ವರ್ಲ್ಡ್ ಕಂಟ್ರೀಸ್ಗೆಲ್ಲ ಅದನ್ನ ಶಿಪ್ ಮಾಡ್ಬಿಡ್ತಾರೆ. ಅವ್ರು ಅದನ್ನೆಲ್ಲ ಸೆಗ್ರಿಗೇಷನ್ ಮಾಡ್ಬೇಕು. ಅದ್ ನೋಡಿದ್ರೆ, ಆ ಡಾಕ್ಯುಮೆಂಟ್ರಿ ನೋಡಿದ್ರೆ, ಇವತ್ತು ನಾನು ಹಾಕೊಂಡಿರೋ ಸೀರೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಅಂಡ್ ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್. ನಾನು ಇದನ್ನ ಮುಂಚೆ ಯೂಸ್ ಮಾಡಿದ್ದೀನಿ ನನ್ನ ಈವೆಂಟ್ಸ್ಗಳಿಗೆಲ್ಲ. ಬಟ್ ಐ ವಾಸ್ ಲೈಕ್, ಇಲ್ಲ, ನಾನು ಐ ವಾಂಟ್ ಟು ಸೆಂಡ್ ಔಟ್ ಅ ಮೆಸೇಜ್. ಇಟ್ಸ್ ಓಕೆ, ಕೇಳ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನೋಡ್ದವರು, ಓ ಇಲ್ಲಿ ಹಾಕೊಂಡಿದ್ದಾಳೆ, ಬಟ್ 2 ವರ್ಷದ ಹಿಂದೆ ಆ ಇವೆಂಟ್ ಅಲ್ಲಿ ಹಾಕೊಂಡಿದ್ಲು ಅನ್ನೋ ಒಂದು ಮೆಸೇಜ್ ಹೋದ್ರೆ ನನಗೆ ಅಷ್ಟು ಸಾಕು. ಬಟ್ ಟ್ರ್ಯಾಕ್ ಮಾಡ್ತಾರಾ ನೀವು ಹಾಕೊಂಡ್ರೆ? ಓ ಓ ಡೆಫಿನೆಟ್ಲಿ. ನಾನು ಒಂದು ಈವೆಂಟ್ ಹೋಗಿದೆ, ಇದು ಮುಂಚೆ, ಈಗ ಯಾರು ಇದನ್ನ ನನ್ಗೆ ಹೇಳಲ್ಲ. ಬಟ್ ನಾನು ಹೊಸದ್ರಲ್ಲಿ ಮೇಡಮ್ ಒಂದು ಈವೆಂಟ್ ಹೋಗಿದ್ದೆ ನಾನು. ಮೇಡಮ್ ಇದನ್ನ ನೀವು ಮುಂಚೆ ಹಾಕೊಂಡಿದ್ರಾ ಅಂತ ಕೇಳಿದ್ರು ನನ್ನ. ಆವಾಗ ನನಗೆ ಹೊಸಬ್ಳು, ನಾನು ಇವಾಗ ಏನಾದ್ರು ಕೇಳಿದ್ರೆ ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ಹೌದು ರೀ, ನಾನು ರಿಯೂಸಬಿಲಿಟಿ ಅಂಬಾಸಿಡರ್, ನಾನು ನೀವು ಅದನ್ನ ಜನರಿಗೆ ಹೇಳಬೇಕು ಅನ್ನೋ ಒಂದು ಅರಿವಿದೆ ನನಗೆ, ಆ ವಿಸ್ಡಮ್ ಇದೆ, ನಾನು ಹೇಳ್ಬಿಡ್ತೀನಿ. ಅಂದ್ರೆ ಡೈರೆಕ್ಟ್ ಆಗಲ್ಲ, ಪೊಲೈಟ್ಲಿ ಆಫ್ ಕೋರ್ಸ್. ಬಟ್ ಈ ಒಂದು ವಿಚಾರ ಜನರಿಗಿದೆ, ಓ ನಾವು ಒಬ್ಬರನ್ನ ಕರೆದ್ರೆ, ಸೆಲೆಬ್ರಿಟಿನ ಕರೆದ್ರೆ ಅವರು ಈ ಥರನೇ ಇರಬೇಕು ಅಂತ. ಬಟ್ ಇಟ್ಸ್ ಓಕೆ ಟು ರೀಯೂಸ್. ಈಗ ಕೆಲವು ಸೆಲೆಬ್ರಿಟೀಸ್ಗಳು ಒಂದ್ಸಲಿ ಯೂಸ್ ಮಾಡ್ತಾರೆ, ಅದನ್ನ ಬೇರೆಯವರು ಕೊಡ್ತಾರೆ, ನೋಡೋದಿಲ್ಲ. ಹೌದು, ಕರೆಕ್ಟ್, ಹೌದು, ಯಾ. ಬಟ್ ಅಟ್ ದ ಸೇಮ್ ಟೈಮ್ ನಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ವಾ, ನಾವು ಅದನ್ನ ಹೇಳ್ಬೇಕಲ್ಲ, ಯು ನೋ ವಾಟ್, ಇಟ್ಸ್ ಓಕೆ ಟು ರೀಯೂಸ್.
ಒನ್ಸ್ ಇನ್ ಅ ವೈಲ್ ನೀವು ರೀಯೂಸ್ ಮಾಡಿ ಇದನ್ನ ಹೇಳಿ ಒಂದು, ಯಾಕಂದ್ರೆ ಪರಿಸರಕ್ಕೆ ಅದು ಹಾನಿ ಆಗ್ತಾ ಇದೆ. ನೀವು ಇವತ್ತು ಹೆಂಗ್ ವರ್ಕ್ ಆಗುತ್ತೆ ರಿಯೂಸಬಿಲಿಟಿ, ಹೇಗೆ ವರ್ಕ್ ಆಗುತ್ತೆ? ಈಗ ನಾನ್ ಖರೀದಿ ಮಾಡೋದು ಕಮ್ಮಿ ಆಗುತ್ತೆ ಅಲ್ವಾ, ನನ್ನ ಹತ್ರ ಜಾಸ್ತಿ ಈಗ ರಿಯೂಸಬಿಲಿಟಿ ಮಾಡೋ ಒಂದು ಅವಕಾಶ ಇದ್ದಾಗ, ಆ ಒಂದು ಮೈಂಡ್ ಸೆಟ್ ಇದ್ದಾಗ ನನ್ಗೆ ನಾನು ಖರೀದಿ ಮಾಡೋದು ಕಮ್ಮಿ ಆಗುತ್ತೆ. ಕನ್ಸ್ಯೂಮರಿಸಮ್, ಈಗ ಖರೀದಿ ಮಾಡೋದು ಕಮ್ಮಿ ಆದ್ರೆ, ಡಿಮಾಂಡ್ ಕಮ್ಮಿ ಆದ್ರೆ ಸಪ್ಲೈನು ಅಲ್ಲೆಲ್ಲೋ ಒಂದ್ ಕಡೆ ಇಟ್ ಮೇ ಬಿ 0.1%, ಬಟ್ ದಟ್ ಈಸ್ ಆಲ್ಸೋ ಗುಡ್ ಇನಫ್. ಎಲ್ಲೋ ಒಂದ್ ಕಡೆ ಈ ಒಂದು ನದಿಗೆ ವೇಸ್ಟ್ಗಳನ್ನ ಹಾಕ್ಬಿಡೋದು ಅಥವಾ ಸಮುದ್ರಕ್ಕೆ ಹಾಕ್ಬಿಡೋದು, ಅದು ಅಕ್ವಾಟಿಕ್ ಲೈಫ್ಗೆ ಅದು ಅಫೆಕ್ಟ್ ಆಗ್ತಾ ಇದೆ. ಎಲ್ಲೋ ಒಂದ್ 2 ಮೀನುಗಳು ಬದುಕಿದವೆ ಅಂದ್ರೆ ನಿಮ್ಮಿಂದ ಒಳ್ಳೇದಲ್ವಾ ಅದು? ನೀವೇ ಅದನ್ನ ತಿಂತೀರಾ. ಆಮೇಲೆ ಫಿಶಿಂಗ್, ಈಗ ಕೆಲವು ಇದನ್ನು ನಾನು ನೋಡಿದೆ, ಏನೋ ಒಂದು ಜೋಕುನು ನೋಡಿದೆ. ಪ್ಲಾಸ್ಟಿಕ್, ನೀವ್ ಯಾಕೆ, ವೈ ಡು ಯು ಕೇರ್ ಸೋ ಮಚ್ ಅಬೌಟ್ ಫಿಶ್ ಬೀಯಿಂಗ್ ಕ್ಲೀನ್ ಅಂಡ್ ಆಲ್ ದಟ್? ನೀವು ಪ್ಲಾಸ್ಟಿಕ್ ಎಸಿತೀರಾ, ನೀವೇ ಅದನ್ನ ಆಮೇಲೆ ಕನ್ಸ್ಯೂಮ್ ಮಾಡ್ತೀರಾ, ಯಾಕಂದ್ರೆ ಅಕ್ವಾಟಿಕ್ ಲೈಫ್ ಅದನ್ನ ಕನ್ಸ್ಯೂಮ್ ಮಾಡುತ್ತೆ. ಅದನ್ನ ಎಲ್ಲ ನೀವು ಫಿಶ್ ಮಾರ್ಕೆಟ್ ಅಲ್ಲೆಲ್ಲ ನೀವು ಖರೀದಿ ಮಾಡ್ತಾರೆ, ಇಟ್ ವಿಲ್ ಬಿ ದೇರ್, ಎಲಿಮೆಂಟ್ಸ್ ಆಫ್ ದಟ್ ವಿಲ್ ಬಿ ದೇರ್. ಯೋಚನೆ ಮಾಡಿ ಯಾರೋ ಕನ್ಸ್ಯೂಮ್ ಮಾಡ್ತಾರೆ ಅಂತ ನಾನು ಹೇಳಕ್ ಸಾಧ್ಯನೇ ಇಲ್ಲ. ಇಲ್ಲ, ಆಕ್ಚುಲಿ ಈ ಒಂದು ಅರಿವು ಎಲ್ಲರಿಗೂ ಬರ್ಬೇಕಾಗಿದೆ. ಇದು ಇಟ್ ಇಸ್ ಹೈ ಟೈಮ್. ನಾವು ಇದನ್ನ ಎಲ್ಲೋ ಒಂದ್ ಕಡೆ ಎಲ್ಲರೂ ನಾವು ಓಡ್ತಾ ಇದೀವಲ್ಲ, ಯಾಕೆ ಅನ್ಸ್ಬಿಡುತ್ತೆ ಕೆಲವೊಂದ್ಸಲಿ ವಿ ಶುಡ್ ಗೋ ವಿತ್ ನೇಚರ್ ಜೊತೆ ಒಂದಾಗಿ ನಾವು ಸಾಗ್ಬೇಕಾಗುತ್ತೆ. ಅದ್ರ ವಿರುದ್ಧ ಹೋದಾಗ ಅದು ರಿವರ್ಸ್ ಹೊಡೆಯುತ್ತೆ. ಅದ್ ನಾವೇ ಆಮೇಲೆ ಅದಕ್ಕೆ ಬೆಲೆ ಕಟ್ಬೇಕಾಗುತ್ತೆ. ಆಮೇಲೆ ಹೊರಗಡೆಯಿಂದ ನಾವು ಯಾವ ಸೆಲೆಬ್ರಿಟಿಗಳನ್ನ ಯಾವಾಗ ನೋಡ್ತೀವಿ, ಆ ಸೆಲೆಬ್ರಿಟಿಗಳು ಅನ್ಸೋದು ಇವ್ರಿಗೇನ್ ಕಡಿಮೆ, ಇವ್ರ ಕೈಗೆ ಒಂಚೂರು ಮಸೀನೂ ಆಗಲ್ಲ, ಆ ತರ ಇರ್ತಾರೆ ಇವರು. ಮತ್ತು ನಮ್ ಲೈಫ್ ಸ್ಟೈಲ್ ಬೇರೆ, ಅವ್ರ ಲೈಫ್ ಸ್ಟೈಲ್, ಬಿಕಾಸ್ ಅವ್ರು ಎಲೀಟ್ ಮೇಲೆ ಇರ್ತಾರೆ ಅಂತ ಯಾವಾಗ್ಲೂ. ಬಟ್ ಈಗ ನೀವು ಹೇಳದ್ಮೇಲೆ ಎಲ್ಲರೂ ಈ ತರ ಯೋಚನೆ ಮಾಡ್ಬೇಕಪ್ಪ ನಿಜವಾಗ್ಲೂ ಅನಿಸ್ತು ನಮ್ಗೆ. ಹೌದು, ಖಂಡಿತ. ಯು ಆಲ್ ಶುಡ್ ಥಿಂಕ್, ನಾವು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಎಕ್ಸಾಕ್ಟ್ಲಿ, ಹೌದು. ಆಮೇಲೆ ಇಟ್ಸ್ ಆರ್ ರೆಸ್ಪಾನ್ಸಿಬಿಲಿಟಿ ಆಲ್ಸೋ. ವೆರಿ ಸಟಲ್ ಆಗಿ ಒಂದು ಮೆಸೇಜ್ ಹೋದ್ರೂ ಸಾಕು. ನೀವು ಅದ್ರ ಬಗ್ಗೆ ಭಾಷಣ ಮಾಡಬೇಕು ಅನ್ನೋದು ಏನು ಬೇಕಾಗಿಲ್ಲ. ಯಾರಾದ್ರೂ ಒಬ್ರು ನೋಡಿರೋರು, ಓ ರಾಧಿಕಾ ಇದನ್ನ ಹಾಕೊಂಡಿದ್ಲಾ, ಓ ಅದ್ರಲ್ಲೂ ಅದೇ ಹಾಕೊಂಡಿದ್ದಾಳೆ ಅನ್ನೋ ಒಂದು ಮೆಸೇಜ್ ಹೋದ್ರೆ ಸಾಕು. ಪರವಾಗಿಲ್ಲ, ಅವರೇ ಹಾಕೊಂಡ್ಮೇಲೆ, ಯಾಕಂದ್ರೆ ನಮ್ಮನ್ನ ಎಲೀಟ್ ಕ್ಲಾಸ್ಗೆ ಹಾಕ್ಬಿಟ್ಟಿದಾರಲ್ಲ, ಲೈಕ್ ಯು ಸೆಡ್. ಸೊ ಇಫ್ ದೇ ಕ್ಯಾನ್ ಫಾಲೋ ದಟ್ ಇಟ್ಸ್ ಗುಡ್. ಬಟ್ ಇದು ನೀಡ್ ಆಫ್ ದಿ ಅವರ್ ಅಂತ ನನ್ಗನ್ಸುತ್ತೆ. ನಾವು ಪರಿಸರದ ಬಗ್ಗೆ, ನಾವು ಆ ಮಾಲಿನ್ಯದ ಬಗ್ಗೆ ಎಲ್ಲ ನಾವು ಗಮನ ವಹಿಸ್ಲೇಬೇಕು. ರಾಧಿಕಾ ನಾರಾಯಣ್, ಬಹುಶಃ ನೀವು ಅನ್ಕೊಂಡಿರ್ಲಿಕ್ಕಿಲ್ಲ ಅವ್ರು ಈ ಥರದ್ದೆಲ್ಲ ಆಲೋಚನೆಯಲ್ಲಿ ಇದ್ದಾರೆ ಅಂತ. ನನ್ಗೆ ಯಾಕೆ ಈ ಹೆಣ್ಮಗಳ ಮೇಲೆ ಖುಷಿ ಆಗುತ್ತೆ ಯಾವಾಗ್ಲೂ ಅಂದ್ರೆ, ಯುನೋ ವಾಟ್, ಹೊರಗಡೆಯಿಂದ ನಮ್ಮ ಜನ ನೋಡ್ತಾರೆ, ನಮ್ಮ ಆಕ್ಟಿವಿಟೀಸ್ನ ಗಮನಿಸ್ತಾರೆ ಅನ್ನೋದ್ರ ಜೊತೆಗೆ ಒಳಗಡೆ ನಾವು ಹೇಗಿದ್ದೀವಿ ಮತ್ತೆ ಏನ್ ಪೋರ್ಟ್ರೇ ಮಾಡ್ತಿದೀವಿ. ಆಕ್ಟಿಂಗ್ ನಿಜ ಮೇಕಪ್, ಆದ್ರೆ ರಿಯಲಿಸ್ಟಿಕ್ ಆಗಿ ಒಂದು ಬದುಕಬೇಕಲ್ಲ, ಅದನ್ನ ತುಂಬಾ ಸಾರ್ಥಕತೆಯಲ್ಲಿ ಬದುಕಬೇಕಲ್ಲ. ಯು ಟೇಕ್, ನಿಮ್ದೊಂದು ಕಾನ್ಶಿಯಸ್ ಕಾಲ್ ಇದೆ, ಅಂದ್ರೆ ಪ್ರಜ್ಞಾಪೂರ್ವಕವಾಗಿ ನೀವು ನಿರ್ಧಾರ ಮಾಡ್ತೀರಿ, ನಾನು ಸೆಲೆಬ್ರಿಟಿ ಆಗಿರ್ಬೋದು ಬಟ್ ನಾನು ಹೀಗ್ ಬದುಕಬೇಕು ಅಂತ. ಕಷ್ಟನಾ ಈಸಿನಾ? ನನ್ನ ತಲೆಯಲ್ಲಿ ನಾನು ಸೆಲೆಬ್ರಿಟಿ ಅಂತ ನನ್ಗೆ ಅನ್ಸೇ ಇಲ್ಲ ಹರೀಶ್ ಅವರೇ. ಅದಕ್ಕೆ ನಾನು ಮೋಸ್ಟ್ಲಿ ಅದು ಕಷ್ಟ ಸುಲಭದ ಬಗ್ಗೆ ನಾನು ಯೋಚನೆ ಮಾಡಕ್ ಹೋಗಿಲ್ಲ. ನಾನೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಾನು ತಗೋತೀನಿ, ಮೆಟ್ರೋದಲ್ಲೂ ಹೋಗಿದ್ದೀನಿ, ಟ್ರೈನಲ್ಲಿ ಹೋಗ್ತೀನಿ ನಾನು. ಸೊ ನನ್ನ ತಲೆಯಲ್ಲಿ ನನ್ಗದು ಬಂದಿಲ್ಲ, ಏನೋ ನಾನು ಸೆಲೆಬ್ರಿಟಿ, ನಾನು ಇದು ಮಾಡ್ಬೋದಾ ಅಂತ. ನಾನು ಆಫ್ ಆಲ್ ದ ಮೆನಿ ಥಿಂಗ್ಸ್ ಐ ಆಮ್ ಆಲ್ಸೋ ಅನ್ ಆಕ್ಟರ್ ಅಂತ ನಾನು ನನ್ನ ಬಗ್ಗೆ ಭಾವಿಸಿದ್ದೀನಿ. ಸೊ ಹಾಗಾಗಿ ಮೋಸ್ಟ್ಲಿ ನನಗೆ ಯಾವಾಗ ಫಿಲ್ಮ್ಸ್ ಇರಲ್ವೋ, ಅಫ್ಕೋರ್ಸ್ ನನ್ನ ಪ್ಯಾಷನ್ ಇಸ್ ಆ್ಯಕ್ಟಿಂಗ್. ನಾನು ಬೇರೆನೂ ಎಲ್ಲ ಓದ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ, ನನ್ನನ್ನೇ ಡಾನ್ಸ್ ಮಾಡ್ತಾ ಇರ್ತಾನೆ. ಈಗ ಆ್ಯಕ್ಚುಲಿ ಈಗ ನೆಕ್ಸ್ಟ್ ಇಯರ್ಗೆ ನಾನು ಇನ್ನೂ ಜಾಸ್ತಿ ಫಿಸಿಕಲಿ ಚಾಲೆಂಜ್ ಮಾಡ್ಕೋಬೇಕು ನನ್ನನ್ನೇ ನಾನು ಅಂತ ಒಂದು ಸ್ವಲ್ಪ ಗೋಲ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಕಥಕ್ ಡ್ಯಾನ್ಸರು ರಾಧಿಕಾ ನಾರಾಯಣ್. ಥ್ಯಾಂಕ್ ಯು. ಸೊ ಈ ತರ ಬೇರೆ ಒಂದು ವಿಚಾರಗಳಲ್ಲೂ ನಾನು ನನ್ನನ್ನೇ ತೊಡಸ್ಕೋಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಎಲ್ಲೂ ಅದು ಕಷ್ಟ ಸುಲಭ ನಮ್ಗೆ ಅನ್ಸಿದ್ರೇನೆ ಕಷ್ಟ ಅಲ್ವಾ ಎಲ್ಲ. ಇಟ್ಸ್ ಆಲ್ ಅಬೌಟ್ ಯುವರ್ ಮೈಂಡ್ ಸೆಟ್ ಅಟ್ ದ ಎಂಡ್ ಆಫ್ ದ ಡೇ. ನೀವೇನು ಒಂದು ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟ, ಇಲ್ಲ ಅಂದ್ರೆ ಇಲ್ಲ. ಸೊ ಹಾಗಾಗಿ ನಡೆಯುತ್ತೆ ನನಗೆ. ಸಿಂಪಲ್ ಆಗೇ ಇದ್ದೀನಿ, ಐ ಲೈಕ್ ಸಿಂಪಲ್ ಲಿವಿಂಗ್. ಹೈ ಥಿಂಕಿಂಗ್ ಅದು ಇಂಪಾರ್ಟೆಂಟ್ ನೋಡಿ, ಅದಿರ್ಬೇಕು. ಲೆಟ್ಸ್ ಸೆಲೆಬ್ರೇಟ್ 2025 ರಾಧಿಕಾ ನಾರಾಯಣ್ ಅವ್ರಿಗೆ ದಶಮಾನೋತ್ಸವ ಇಂಡಸ್ಟ್ರಿನಲ್ಲಿ. ಕರೆಕ್ಟ್, ಹೌದು ಎಸ್. ನಾವು ನ್ಯೂಸೋನಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ನಾನು 10 ವರ್ಷದ ಹಿಂದೆ ಫಸ್ಟ್ ಟೈಮ್ ಅವ್ರನ್ನ ನೋಡಿದೆ. ಇನ್ನು ಸಿನಿಮಾ ರಿಲೀಸ್ ಆಗಿಲ್ಲ.
ರಂಗಿ ತರಂಗ ಜಗತ್ತಿಗೆ ಗೊತ್ತೇ ಇಲ್ಲ. ಮೀಟ್ ಮಾಡಿದಾಗ ಐ ಸ್ಟಿಲ್ ರಿಮೆಂಬರ್, ನಾನೊಂದು ಬೇರೆ ಚಾನಲ್ ಕೆಲಸ ಮಾಡ್ತಿದ್ದೆ. ನನ್ನ ಚಾನಲ್ನ ಚೇಂಬರ್ನಲ್ಲಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೊಂದು ಗಿಫ್ಟ್ ಕೊಟ್ಟೆ. ಲೆಟ್ ಮೀ ರೀಕ್ರಿಯೇಟ್ ದಟ್. ಥ್ಯಾಂಕ್ ಯು. ಎಸ್, ಒಳ್ಳೇದಾಗ್ಲಿ ನಿಮ್ ಸಿನಿಮಾಗೆ. ಹೇಳಕ್ ಬರಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ನೀವೇನ್ ದೊಡ್ಡ ಸ್ಟಾರ್ ಆಗ್ಬಿಡ್ತೀರಿ ಎಲ್ರು. ರಾಧಿಕಾ ಅವ್ರಷ್ಟೇ ಇರ್ಲಿಲ್ಲ, ಅಫ್ಕೋರ್ಸ್ ಅನೂಪ್, ಅವ್ರ ತಂಡ, ನಿರೂಪ್, ಹೋಲ್ ಟೀಮ್ ಆಫ್ ರಂಗಿ ತರಂಗ ಕೂತಿದ್ರು ನನ್ನ ಚೇಂಬರ್ ನಲ್ಲಿ. ಎಲ್ಲರಿಗೂ ಒಂದು ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಟ್ಟಿದ್ದಾರೆ. ಹೌದು ಹೌದು, ಕರೆಕ್ಟ್. ಸೊ ಈಗ ಅದನ್ನ ಮತ್ತೆ 10 ವರ್ಷ ಆದ್ಮೇಲೆ ವೆರಿ ಎಮೋಷನಲ್ ಮೂಮೆಂಟ್ ಹರೀಶ್ ಅವರೇ. ಇದು ಎಲ್ಲ ಆಕ್ಟರ್ಗೂ ಸಿಗಲ್ಲ ಅಂತ ನನ್ಗನ್ಸುತ್ತೆ. 10 ವರ್ಷ ಕ್ವಾಂಟಿಟಿ ಇಲ್ಲದೆ ಇರ್ಬೋದು, ಬಟ್ ನಾನು ಮಾಡಿರೋ ಫಿಲ್ಮ್ಸ್ ಎಲ್ಲ ನನಗೆಲ್ಲೋ ಒಂದು ಕಡೆ ಒಂದು ತೃಪ್ತಿ ಕೊಟ್ಟಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲೋ ಒಂದು ಕಡೆ, ಹೋ ಮೇಡಮ್ ನೀವು ಇದು ಮಾಡಿದ್ರಲ್ಲ ನಮ್ಗೆ ಇಷ್ಟ ಆಯಿತು, ಅದು ಮಾಡಿದ್ರಲ್ಲ ಇಷ್ಟ ಆಯಿತು. ಕೆಲವರು ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ನಂಗೆ ಸಿಕ್ಕಿದ್ದು ಅಂದರೆ, ಈಗ ರೀಸೆಂಟಾಗಿ ಒಂದು ಸೆಟ್ಟಲ್ಲೇ ಒಬ್ಬರು ಆ್ಯಕ್ಟ್ರೇ ನನಗೆ ಹೇಳಿದ್ದು, ಮೇಡಮ್ ನೀವು ಚಾಯ್ಸ್ ಆಫ್ ನಿಮ್ಮ ಸಿನಿಮಾ ಇದೆಯಲ್ಲ, ಯಾವುದೋ ಒಂದು ಸಿನಿಮಾ ನೀವು ಮಾಡಿದ್ದೀರಾ ಅಂದರೆ ಇಟ್ ಮೀನ್ಸ್ ಇಟ್ ಹ್ಯಾಸ್ ಸಮಥಿಂಗ್. ಸೊ ನೋ ಯು ಹ್ಯಾವ್ ದಟ್ ರೆಪ್ಯುಟೇಷನ್ ಅಂತ. ಯಾಕಂದರೆ ನಾವು ವಿ ಡೋಂಟ್ ಟಾಕ್ ಟು ಎವ್ರಿಬಡಿ ಅಲ್ಲ. ಸೊ ನನಗೆ ಅದಕ್ಕೆ ಹೇಳಿದಾಗ ಒಂಥರ 10th ಇಯರ್ ಗಿಫ್ಟ್ ಕೊಟ್ಟಂಗೆ ನನಗನ್ನಿಸ್ತು. ಎಲ್ಲೋ ಒಂದು ಕಡೆ ಮೈ ಚಾಯ್ಸ್ ಆಫ್ ಫಿಲ್ಮ್ಸ್ ಏನೋ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಅಂತ ಒಂದು ತೃಪ್ತಿ ಇರುತ್ತಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಸಿಕ್ತು ಅದು ಕೇಳಿದಾಗ. ಯಾವುದೋ ಒಂದು ಪಾತ್ರ ನಿಮ್ಮನ್ನು ಒಪ್ಸೋದು ಕಷ್ಟನಾ? ಎಷ್ಟೊಂದ್ಸಲಿ ನನಗೇನೆ ನಾನು ಹೇಳ್ಕೊಂಡಿದ್ದೀನಿ, ಇದು ಮಾಡ್ಬಿಡೋಣ ಹೆಂಗೆ ಇರಲಿ, ಮೀಟಿಂಗ್ ಆದಮೇಲೆ ಐ ವಿಲ್ ಸೇ ಎಸ್ ಆ್ಯಂಡ್ ಕಮ್ ಅಂತ. ಆಗಿಲ್ಲ. ಏನೋ ಒಂದು ಕತೆ ಇಷ್ಟ ಆಗಿರಲ್ಲ, ಇಲ್ಲ ನನ್ನ ಪಾತ್ರ ಏನೋ ಒಂದು ಕನೆಕ್ಟ್ ಆಗಿರಲ್ಲ ನನಗೆ. ಆವಾಗ ನಾನು ಇಲ್ಲ ಬೇಡ, ನನ್ನನ್ನೇ ನಾನು ಆ ಒಂದು ಕಥೆಯಲ್ಲಿ ಅಥವಾ ಆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ನನಗೆ ಇಮ್ಯಾಜಿನ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಂದ್ಬಿಡ್ತೀನಿ ನಾನು. ಅಂದ್ರೆ ನಿಮ್ಮ ಪರ್ಸನಾಲಿಟಿಗೆ ಆ ಸ್ಟೋರಿ, ಆ ಪಾತ್ರ ಸೂಟ್ ಆಗ್ಬೇಕು, ಅಥವಾ ಆ ಪಾತ್ರಕ್ಕೆ ಇನ್ನು ವೇಟೇಜ್ ಬೇಕು? ಏನು ನಾನು ಒಂದು ಸ್ಟೋರಿ ಕೇಳಿದಾಗ ನಾನು ಒಂದು ಸ್ಕ್ರಿಪ್ಟು, ನನ್ನ ಪಾತ್ರ, ಯಾರು ಡಿರೆಕ್ಟ್ ಮಾಡ್ತಾ ಇದ್ದಾರೆ, ಈ 3 ಅಂಶಗಳನ್ನ ನಾನು ನೋಡ್ತೀನಿ. ಸೊ ಸಾಕಷ್ಟು ಫಸ್ಟ್ ಟೈಮ್ ಡೈರೆಕ್ಟರ್ ಹತ್ರನೂ ನಾನು ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಏನೋ ಒಂದು ಕನೆಕ್ಟ್ ಆಗಬೇಕು. ಇದು ಮಾಡಿಲ್ಲ ನಾನು, ಇದನ್ನ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಆವಾಗ ಎಸ್ ಅಂತ ಹೇಳ್ತೀನಿ. ಇಲ್ಲ ಅಂದ್ರೆ ಈ ಕತೆ ಚೆನ್ನಾಗಿದೆ, ಈ ಕತೆ ಜನರಿಗೆ ರೀಚ್ ಆಗಬೇಕು ಅಂತ ಏನಾದರೂ ಒಂದಿದ್ರೆ ನಾನು ಅದಕ್ಕೆ ಎಸ್ ಅಂತ ಹೇಳಿದ್ದೀನಿ. ಈ ಡೈರೆಕ್ಟರ್ ಹತ್ರ ವರ್ಕ್ ಮಾಡಬೇಕು, ಆವಾಗ ಎಸ್ ಅಂತ ಹೇಳಿದ್ದೀನಿ. ಸೊ ಈ ಒಂದು 3 ಅಂಶದಲ್ಲಿ ಯಾವ್ದಾದ್ರು ಒಂದು ಸಹಿ ಅಂತ ಆದ್ರೂ ನಾನು ಸಿಗ್ನೇಚರ್ ಹಾಕ್ಬಿಡ್ತೀನಿ. ಬಟ್ ಯಾವಾಗ್ಲೂ ಟ್ರ್ಯಾಕ್ ಅಲ್ಲಿ ಇರ್ತಾರೆ ರಾಧಿಕಾ ನಾರಾಯಣ್. ಗೆಲ್ಲೋದು ಆಮೇಲೆ, ಬಿಕಾಸ್ ಅವ್ರು ಸ್ಟಾರ್ಟಿಂಗ್ ಆಕ್ಟ್ ಮಾಡಿರೋ 1, 2, 3, ಆಮೇಲೆ ಅದು ರಂಗಿ ತರಂಗ ಅಥವಾ ಯೂ ಟರ್ನ್ ಅಥವಾ ಮುಂದಿನ ನಿಲ್ದಾಣ. ಐ ಸ್ಟಿಲ್ ರಿಮೆಂಬರ್, ಅದು ಐಫಾ ಆಗಿರ್ಲಿ ಸೈಮಾ ಆಗಿರ್ಲಿ, ನಾಮಿನೇಟೆಡ್ ಅಂದಾಗ ರಾಧಿಕಾ ನಾರಾಯಣ್ ಅವರ ಹೆಸರು. ಅವಾರ್ಡ್ ಬಂತು ಬಿಡ್ತು ಬೇರೆ ವಿಚಾರ, ಬಟ್ ರಾಧಿಕಾ ನಾರಾಯಣ್ ಅವರ ಹೆಸರು, ಅದು ಡೆಬ್ಯೂ ಆಕ್ಟ್ರೆಸ್ ಸಾಲಲ್ಲಿರ್ಲಿ ಅಥವಾ ಸಪೋರ್ಟಿಂಗ್ ಫೀಮೇಲ್ ಲೀಡ್ ಆಗಿರ್ಲಿ, ಕರೆಕ್ಟ್ ಅಲ್ವಾ? ಈ ತರದ್ ಯಾವುದೇ ಇದ್ರೂ ಕೂಡ ರಾಧಿಕಾ ನಾರಾಯಣ್ ಅವರ ಒಂದು ಫೋಟೋ ನಾಮಿನೇಷನ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಒಂದ್ಸರಿ ಗೌರವ ಸಿಕ್ತು, ಇಲ್ಲ ಅಂತಲ್ಲ. ಬೆಸ್ಟ್ ಸಪೋರ್ಟಿಂಗ್ ರೋಲ್ ಅಲ್ಲಿ ನಿಮ್ಗೆ ಯೂ ಟರ್ನ್ ಅಲ್ಲಿ ಅವಾರ್ಡ್ ಮಾಡಿದ್ರು. ಆದ್ರೆ ಬೇರೆ ಬೇರೆ ಸಿನಿಮಾಗೂ ಯಾಕೆ ಅವ್ರು ಚೂಸಿ ಅಂದ್ರೆ, ಆ ಪಾತ್ರಕ್ಕೆ ಜೀವ ಇರಬೇಕು, ಆ ಪಾತ್ರಕ್ಕೆ ಸೂಟ್ ಆಗ್ಬೇಕು. ಹೌದು, ಏನೋ ಒಂದ್ ಕಡೆ ಅದು ನನ್ಗೆ ಇಷ್ಟ ಆದ್ರೆ ಜನಕ್ಕೂ ಇಷ್ಟ ಆಗುತ್ತೆ ಅನ್ನೋ ಒಂದು ಭಾವನೆ. ಬಟ್ ಯಾರಾದ್ರೂ ರಿವ್ಯೂ ಮಾಡ್ತಾರ ಅದನ್ನ ನಿಮ್ ಮನೇಲಿ? ಇಲ್ಲ, ಮತ್ತೆ ಕೆಲವು ಸಲ ನಮ್ಮ ಅಮ್ಮನೂ ಹೇಳಿದಾರೆ ಮಾಡ್ಬಿಡೆ, ಬಟ್ ನನಗೇನೆ ಅಯ್ಯೋ ಆಗಲ್ಲ ಅಂತ. ಸಾಕಷ್ಟು ಈಗ ರಂಗಿ ತರಂಗ ಆದ್ಮೇಲೆ ಸಾಕಷ್ಟು ಪ್ರೆಗ್ನೆಂಟ್ ರೋಲ್ಸ್ ಬರಕ್ ಶುರು ಆಯ್ತು. ಚೆನ್ನಾಗಿದೆ ಪಾತ್ರ, ಹೆಣ್ಮಗಳಾದ್ಮೇಲೆ ಪ್ರೆಗ್ನೆಂಟ್ ವುಮೆನ್ ಡಿಮ್ಯಾಂಡ್. ಹೌದು, ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಇರ್ತೀರ ಈ ಫಿಲಮ್ ಅಲ್ಲಿ ಅಂತ. ಹೌದು, ಇಲ್ಲ ಪ್ರೆಗ್ನೆಂಟ್ ಸ್ಕ್ರಿಪ್ಟ್ ಇರುತ್ತಲ್ಲ, ಅದನ್ನ ಬಂದ್ಬಿಟ್ಟು ನನ್ಗೆ ಆಫರ್ ಮಾಡ್ತಾ ಇದ್ರು. ಈಗ ಒಂದ್ ಕತೆ ಇದೆ, ತುಂಬಾ ಚೆನ್ನಾಗಿದೆ, ಬಟ್ ಯುವರ್ ಅ ಪ್ರೆಗ್ನೆಂಟ್ ವುಮನ್ ಅಂತ. ಸೊ ನನಗೆ ಮತ್ತೆ ಒಂದ್ ಸ್ಟೇಟ್ಮೆಂಟ್ ಆದ್ಮೇಲೆ ಮತ್ತೆ ಅದನ್ನೇ ಮಾಡಕ್ಕೆ ನನ್ಗೆ ಒಂಥರ ಬೇಡ ಅನ್ಸ್ತಾ ಇತ್ತು. ಓಕೆ, 1-2 ವರ್ಷ ಆದ್ಮೇಲೆ ಮಾಡ್ಬೋದೇನೋ ಅಂತ ಮಾಡಿದೀನಿ ನಾನು. ಅಗೇನ್ ಶಿವಾಜಿ ಸುರತ್ಕಲಲ್ಲಿ ಪ್ರೆಗ್ನೆಂಟ್ ಪಾರ್ಟ್ ಬಂದಿದೆ ರಮೇಶ್ ಅರವಿಂದ್ ಸರ್ ಜೊತೆ. ಸೊ ಈ ತರ ಹೌದು, 1 and 2 ಸೊ
ಈ ತರ ಯುನೋ ಆ ಒಂದು ಎಕ್ಸ್ಪೀರಿಯನ್ಸ್ ನನ್ಗೆ ಕೊಡ್ಬೇಕು. ಮೂವಿ ಮಾಡೋದನ್ನು ಇಟ್ ಶುಡ್ ಗಿವ್ ಮಿ ಅನ್ ಎಕ್ಸ್ಪೀರಿಯನ್ಸ್, ಒಂಥರ ಎನ್ರಿಚಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಸೊ ಆ ಥರ ನಾನು ನೋಡ್ತಾ ಹೋಗ್ತೀನಿ. ಕೆಲವು ಸಲ ಈಗ ಹೇಳಿರ್ಬೋದು, ಇವ್ರು ಬೇಡ ಅಂತ ಹೇಳಿದ್ರು ಪ್ರೆಗ್ನೆಂಟ್ ರೋಲ್ ಇದ್ರಲ್ಲಿ ಮಾಡಿದ್ದಾರೆ ಅಂದ್ರೆ ಮೇ ಬಿ ದಿ ಅದರ್ ಟೂ ವುಡ್ ಹ್ಯಾವ್ ಚೆಕ್ಡ್ ಸ್ಟೋರಿ ಅಥವಾ ಡಿರೆಕ್ಟ್ ಆ ರೀತಿ. ಬಟ್ ಹೌ ಡು ಯು ರಿಜೆಕ್ಟ್? ತುಂಬಾನೇ ಕಷ್ಟ. ಯಾಕಂದ್ರೆ ಎಲ್ಲಾರ್ಗು ಅವ್ರು ಬರೆದಿರೋ ಸ್ಕ್ರಿಪ್ಟ್ ಅಂದ್ರೆ, ಅವ್ರ ಕತೆ ಅಂದ್ರೆ ಅವ್ರಿಗೆ ಹೆತ್ತೋರು ಹೆಗ್ನ ಮುದ್ದು ಅಂತ ಇರುತ್ತಲ್ಲ. ಸಿನಿಮಾ ಮಾಡ್ಬೇಕು ಅಂತ ಯಾರು ಹೌದು ತುಂಬಾನೇ ಪರಿಶ್ರಮ ಪಟ್ಟಿರ್ತಾರೆ. ಬರೆಯೋದಿರುತ್ತಲ್ಲ, ಆ ಡೈಲಾಗ್ಸು, ಆ ಎನ್ವಿಷನ್ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಅದೇ ನಾನು ಹೇಳ್ತೀನಿ, ನಾನು ಪೊಲೈಟ್ ಆಗಿ ನನ್ನನ್ನೇ ನಾನು ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಿಲ್ಲ. ಬೇರೆಯವ್ರು ಮೇ ಬಿ ಇದನ್ನ ಅದಕ್ಕೆ ಏನು ಜಸ್ಟಿಸ್ ಕೊಡ್ಬೋದೇನೋ ಅಂತ ನಾನು ಹೇಳ್ತೀರಾ. ಆಮೇಲೆ ಹೇಳ್ತೀನಿ, ಚೆಕ್ ಮಾಡ್ತೀನಿ. ಇಲ್ಲ ಐ ಟೇಕ್ 2 days ಟೈಮ್. ಆಮೇಲೆ ಇನ್ಸ್ಟೆಂಟ್ ಆಗಿ ಎಸ್ ಅಂತ ಹೇಳಿದ್ದೂ ಇದೆ ಇಷ್ಟ ಆಗಿದ್ದಕ್ಕೆ. ಈಗ ಒಂದ್ ಮಾಡ್ತಾ ಇದ್ದೀನಿ, ಅದು ಇನ್ಸ್ಟೆಂಟ್ ಆಗಿ ಹೇಳ್ದೆ. ಯಾಕಂದ್ರೆ ಬರ್ತಿದ್ರಲ್ಲಿ ಸ್ವಲ್ಪ ಇದೇ ಬೆಸ್ಟ್ ಅಂತ ನನ್ಗೆ ಅನಿಸ್ತು. ಸೊ ಐ ಸೆಡ್ ಎಸ್. ಬಟ್ ಯೂಶಲಿ ಒನ್ ಡೇ ಅಥವಾ 2 days ತಗೊಂಡು ಹೇಳ್ತೀನಿ. ನಾನು ಪುಣ್ಯ ಮಾಡಿದ್ದೀನಿ, ಇನ್ಸ್ಟೆಂಟ್ ಆಗಿ ನಂಗೂ ಎಸ್ ಅಂದ್ರು. ಕರೆಕ್ಟ್. ಎಸ್. ದ ಹೋಲ್ ಜರ್ನಿ ಆಫ್ ದಿಸ್ 10 years, ನಿಮ್ಮ ಆಕ್ಟಿಂಗ್ ಕೆರಿಯರ್, ನಿಮ್ಮ ಮಾಡಲಿಂಗ್ ಕೆರಿಯರ್ ಮತ್ತು ನಿಮ್ಮ ಓನ್ ಲೈಫ್ ಇದೆಯಲ್ಲ, ನಿಮ್ದೊಂದು ಸ್ಯಾಟಿಸ್ಫ್ಯಾಕ್ಷನ್, ಖುಷಿನ, ಆಕ್ಚುಲಿ ಈಗ ನಿಮ್ ಜೊತೆ ಕೂತ್ಕೊಂಡು ಈ ಹರಿಕತೆನೆ ಬೇಕಾಗಿತ್ತಾ ಅಂತ ನನ್ಗೆ ನನ್ ಕತೆ ಬಗ್ಗೆ ಹೌದು ಮೆಲ್ಕ್ ಹಾಕಕ್ಕೆ ಹೌದು ಇಟ್ಸ್ ಸ್ಯಾಟಿಸ್ಫೈಯಿಂಗ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನನಗೆ ಅಲ್ಲಿ ಕೂತಿದ್ರೆ ಇಂಜಿನಿಯರ್ ಆಗಿ ಯಾವ್ದೋ ದೇಶದಲ್ಲೋ ಅಥವಾ ಇನ್ನೆಲ್ಲೋ ಓವರ್ಸೀಸ್ ಅಲ್ಲೋ ಕೆಲಸ ಮಾಡಿ ದಿಕ್ಕಪ್ಪಲಾಗ ಒಂದು ಸಂಬಳ ತಗೊಂಡು ಲಾವಿಶ್ ಆಗಿ ಜೀವನ ಮಾಡಿ ಇರ್ಬೋದಾಗಿತ್ತು ಅಂತಾನೋ, ಇಲ್ಲಪ್ಪ ನಾನು ರಿಪೆಂಟ್ ಮಾಡ್ಕೋತಿಲ್ಲ, ಐ ಆಮ್ ವೆರಿ ಮಚ್ ಹ್ಯಾಪಿ ಅಂತಾನೋ, ಏನ್ ಥಾಟ್? ರಿಪೆಂಟ್ ಮಾಡ್ಕೋತಿಲ್ಲ ಖಂಡಿತ. ನೀವ್ ಹೇಳ್ದಂಗೆನೆ ಮೇ ಬಿ ಸಂಬಳ ಜಾಸ್ತಿ ಬರ್ತಿತ್ತೇನೋ ಎಲ್ಲ ಬೇರೆ ದೇಶದಲ್ಲಿ. ಕರೆಕ್ಟ್ ಹೌದು. ಸೊ ಒಳ್ಳೆ ಸ್ಯಾಲ್ರಿ ಬಿಟ್ಬಿಟ್ಟೆ ನಾನು ಇದನ್ನ ಇಲ್ಲಿ ಒಂದು ಅನ್ಸರ್ಟನ್ ಲೈಫ್ ನ ಚೂಸ್ ಮಾಡಿದೀನಿ ನಾನು. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆ ಹೈಸ್ ಅಂಡ್ ಲೋಸ್ ಇದ್ದೇ ಇರುತ್ತೆ ಈ ಒಂದು ಇಂಡಸ್ಟ್ರಿಲಿ, ಪ್ರತಿಯೊಬ್ಬ ಆಕ್ಟರ್ಗೂ ಕೂಡ ಇರುತ್ತೆ. ಬಟ್ ನಾನು ಏನು ತಲೆಗೆ ಹಾಕೊಳಕ್ ಹೋಗಲ್ಲ. ನನ್ಗೆ ಈ ತರನೇ ಕಾಣಿಸ್ಕೋತಾ ಇರ್ಬೇಕು ನಾನು ಅಂತ ಇಲ್ಲ. ನನ್ ಕತೆ, ನನ್ ಸಿನಿಮಾ ಜನರಿಗೆ ಅದೇ ದಟ್ ಶುಡ್ ಸ್ಪೀಕ್ ಫಾರ್ ಮೀ ಅಂತ. ಸೊ ಅದನ್ನ ನಂಬಿ ಬಂದಿದ್ರಿಂದ ನನಗೆ ಆಕ್ಚುಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದ್ರೆ ನೀವ್ ಹೇಳ್ದಂಗೆನೆ ರ್ಯಾಂಪ್ ವಾಕ್ ಮಾಡೋದಂದ್ರೆ ನನಗೆ ಕಾಲೇಜಲ್ಲಿ ತುಂಬಾನೇ ಇಷ್ಟ ಇತ್ತು. ಸೊ ಅದನ್ನು ಮಾಡೋದು ಮೈಸೂರಲ್ಲಿ. ಎಸ್, ಅಂದ್ರೆ ಆ ಟೈಮ್ ಅಲ್ಲೆಲ್ಲ ಐ ವಾಸ್ ಟ್ರೈಯಿಂಗ್ ಡಿಫ್ರೆಂಟ್ ಥಿಂಗ್ಸ್. ಸೊ ನನ್ಗೆ ಅದನ್ನು ಈಗ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಗುಡ್. ಹೌದು ಹೌದು. ಸೊ ಅದೇ ಬ್ಯಾಂಗ್ಳೂರ್ ಟೈಮ್ಸ್ ಅಲ್ಲೂ ಅದಾಗಿರುತ್ತೆ. ಬೇರೆ ಬೇರೆ ಕಡೆನೂ ಎಲ್ಲ ಹೋಗಿ ಶೋ ಸ್ಟಾಪರ್ ಮಾಡ್ತಾ ಇರ್ತೀನಿ. ಅದನ್ನು ಒಂಥರ ಖುಷಿ ಕೊಡುತ್ತೆ. ಅದ್ರ ಆಚೆ ನಾನು ಒಂದು ಸಿಂಪಲ್ ಹುಡುಗಿ, ಬಟ್ ಫ್ಯಾಷನ್ ಡ್ರೆಸ್ ಎಲ್ಲ ಹಾಕೊಂಡು ಅದೇ ಒಂದು ಬೇರೆ ಲೈಫ್, ಅದೇ ಒಂದು ಬೇರೆ ರೋಲ್ ಅಂತ ನಾನು ಹೇಳ್ಕೊತೀನಿ. ಐ ಜಸ್ಟ್ ಡೂ ಜಸ್ಟಿಸ್ ಟು ಇಟ್, ಎಷ್ಟಾಗುತ್ತೋ ಅಷ್ಟು. ಈ ತರ ಪ್ರತಿಯೊಂದು ಇದ್ರಲ್ಲೂ ನೀವು ಕೆಲವು ಸಲ ಮನೇಲಿ ನಾನು ಹೆಂಗೋ ಇರ್ತೀನಿ, ಯುನೋ. ಸೊ ಅಂದ್ರೆ ಐ ಮೀನ್ ದೇರ್ ಇಸ್ ನೋ ಏರ್ ಅಬೌಟ್ ಮೈ ಸೆಲ್ಫ್. ಅಂದ್ರೆ ವಿಲ್ ಫೈಂಡ್ ಮೀ ಇನ್ ಸಿಂಪಲ್ ಕ್ಲೋತ್ಸ್, ಆ ರೀತಿ. ಸೊ ಹಾಗಾಗಿ ಬೆಳಗ್ಗೆ ಸಾಯಂಕಾಲ ಹಿಂಗೆಲ್ಲ ಇರೋಕ್ ಸಾಧ್ಯನೇ ಇಲ್ಲ. ಬಟ್ ನೋಡುಗರಿಗೆ ಅನ್ಸಿರಲ್ಲ, ಯಾರೋ ಹೀರೋಯಿನ್ ಅಂದಾಗ ಅಥವಾ ಹೀರೋ ಅಂದಾಗ ಅವ್ರಂಗಿರ್ತಾರಪ್ಪ, ನಮ್ ತರ ಅಲ್ಲ ಅಂತ ಅಷ್ಟೇ ಅನ್ಕೊಂಡು. ಕರೆಕ್ಟ್. ಆ ಒಂದು ಭಾವನೆ ಇದೆ ಜನರಲ್ಲಿ, ಖಂಡಿತ ಇರುತ್ತೆ. ಕೈಗೊಬ್ಬ ಕಾಲ್ಗೊಬ್ಬ ಆಳಿರ್ತಾರೆ. ಹೌದು ಹೌದು. ಅವ್ರು ಏನೂ ಎದ್ ಕೆಲಸ ಮಾಡಲ್ಲ. ಕರೆಕ್ಟ್. ಬೆಳಿಗ್ಗೆ ಎದೊಳ್ತಿದ್ದ ಹಾಗೆ ಅವ್ರ ಬೆಡ್ ಹತ್ರ ಕಾಫಿ ಬಂದ್ಬಿಡುತ್ತೆ. ಇಲ್ಲ, ಕೂತ್ಕೊಂಡ ತಕ್ಷಣ ಹಲ್ಲು ಜೋಕೊಬ್ರು ಹಿಡ್ಕೊಂಡು ನಿಂತಿರ್ತಾರೆ. ಬಟ್ ಆತರ ಇಲ್ಲ, ಆತರ ಇರಲ್ಲ. ಓಕೆ, ಬೇರೆಯವ್ರ ಲೈಫಲ್ಲೆಲ್ಲ ಇರುತ್ತೇನೋ, ಬಟ್ ನನ್ನ ಲೈಫಲ್ಲಂತೂ ಆತರ ಇಲ್ಲ. ಮನೇಲಿ ತುಂಬಾನೇ ಶಿಸ್ತಿಂದ ಇರಬೇಕು ಅಂತ ಹೇಳ್ಕೊಂಡು ಬಂದಿರೋ ಒಂದು ವಾತಾವರಣ. ಆಮೇಲೆ ಆಚೆ ಕಡೆ ನೀನೇನೇ ಆಗಿರ್ಬೋದು, ಮನೇಲಿ ನಮ್ಮ ಮಗಳು, ಇದೊಂದು ನಮ್ಮ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿದ್. ಯಾರು ನನ್ನ ಸೆಲೆಬ್ರಿಟಿ ಹಂಗೆ ಅಂತ ಟ್ರೀಟೇ ಮಾಡಲ್ಲ. ಅದೂನು ಆಗುತ್ತೆ. ಬಟ್ ಈಗ ಬಿಗ್ ಬಾಸ್ಕೆಟ್ ಇರೋದ್ರಿಂದ ಎಲ್ಲ ಆನ್ಲೈನ್ ಅಲ್ಲೇ ಮಾಡ್ಬಿಡ್ತೀನಿ. ಹೋಗಿದ್ದೀನಿ. ಈರುಳ್ಳಿ ಎಷ್ಟು ಕೆಜಿ?
ನಾನ್ ತರಕಾರಿ ತರಕ್ ಹೋಗ್ತೀನಿ. ಹೌದಾ? ಹೌದೌದು, ಬಿಕಾಸ್ ಚೂಸ್ ಮಾಡ್ತೀನಿ ನಾನು, ನಮ್ಮ ಮನೆಗೆ ತರ್ತೀನಿ ನಾನು, department store ಹೋಗ್ತೀನಿ, ಒಂಚೂರು ಗೊತ್ತಾಗ್ಲಿ ಅಂತ. ಒಂದ್ 70 ಇರ್ಬೋದಾ? ಪರವಾಗಿಲ್ಲ ಅಲ್ವಾ? ಕ್ಲೋಸ್ ಅಲ್ವಾ? ಹತ್ರ ಇದೀರಾ, ವೆರಿ ಗುಡ್. ಜಾಸ್ತಿ ಆಗಿದೆ ಈಗ, ಹೌದೌದು ಜಾಸ್ತಿ ಆಗಿದೆ ಇಲ್ಲ ಅಂತ. ಆಸುಪಾಸು 65 70 ಹಿಂಗೆಲ್ಲ ಕೊಡ್ತಾರೆ, ಬಟ್ ಕಾಸ್ಟ್ಲಿ. ಅದಕ್ಕೆ ಎಷ್ಟೊಂದ್ಸರಿ ಆನಿಯನ್ ದೋಸೆ ನೆನ್ಸ್ಬಿಟ್ಟಿದ್ದಾರೆ ಎಷ್ಟೊಂದು. ಹೌದು, ಕರೆಕ್ಟ್. ಅದೇ ಗುಡ್. ಯಾ, ನೈಸ್. ಹಾಲ್ ಪ್ಯಾಕೆಟ್ ಎಲ್ಲ ದಿನಸಿ ತರೋದೆಲ್ಲ ಬುಕಿಂಗ್, ಆನ್ಲೈನ್ ಬುಕಿಂಗ್? ಯಾ ಇಲ್ಲ, ತಂದೆಯವ್ರು ತರ್ತಾರೆ, ಈ ತರ ಆಗುತ್ತೆ. ಪ್ಯಾಂಪರ್ಡ್ ಕಿಡ್ ಇಲ್ಲ, ಹೊಡೆದು ಬಡ್ದು ಬೆಳೆಸಿದಾರ? ಅದು ಆಗಿದೆ. ಇಲ್ಲ, ಶಿಸ್ತಿನಿಂದ ಬೆಳೆಸಿದ್ದಾರೆ. ಎಷ್ಟು ಬೇಕೋ ಪ್ರೀತಿ, ಎಲ್ಲಿ ಪ್ರೀತಿ ಕೊಡ್ಬೇಕೋ ಅಲ್ಲಿ ಕೊಟ್ಟಿದ್ದಾರೆ, ಎಲ್ಲೂ ಶಿಸ್ತಿನಿಂದ ಹೇಳ್ಬೇಕು, ಕಿವಿ ಹಿಂಡ್ಬೇಕು ಅಲ್ಲಿ ಕಿವಿ ಹಿಂಡಿದ್ದಾರೆ. ಸೊ ಎಲ್ಲ ಆಗಿದೆ, ಎಲ್ಲ ನೋಡಿದೀನಿ. ಗುಡ್. ಯಾ, ಸಿ, ಯಾಕೆ ಇಷ್ಟೆಲ್ಲ ಒಂದಷ್ಟು ಪೀಠಿಕೆ ಮಾತಾಡಿದೆ ಅಂದ್ರೆ, ಬಹಳ ಇಂಪ್ರೆಸ್ ಆಗೋದು ರಾಧಿಕಾ ಅವರ ಲೈಫ್ ಸ್ಟೈಲ್ ಯಾವಾಗ್ಲೂ ಕೂಡ. ಬಹುಶಃ ಇವತ್ತಿನ ಈ ಎಪಿಸೋಡು ತುಂಬಾ ಜನ ಮಾಡೆಲಿಂಗ್ ಕ್ಷೇತ್ರ ಕೆಲಸ ಮಾಡಬೇಕು ಅಥವಾ ಸಿನಿ ರಂಗದಲ್ಲಿ ಕೆಲಸ ಮಾಡಬೇಕು ಆಸ್ಪಿರೇಷನ್ ತುಂಬಾ ಇರುತ್ತೆ, ತುಂಬಾ ಜನಕ್ಕಿರುತ್ತೆ. ಆದ್ರೆ ರಾಂಗ್ ಫುಡ್ ಸ್ಟೆಪ್ ಬರಬಾರ್ದು ಅಂತ ಅವರೆಲ್ಲೂ ಕೂಡ. ಅಂದ್ರೆ ಹೇಗ್ ಪೋರ್ಟ್ರೇ ಮಾಡ್ಕೋಬೇಕು ಒಬ್ರು ತಮ್ಮನ್ನ ತಾವು, ಒಂದು ಹೆಲ್ದಿ ಪ್ರೊಫೆಷನ್ ನ ಮುಂದುವರಿಸಬೇಕು ಅಂದ್ರೆ ನನ್ಗೆ ಯಾವಾಗ್ಲೂ ಕಾಡುತ್ತೆ ಎಷ್ಟೋ ಜನರನ್ನ ನೋಡಿದಾಗ. ಈಗ ನೋಡಿ, 10 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನಿಮ್ ಬಗ್ಗೆ ಗುಸು ಗಿಸು ಪಿಸು ಪಿಸು ನಾವು ಕೇಳಲೇ ಇಲ್ಲ. ನಿಮ್ಮನ್ನ ಎಲ್ಲೆಲ್ಲೋ ಸುಮ್ನೆ ನೋಡಕ್ ಸಾಧ್ಯನೇ ಇಲ್ಲ. ನೀವ್ ಯಾವ ಪಾರ್ಟಿಲ್ ಕಾಣಿಸಲ್ಲ, ನೀವ್ ಯಾವ ಗೆಟ್ ಟುಗೆದರ್ ಇರಲ್ಲ. ಯಾವ್ದಾದ್ರು ಗುಡ್ ಇವೆಂಟ್, ಗುಡ್ ಟಾಕ್ ಇದ್ರೆ ಅಲ್ಲಿ ಇರ್ತೀರಾ, ಮುಗೀತಾ ಹಿಂಗ ಆ ಕಡೆ ಈ ಕಡೆ ತಿರ್ಗೋಕ್ ಮುಂಚೆ ಅಲ್ಲಿಂದ ಎಸ್ಕೇಪ್. ಹೆಂಗೆ ನೀವು ಅಂತ? ನಾನು ತುಂಬಾ ಪ್ರೈವೇಟ್ ಪರ್ಸನ್ ಹರೀಶ್ ಅವರೇ. ಇಂಟ್ರೋವರ್ಟ್? ವೆರಿ. ಇನ್ಫ್ಯಾಕ್ಟ್ ನಾನು ಇಂಡಸ್ಟ್ರಿಗೆ ಬಂದ ಮೇಲೆ ಸ್ವಲ್ಪ ಮಾತಾಡ್ಲಿಕ್ಕೆ ಶುರು ಮಾಡಿದೆ ನಾನು. ಸಾಕಷ್ಟು ಜನ ಮನೇಲೂ ಹೇಳ್ತಾ ಇದ್ರು, ನೀನ್ ಕ್ಯಾಮ್ರಾ ಇಡಬೇಕಾ ನೀನ್ ಎದುರುಗಡೆ ನೀನ್ ಮಾತಾಡಕ್ಕೆ ಅಂತ. ಇಷ್ಟು ಹೇಳಿದ್ದು ಇದೆ ಜೋಕಿಂಗ್ ಅಲ್ಲಿ. ಸೊ ಹಾಗಾಗಿ ನಾನು ಚಿಕ್ಕದ್ರಿಂದ ಮಾತು ಕಮ್ಮಿ, ಅದು ಕೂಡ ನನ್ನ ಜೊತೆ ಬಂದಿತ್ತು. ಈಗ ನನ್ನ ರಿಲೇಟಿವ್ಸ್ ಎಲ್ಲ ಇಷ್ಟು ಮಾತಾಡೋದು ನೋಡಿದ್ದೆ ಅವರು ಜಾಸ್ತಿ ಅಂತಾನೂ ಹೇಳಿದ್ದಾರೆ ಕೆಲವರೆಲ್ಲ. ಅಂದ್ರೆ ಮಾತು ಕಮ್ಮಿ, ಆಚೆ ಹೋದ್ರೆ ಸ್ವಲ್ಪ ಕಮ್ಮಿ ಮಾತು. ರಾಧಿಕಾ ಒಂದು ಸ್ಮೈಲಲ್ಲೇ ಎಲ್ಲ ಮುಗಿಸ್ಬಿಡ್ತಾಳೆ ಅಂತಾನು ಹೇಳಿದ್ದು ಇದೆ. ಇನ್ ನೈಸ್ ವೇ. ಇಟ್ಸ್ ನಾಟ್ ಲೈಕ್ ನನ್ಗೆ ಇಲ್ಲ. ಬಟ್ ಅಫ್ಕೋರ್ಸ್ ಇಂಡಸ್ಟ್ರಿಗೆ ಸೇರಿದ್ಮೇಲೆ ನಾನು ಸ್ವಲ್ಪ ಜಾಸ್ತಿ ಮಾತಾಡೋದು, ಜನರ ಜೊತೆ ಜಾಸ್ತಿ ಬೆರೆಯೋದು, ಫ್ರೆಂಡ್ಲಿಯಾಗಿ ಮಾತಾಡೋದು, ಅದನ್ನ ಕಾನ್ಶಿಯಸ್ ಆಗಿ ನಾನು ಅದರಿಂದ ಆಚೆ ಬರಬೇಕು. ಯಾಕಂದ್ರೆ ಕರೆಕ್ಟ್ ನೀವು ಹೇಳ್ದಂಗೆ ಆಟಿಟ್ಯೂಡ್ ಅಂತಾನು ಅನ್ಕೋಬಹುದು. ಅದು ಆ ಒಂದು ರಾಂಗ್ ಇದು ಮೆಸೇಜ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ದಿದೆ. ಬಟ್ ನನಗೆ ಎಷ್ಟು ಆಗುತ್ತೋ ನಾನು ಅಷ್ಟು ಮಾಡಿದ್ದೀನಿ. ಎಲ್ಲೇ ಮೀರಿ ಇದು ಮಾಡ್ಲೇಬೇಕು, ಇಂಡಸ್ಟ್ರಿ ನಾನಿದ್ರೆ ಇದನ್ನ ಮಾಡ್ಲೇಬೇಕು, ಹಿಂಗೆ ಇರ್ಬೇಕು, ಇದು ನಾರ್ಮು ಅನ್ಕೊಂಡು ಮಾಡಿಲ್ಲ. ವಾಟ್ ವಿ ಕಾಲ್ ಪೇಜ್ 3 ನಿಮ್ಮನ್ನ ನೋಡಕ್ ಸಾಧ್ಯನೇ ಇಲ್ಲ. ಆಕ್ಚುಲಿ ನಾನ್ ಸ್ಟಾರ್ಟಿಂಗ್ ಅಲ್ಲೇ ಇದ್ದೆ, ಮಾಡಿದೀನಿ. ಅಂದ್ರೆ ಈ ಪಾರ್ಟೀಸ್ ಅಲ್ಲೆಲ್ಲ ಹೋಗಿದ್ದೀನಿ ಎಲ್ಲ. ಬಟ್ ಈಗ ಇತ್ತೀಚೆಗೆ ನನ್ ಕೆಲಸ ಮುಗಿಸ್ಕೊಂಡು ನಾನು ಬಂದ್ಬಿಡ್ತೀನಿ. ಸೊ ಯಾ, ವಿಸ್ಡಮ್ ಅನ್ಸುತ್ತೆ. ವೆಲ್, ಏನೋ ಐ ಆಮ್ ಅ ಹೋಮ್ ಬರ್ಡ್. ಸೊ ಮನೆಗೆ ವಾಪಸ್ ಬಂದ್ಬಿಡೋಣ. ಲೈಕ್ ಮನೆ ಊಟ ಅಂದ್ರೆ ನನಗೆ ಇಷ್ಟ ತುಂಬಾ. ಆಚೆ ಕಡೆ ತಿಂದ್ಬಿಟ್ಟು ಯಾಕೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಅಂತನೂ ಒಂದಿದೆ. ಆಮೇಲೆ ಸ್ವಲ್ಪ ಏನಾದರೂ ನೆಗೆಟಿವಿಟಿ, ಏನಾದರೂ ಗಾಸಿಪ್ಪು ಇದ್ರೆ ನಾನು ಅದರಿಂದ ದೂರ ಇರ್ತೀನಿ. ನನ್ಗೆ ಬೇಡ, ನನ್ಗೆ ಯಾರ ಬಗ್ಗೆನೂ ನೆಗೆಟಿವ್. ನನಗೆ ನಾನು ಯಾವುದಕ್ಕೂ ನಾನು ಏನಾದರೂ ಕೇಳಿದ್ರು ನಾನು ಹೌದಾ, ಅದಕ್ಕೆ ನಾನು ಫ್ಯೂಯಲ್ ಮಾಡೋಕ್ಕೆ ಹೋಗಲ್ಲ. ಐ ಜಿಪ್ ಇಟ್. ಹೌದಾ, ಓಕೆ, ನೆಕ್ಸ್ಟ್ ಏನು. ಯಾರಾದ್ರೂ ಬಗ್ಗೆ ಒಂದು ಒಳ್ಳೇದಿದ್ರೆ ಮಾತಾಡಬೇಕು ಅಂತ ನನ್ನ ಭಾವನೆ. ಕೆಟ್ಟದು ಐ ಥಿಂಕ್ ವಿ ಶುಡ್ ನಾಟ್ ಸ್ಪ್ರೆಡ್ ನೆಗೆಟಿವಿಟಿ. ಇನಫ್ ಇದೆ ಆಚೆ, ಎಲ್ಲ ಕಡೆ ಆಚೆ ಹೋದ್ರೆ ರೋಡ್ ರೇಜು ಎಲ್ಲ ಇದೆ, ಅ ಲಾಟ್. ನಾವು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪಾಸಿಟಿವಿಟಿ ನಾವು ಸ್ಪ್ರೆಡ್ ಮಾಡಬೇಕು ಅಂತ ನಾನು ನಂಬಿದ್ದೀನಿ. ಸೊ ನನ್ಗೆ ಯಾರಾದ್ರೂ ಹಿಂಗೆ ಬಂದ್ರು ನನಗೆ ನಾಳೆ ನನ್ನ ಬಗ್ಗೆನೂ ಇದು ಬರ್ಬೋದು ಇದು ಅಂತ ಒಂದು ಬರುತ್ತೆ ನನಗೆ. ಇಫ್ ದಿಸ್ ಪರ್ಸನ್ ಕ್ಯಾನ್ ಟಾಕ್ ಲೈಕ್ ದಿಸ್, ದೇ ಕ್ಯಾನ್. ಈ ಗರ್ಲ್ಸ್ ಗ್ಯಾಂಗ್ ಆ ಥರದ್ದೆಲ್ಲ ಏನಿಲ್ವಾ ನಿಮ್ದು? ಇಲ್ಲ, ಇಂಡಸ್ಟ್ರಿ ಗರ್ಲ್ಸ್ ಗ್ಯಾಂಗ್ ಅಂತ ಇಲ್ಲ ನೀವು? ಇಲ್ಲ, ನಾನು ಇಟ್ಸ್ ರಾಂಗ್ ಅಂತ ನಾನು ಹೇಳ್ತಾ ಇಲ್ಲ. ನೀವಿಲ್ಲ ಅಂದೆ. ನಾನು ಎಲ್ಲರ ಜೊತೆನೂ ಮಾತಾಡ್ತೀನಿ. ನನ್ ಇವ್ರ ಜೊತೆನೇ ಇರ್ಬೇಕು, ಇವ್ರ ಜೊತೆನೇ ಇರಬಾರ್ದು ಆ ಥರ ನನ್ಗೇನು ಇಲ್ಲ. ಇಟ್ಸ್ ಜಸ್ಟ್ ದಟ್ ಎಲ್ಲಾದ್ರೂ ಒಂದ್ ಕಡೆ ನಾನು ಕೇಳಿದ್ರೆ, ಗರ್ಲ್ಸು ಬಾಯ್ಸು ಅಂತಲ್ಲ, ಯಾರಾದ್ರೂ ಕ್ಯಾನ್ ಬಿ ಎನಿಬಡಿ, ಒಂದ್ ಕೇಳಿದ್ರೆ ನನ್ಗೆ ಐಮ್ ಲೈಕ್ ಸ್ವಲ್ಪ ನನಗೆ ಮುಜುಗರ ಆಗುತ್ತೆ. ಯಾಕೆ ಒಬ್ಬರ ಬಗ್ಗೆ
ನೆಗೆಟಿವ್ ಆಗಿ ಮಾತಾಡಬೇಕು ಅಂತ. ಸೊ ಹಾಗೆ ಅಂತ ನಾನು ಎಲ್ಲರೂ ಆ ಥರನೇ ಅಂತಲೂ ಹೇಳ್ತಾ ಇಲ್ಲ. ದೇರ್ ಆರ್ ಪಾಸಿಟಿವ್ ಪೀಪಲ್, ದೇರ್ ಆರ್ ಅಮೇಝಿಂಗ್ ಪೀಪಲ್. ನನಗೆ ರಮೇಶ್ ಅರವಿಂದ್ ಸರ್ ಜೊತೆ ಒಂದು ದಟ್ ಈಸ್ ಒನ್ ನನಗೆ ಎಕ್ಸಾಂಪಲು. ಹಿ ಡಸಂಟ್ ಟಾಕ್ ನೆಗೆಟಿವ್ ಅಬೌಟ್ ಎನಿಬಡಿ. ನೋ ನೆಗೆಟಿವಿಟಿ. ನೋ, ಅಗೇನ್ ಐ ಥಿಂಕ್ ಐ ಲರ್ನ್ ಇಟ್ ಫ್ರಮ್ ಹಿಮ್. ಯಾರಾದ್ರೂ ಹೇಳಿದ್ರೆ ಹಾಂ ಓಕೆ ಜಿಪ್, ಐ ವಿಲ್ ನಾಟ್ ಆ್ಯಡ್ ಟು ಇಟ್, ದಟ್ಸ್ ಆಲ್. ಲೆಟ್ಸ್ ಟಾಕ್ ಅಬೌಟ್ ಎನರ್ಜೈಸಿಂಗ್ ಪೀಪಲ್, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡೋಣ, ಆ ಎಂಥೂಸಿಯಾಸಮ್ನ ಸ್ಪ್ರೆಡ್ ಮಾಡೋಣ. ಅದೇ ಸ್ಪ್ರೆಡ್ ಮಾಡಿದರೆ ನಮ್ಮ ಶಿವಾಜಿ ಸುರತ್ಕಲ್ ಟೀಮಲ್ಲಿ ದಟ್ಸ್ ವಾಟ್ ಈಸ್ ಡನ್. ನಾವೆಲ್ಲ ವಿ ಲುಕ್ ಅಪ್ ಟು ಹಿಮ್, ರಮೇಶ್ ಅರವಿಂದ್ ಸರ್ ಅಂದರೆ. ಸೊ ಆ ಥರ ಇರಬೇಕು ಅಂತ ನನಗೆ, ಯಾವ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ಕೊಂಡು ಅಂತ ನನ್ಗೆ ಅನ್ಸ್ಬಿಡುತ್ತೆ. ನಂಗೆ ಬಹಳ ಖುಷಿ ಆಗೋದು ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ನಿಮ್ಮ ಯೋಗಾಭ್ಯಾಸ ತುಂಬಾ ದೊಡ್ಡ ಮಟ್ಟಕ್ಕೆ ಲೈಫ್ ಬೂಸ್ಟ್ ಅಲ್ಲ ಅದು? ತುಂಬಾನೇ ಹೆಲ್ಪ್ ಮಾಡಿದೆ ನನಗೆ. ಚಿಕ್ಕ ವಯಸ್ಸಿಂದ ನಾನು ಶುರು ಮಾಡಿರೋದ್ರಿಂದ ನನಗೆ ನನ್ನ ತಾತ ಅವರೇ ನನಗೆ ಹೇಳ್ಕೊಟ್ಟಿದ್ದು. ನನ್ನ ಮೊದಲನೇ ಹೌದು, ಚಿಕ್ಕ ವಯಸ್ಸಿಂದ. ಅವಾಗ ಬೈಸ್ಕೊಂಡು ಮಾಡ್ಕೋತಾ ಇದ್ದೆ, ಮಾಡು 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 ಅಂತ ನಮ್ಮ ತಾಯಿಯವರು ಕೂಡ ಹೇಳ್ತಾ ಇದ್ರು. ಬಟ್ ಯೋಗಾಭ್ಯಾಸ, ಪ್ರಾಣಾಯಾಮ ಇದೆಲ್ಲ ಅವರಿಂದನೇ ನಾನು ಕಲ್ತಿದ್ದು. ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೆ. ಆಮೇಲೆ ಫಾರ್ಮಲ್ ಟ್ರೈನಿಂಗ್ ಕೂಡ ತಗೊಂಡೆ ನಾನು ಎಸ್ ವ್ಯಾಸ ಯೂನಿವರ್ಸಿಟಿ ಜಿಗಣಿಲಿ. ಸೊ ಅಲ್ಲಿ ನಾನು ಯೋಗ ಥೆರಪಿ ಕೂಡ ಮಾಡಿಕೊಂಡೆ. ಆಮೇಲೆ 1 ತಿಂಗಳು ಮೈಸೂರಲ್ಲೂ ಕೂಡ ಒಂದು ಕಡೆ ನಾನು ಯೋಗಾಭ್ಯಾಸ, ಪಟಾಬಿ ಜೋಯ್ಸ್ ಅವರ ಸ್ಟೈಲ್ನ ನಾನು ಕಲ್ತಿದ್ದೀನಿ. ಯೋಗ ಇನ್ಸ್ಟ್ರಕ್ಟರ್ ಕೂಡ ಆಗಿದ್ದೆ, ಹೇಳ್ಕೊಡ್ತಾನೂ ಇದ್ದೆ. ಬೆಂಗಳೂರಿನಲ್ಲಿ ಸ್ವಾಮಿ ವಿವೇಕಾನಂದ ಕೇಂದ್ರದಲ್ಲೆಲ್ಲ ಇದ್ರಿಯಲ್ಲ, ಅಥವಾ ಅಲ್ಲಿ ಕಲ್ತಿದ್ದು ನಾನು. ಎಸ್ ವ್ಯಾಸ ಯೂನಿವರ್ಸಿಟಿ ಅಂದ್ರೆ ಅದೇ. ಬಟ್ ನಾನು ಬೇರೆ ಕಡೆ ಹೇಳ್ಕೊಡ್ತಾನೂ ಇದ್ದೆ ಎಲ್ಲ. ಆಮೇಲೆ ಕಮ್ಮಿ ಆಗ್ತಾ ಹೋಯ್ತು, ಬರೀ ಸೆಲ್ಫ್ ಪ್ರಾಕ್ಟೀಸ್ ಅಷ್ಟೇ. ಬಟ್ ಈಗ ಏನಂದ್ರೆ, ಈಗ ಯೋಗಾಭ್ಯಾಸದ ಜೊತೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಇಂಪಾರ್ಟೆಂಟ್ ಅನ್ನೋ ಒಂದು ಅರಿವು ಬಂದಿದೆ ನನಗೆ. ಮುಂಚೆ ನಾನು ತುಂಬಾನೇ ಜಿಮ್ ಅಂದ್ರೆ ನಾನು ಹೋಗೇ ಇಲ್ಲಪ್ಪ, ನಾನು ಯೋಗ 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 ಅಂತಾನೆ ಇದ್ದೆ. ಬಟ್ ಈಗ ಹೋಲಿಸ್ಟಿಕ್ ಅಪ್ರೋಚ್ ತುಂಬಾನೇ ಇಂಪಾರ್ಟೆಂಟು ಅನ್ನೋ ಒಂದು ಅರಿವು ಬಂದಿದೆ ನನಗೆ. ಸೊ ಯೋಗಾಭ್ಯಾಸ ಎಷ್ಟು ಇಂಪಾರ್ಟೆಂಟು, ಅಷ್ಟೇ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟು. ವೇಟ್ಸು ನಿಮ್ಮ ಮಸಲ್ಸ್ಗೆಲ್ಲ ಬಿಲ್ಡ್ ಮಾಡಬೇಕು ಎಲ್ಲ. ಸೊ ಈಗ ಅದ್ರ ಕಡೆನೂ ಜಾಸ್ತಿ ನಾನು ಗಮನ ಕೊಡ್ತಾ ಇದ್ದೀನಿ. ಈಗ ನಾವು ಪ್ರತಿನಿತ್ಯದ ಬದುಕಲ್ಲಿ ವಿ ಆರ್ ಬಿಹೈಂಡ್ ಟೈಮ್ ಅಂಡ್ ಬಿಹೈಂಡ್ ಮನಿ. ಕರೆಕ್ಟ್. ಓಡ್ತಾ ಇದೀವಿ, ಆಸ್ ಯು ಮೆನ್ಷನ್ಡ್ ಆಗ್ಲೇ. ನಮ್ಮದು ಓಡ್ತಾನೆ ಇದೆ. ತಿನ್ನೋ ಕಡೆ ಗಮನ ಕಡಿಮೆ ಆಯ್ತು, ಯಾವ ಕ್ವಾಲಿಟಿ ಫುಡ್ ತಿಂತೀವಿ ಗಮನ ಕಡಿಮೆ ಆಯ್ತು, ಮತ್ತು ಫಿಸಿಕಲ್ ಆಕ್ಟಿವಿಟೀಸ್ ಗಳು ತುಂಬಾ ಕಡಿಮೆ ಆಗಿದೆ. ಒಂದಷ್ಟು ಜನ ಫೋಕಸ್ಡ್ ಆಗಿದ್ದಾರೆ. ಬಟ್ ಈ ಒತ್ತಡದಿಂದ ಆಚೆ ಬರೋದಿದೆಯಲ್ಲ, ಬಹುಶಃ ಈಗಿರುವಂತ ದೊಡ್ಡ ಕಾಯಿಲೆ ಮನುಕುಲಕ್ಕೆ ಅಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಹೌದು, ಯೋಗ ಹೇಗೆ ಹೆಲ್ಪ್ ಮಾಡುತ್ತೆ ಮತ್ತು ಪ್ರತಿಯೊಬ್ಬರು ಯೋಗ ಮಾಡ್ಲೇಬೇಕಾ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಂದ ಆಚೆ ಬರೋದಕ್ಕೆ? ಸೊ ಏನಂದ್ರೆ, ಯೋಗಾಭ್ಯಾಸ ಪ್ರೈಮರಿಲಿ ಏನ್ ಹೇಳ್ಕೊಡುತ್ತೆ ಅಂದ್ರೆ ಮೈಂಡ್ಫುಲ್ ಆಗಿರಕ್ಕೆ ಹೇಳ್ಕೊಡುತ್ತೆ. ಈ ನಿಮ್ದು ಆಸನ ಎಲ್ಲ ಅಲ್ಟಿಮೇಟ್ಲಿ ಏನು, ಅದು ಯು ಶುಡ್ ಬಿ ಏಬಲ್ ಟು ಕಂಟ್ರೋಲ್ ಯುವರ್ ಮೈಂಡ್. ಆ ಒಂದು ಉದ್ದೇಶದಿಂದ ಯೋಗಾಭ್ಯಾಸ, ಅದಕ್ಕೆ ಆಸನದಿಂದ ಎಕ್ಸ್ಟೀರಿಯರ್ ಇಂದ ಒಳಗಡೆ ಇಂಟೀರಿಯರ್ ಹೋಗಕ್ಕೆ ಹೇಳ್ಕೊಟ್ಟಿರೋದು. ಸೊ ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮ್ಗೆ ಅಲ್ಟಿಮೇಟ್ಲಿ ಏನು, ವಿ ಶುಡ್ ಬಿ ಏಬಲ್ ಟು ಕಂಟ್ರೋಲ್ ಅವರ್ ಮೈಂಡ್ ಅಂತ ಬೇಸಿಕ್ಲಿ. ಬಟ್ ಈಗ ಏನಾಗಿದೆ, ನಾವು ಸ್ವಲ್ಪ ಫಿಸಿಕಲ್ ಹೆಲ್ತ್ ನಮ್ದು ಚೆನ್ನಾಗಿದ್ರೆ ಸಾಕು ಅನ್ನೋ ಒಂದು ಇದರಿಂದ ನಾವು ಬರೀ ಆಸನ ಮಾಡ್ತೀವಿ, ಕೆಲಸಲ್ಲಿ ಪ್ರಾಣಾಯಾಮ ಬಿಟ್ಬಿಡ್ತೀವಿ ಅಥವಾ ಮೆಡಿಟೇಷನ್ ಬಿಟ್ಬಿಡ್ತೀವಿ ಎಲ್ಲ. ಬಟ್ ಈ ಒಂದು ಉದ್ದೇಶದಿಂದ ಯೋಗಾಭ್ಯಾಸ ಮಾಡಬೇಕು. ಹೋಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಆವಾಗ ಲೈಫಲ್ಲಿ. ನೀವು ಹೇಳಿರೋ ಪ್ರಕಾರ ಕರೆಕ್ಟ್, ತುಂಬಾನೇ ಸ್ಟ್ರೆಸ್ ಇದೆ ನಮಗೆ. ನಾನು ಏನಪ್ಪ ಹೇಳೋದು ಅಂದರೆ, ಅಕಸ್ಮಾತ್ ನನಗೆ ಒಬ್ಬರು ಫ್ರೆಂಡ್ ಹೇಳ್ತಾ ಇದ್ರು, ಯೋಗ ಅಂದರೆ ಸ್ವಲ್ಪ ಬೋರ್ ಆಗುತ್ತೆ, ನಾನು ಬಾಲಿವುಡ್ ಮ್ಯೂಸಿಕ್ ಕೇಳ್ಕೊಂಡು ನಾನು ಮಾಡ್ತೀನಿ ಅಂತ. ಯಾಕೆ ಅದು ಆಗ್ತಾ ಇದೆ? ಯು ನಾಟ್ ಏಬಲ್ ಟು ಡೀಲ್ ವಿತ್ ಯುವರ್ ಓನ್ ಥಾಟ್ಸ್. ಅದಕ್ಕೆ ನಿಮಗೆ ಬೋರ್ ಆಗ್ತಾ ಇದೆ. ಯೋಗಾಭ್ಯಾಸ ಮಾಡುವಾಗ ಇಟ್ ಕ್ಯಾನ್ ಬಿ ವೆರಿ ಸ್ಲೋ, ಬಟ್ ಯು ಶುಡ್ ಬಿ ಮೈಂಡ್ಫುಲ್ ಆಫ್ ಯುವರ್ ಬಾಡಿ. ದಟ್ಸ್ ದ ಹೋಲ್ ರೀಸನ್ ವೈ ಯು ಹ್ಯಾವ್ ಟು ಡೂ. ನಿಮ್ಗೆ ಜಾಸ್ತಿ ಯೋಗಾಭ್ಯಾಸ ಬೇಕು ಅಂತ ನಾನು ಹೇಳ್ತಾ ಇದ್ದೆ ಅವರಿಗೆ. ಆ ಒಂದು ಒತ್ತಡ, ಒಂದು ರೇಸ್ ಇದೆಯಲ್ಲ, ಅದು ಮೈಂಡ್ ಇಸ್ ಯೂಸ್ ಟು ದ್ಯಾಟ್. ಸೊ ಯು ಹ್ಯಾವ್ ಟು ಕಾಮ್ ಇಟ್ ಡೌನ್. ಅದಕ್ಕೆ ಯೋಗಾಭ್ಯಾಸ ಮಾಡಬೇಕು ನಿಧಾನವಾಗಿ. ಆ ಒಂದು ಉಸಿರಾಟದ ಮೇಲೆ ಗಮನ ಇರುತ್ತೆ. ಯೋಗಾಭ್ಯಾಸ ಅಂದ್ರೆ ಅದೇ ಹೇಳ್ತಾರೆ, ಇನ್ಹೇಲ್, ರೈಸ್ ಯುವರ್ ಹ್ಯಾಂಡ್ ಅಪ್, ಆ ವಾಯ್ಸೇ ಚೇಂಜ್ ಆಗ್ಬಿಡುತ್ತೆ. ಇಫ್ ಯು ಹ್ಯಾವ್ ನೋಟಿಸ್ಡ್, ಯೋಗ ಇನ್ಸ್ಟ್ರಕ್ಟರ್ ಅವ್ರದ್ದು ವಾಯ್ಸೇ ಬೇರೆ ತರ ಇರುತ್ತೆ. ಯಾಕೆ? ಅಲ್ಟಿಮೇಟ್ಲಿ ನಿಮ್ಮ ಮೈಂಡ್ ನ ಕಾಮ್ ಮಾಡಬೇಕು, ನಿಮ್ಮ ಸ್ಟ್ರೆಸ್ ನ ಎಲ್ಲ ಕಮ್ಮಿ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಯೋಗ ಇನ್ಸ್ಟ್ರಕ್ಟರ್ಸ್ ಹ್ಯಾವ್ ದಟ್ ವಾಯ್ಸ್. ಎಸ್ಪೆಷಲಿ ಪ್ರಾಣಾಯಾಮ ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ ಎಲ್ಲ. ನನಗೊಬ್ರು ಸೀನಿಯರ್ ಇದ್ರು, ಅವ್ರು ನನ್ಗೆ ಹೇಳ್ತಾ ಇದ್ರು, ಯೋರ್ ವಾಯ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ದ ವೇ ಯು ಟೀಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಈ ರೀತಿ ಈಗ ಯೋಗಾಭ್ಯಾಸ ನಿಮ್ಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ
ಅಡ್ಯಾಪ್ಟ್ ಮೈಂಡ್ಫುಲ್ನೆಸ್ ಇನ್ ವಾಟ್ ಎವರ್ ಯು ಆರ್ ಡೂಯಿಂಗ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಗದು? ನಡೀತಾ ಇದ್ದೀರಾ, ಲೆಫ್ಟ್, ನನ್ನ ರೈಟ್ ಕಾಲ್ ಮುಂದೆ ಬಂತು, ಲೆಫ್ಟ್ ಕಾಲ್ ಮುಂದೆ ಬಂತು, ರೈಟ್ ಕಾಲ್ ಮುಂದೆ ಬಂತು. ವೆರಿ ಸಿಂಪಲ್. ಜಿಮ್ ಅಲ್ಲಿ ಇದ್ದೀರಾ, ಓಕೆ ಐ ಆಮ್ ಫೋಕಸಿಂಗ್ ಆನ್ ಮೈ ಇದು ಈ ಮಸಲ್, ಈ ಸೆಟ್ ಆಫ್ ಮಸಲ್ಸ್ ವರ್ಕ್ ಆಗ್ತಾ ಇದೆ, ಇಲ್ಲಿ ಜಾಸ್ತಿ ಪ್ರೆಷರ್ ಬರ್ತಾ ಇದೆ, ದಿಸ್ ಇಸ್ ವಾಟ್ ಐ ಆಮ್ ಹೋಲ್ಡಿಂಗ್. ಈ ತರ ಮೈಂಡ್ ಲೆಸ್ ಆಗಿ ಮಾಡದೆ ಮೈಂಡ್ ಫುಲ್ ಆಗಿ ಮಾಡಿದ್ರೆ ಅದೇ ಸಾಕು. ನೀವು ಮಾಡ್ತಾ ಮಾಡ್ತಾ ಬೇರೆ ಏನೋ ಯೋಚನೆ ಮಾಡ್ತಾ ಇದ್ರೆ ಮತ್ತೆ ಸೇಮ್, ಇಟ್ಸ್ ಓನ್ಲಿ ಫಿಸಿಕಲ್, ಇಟ್ಸ್ ನಾಟ್ ಮೆಂಟಲ್ ಅಗೇನ್ ಅಲ್ವಾ. ಸೊ ಏನ್ ಮಾಡ್ತಾ ಇದ್ರೋ ಮೈಂಡ್ಫುಲ್ ಆಗಿ ಮಾಡಿ. ಇಟ್ ಕ್ಯಾನ್ ಬಿ ಈಟಿಂಗ್ ಬಟ್ ಡೂ ಇಟ್ ಮೈಂಡ್ಫುಲ್ಲಿ. ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಸಾಮಾನ್ಯವಾಗಿ ಈ ಸಾಫ್ಟ್ವೇರ್ನವರು ತುಂಬಾ ಕೂತು ಕೆಲಸ ಮಾಡೋದು ಅದು ಒಂದು ಕಡೆ ಆದ್ರೆ, ಇನ್ಕ್ಲೂಡಿಂಗ್ ಮೀಡಿಯಾ, ನಾವೆಲ್ಲ ಸ್ಟ್ರೆಸ್ಫುಲ್ ಲೈಫ್ ಅಲ್ಲೇ ಇರ್ತೀವಿ. ಓಡಾಡು, ಕೆಲಸ ಮಾಡು, ಪ್ಲಾನ್ ಮಾಡು, ಎಕ್ಸಿಕ್ಯೂಟ್ ಮಾಡು, ಇದಕ್ಕೊಂದು ಟೈಮ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು. ಹೌದು ಹೌದು ಕರೆಕ್ಟ್. ಗೊತ್ತಿಲ್ಲ, ಯಪ್ಪ ಸುಸ್ತಾಯ್ತು ಮಲಗಿದ್ರು ಸಾಕು ನಿದ್ದೆ ಬರುತ್ತೆ, ಆ ಥರದಲ್ಲಿ ಕೆಲಸ ಮಾಡ್ತಿರ್ತೀವಿ. ಹೌದು. ನಾವು ಹೆಂಗ್ ಬ್ಯಾಲೆನ್ಸ್ ಮಾಡೋದು? ಆವಾಗ್ಲೇನೆ ಇದು ಬೇಕಾಗುತ್ತೆ ಅಂತ ನನ್ಗನ್ಸುತ್ತೆ. ಈಗ ಯೋಗಾಭ್ಯಾಸ ಅಥವಾ ನಿಮ್ದು ಏನೇ ಆಗಿರ್ಬೋದು, ನಾನು ಯೋಗ ಮಾಡಿದ್ರೆ ಒಳ್ಳೇದು, ಬಟ್ ಅದೇ ಮಾಡಿ ಕೆಲವರಿಗೆ ಅದು ಸೆಟ್ ಆಗಲ್ಲ ಫಾರ್ ವಾಟ್ ಎವರ್ ರೀಸನ್. ಎಕ್ಸಾಂಪಲ್ ನಿಮ್ ಮುಂದೆ ಕೂತಿರೋಂಗೆ ಸೆಟ್ ಆಗ್ತಿಲ್ಲ, ಓಕೆ, ಬಟ್ ಯೋಗ ಗುಡ್, ಯೋಗದ ಬಗ್ಗೆ ಮಾತಾಡ್ತಿರ್ತೀವಿ, ತುಂಬಾ ಜನ ಇರ್ಬೋದು, ಇಲ್ಲ ಅಂತಲ್ಲ, ಎಕ್ಸಾಕ್ಟ್ಲಿ. ಬಟ್ ನಾನು ಸ್ಪೋರ್ಟ್ಸ್ ಅಲ್ಲಿ ಇರ್ತೀನಿ, ಅದು ಯೋಗ ಮಾಡು ಅಂದ್ರೆ ಹೆಂಗದು ಅಂತ ಅನ್ಸ್ಬಿಡುತ್ತೆ. ಕರೆಕ್ಟ್. ಸೊ ಈಗ ಈಗ ನಾನ್ ಹೇಗೆ ಈ ಬೇರೆ ಸ್ಟ್ರೆಂತ್ ಟ್ರೈನಿಂಗ್ ಬಗ್ಗೆನೂ ಒಲವು ತೋರಿಸಿದೀನಿ, ಈಗ ಹಾಗೇನೋ ನೀವೂ ಮಾಡ್ಬೇಕಾಗತ್ತೆ ಅಂತ ನನ್ಗನ್ಸುತ್ತೆ. ಯಾಕೆ ಅಂದ್ರೆ ನೀವು ಸ್ಟ್ರೆಂತ್ ಮಾಡ್ತಾ ಇರ್ತೀರಾ, ಫ್ಲೆಕ್ಸಿಬಿಲಿಟಿ ಕಮ್ಮಿ ಮಾಡುತ್ತೆ. ಯು ನೀಡ್ ಟು ಸ್ಟ್ರೆಚ್. ನೀವು ಸ್ಟ್ರೆಚ್ ಮಾಡ್ತಿರಲ್ಲ, ಸ್ಟ್ರೆಂತ್ ಟ್ರೈನಿಂಗ್ ಆದ್ಮೇಲೆ ಟುವರ್ಡ್ಸ್ ಬಿಗಿನಿಂಗ್ ಅಲ್ಲಿ ನೀವು ಸ್ಟ್ರೆಚ್ ಮಾಡ್ತೀರಾ, ವಾರ್ಮ್ ಅಪ್ ಮಾಡ್ತೀರಾ. ಆಮೇಲೆ ಆ ಪೇನ್ ಕಮ್ಮಿ ಆಗ್ಬೇಕು ಅಂದ್ರೆ ಸ್ಟ್ರೆಚಸ್ ಹೇಳ್ಕೊಡ್ತಾರೆ ನಿಮ್ ಟ್ರೈನರ್. ಎಕ್ಸಾಕ್ಟ್ಲಿ. ಸೊ ಯೋಗ ಇಸ್ ನಥಿಂಗ್ ಬಟ್ ದ್ಯಾಟ್. It's stretching your body, it's increasing your flexibility. So ಒಂದಿನ ಯೋಗ ಮಾಡಿ, ಇನ್ನೊಂದ್ ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ. ಸೊ ಎಲ್ಲೂ ಆ ಟೈಟ್ನೆಸ್ ಇರಲ್ಲ, ಸ್ಟಿಫ್ನೆಸ್ ಇರಲ್ಲ, ಒಂದು ಬಾಡಿ ಫ್ಲೂಯಿಡಿಟಿ ಬರುತ್ತೆ, ಒಂಥರ ಹೋಲಿಸ್ಟಿಕ್ ಅಪ್ರೋಚ್ ಇರುತ್ತೆ ಅದಕ್ಕೆ. ಸೊ ಇಟ್ಸ್ ಗುಡ್. ಎಲ್ಲ ಆಸ್ಪೆಕ್ಟ್ ಇಂದನೂ ನಿಮ್ ಬಾಡಿ ಟ್ರೈನ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಅಂತ ನನಗೆ. ಡೆಸ್ಕ್ಟಾಪ್ ಮೇಲೆ ಮುಂದೆ ಕೂತು ಕೂಡ ನಾವು ಯೋಗ ಮಾಡಬಹುದಾ? ಓ ಎಸ್, ವೈ ನಾಟ್. ನೋಡಿ ದಿಸ್ ಒನ್, ಪರಿವೃತ ತ್ರಿಕೋಣ ಪರಿವೃತ. ಯಾ, ಐ ಮೀನ್ ದಿಸ್ ಇಸ್ ಟ್ವಿಸ್ಟೆಡ್ ಪಾಸ್ಚರ್. ಯಾ, just turn. Okay. ಹಿಂಗೆ. ಸೊ ನನಗೆ ಕ್ಲಕ್ ಅಂತ ನೋಡಿದ that is releasing. Yeah, the opposite side also. ಇದಕ್ಕೆ ಏನಂತಾರೆ? Yeah, same opposite side. Okay. Yeah. ಆಮೇಲೆ ಪಿಜನ್ ಪೋಸ್ ಅಂತ ಒಂದಿದೆ. ಪಿಜನ್ ಪೋಸ್. ಈಗ ಕಾಲ್ ಹಿಂಗ್ ಇಟ್ಕೊಂಡು ಫಾರ್ವರ್ಡ್ ಬೆಂಡಿಂಗ್ ಮಾಡ್ಬೇಕು. ಆವಾಗ ನಿಮ್ದು ಸಯಾಟಿಕ್ ನರ್ವ್ಸ್ ಗೆಲ್ಲ ಅದು ಹೆಲ್ಪ್ ಮಾಡುತ್ತೆ. ಸೊ ಡೆಸ್ಕ್ಟಾಪ್ ಮೇಲೆ ಡೆಸ್ಕ್ಟಾಪ್ ಯೋಗ ಅಂತಾನೆ ಇದೆ, ಅದ್ರದ್ದೇ ಒಂದು ಸ್ಪೆಷಾಲಿಟಿ ಅಂತ ಇದೆ. ಸೊ ಅದನ್ನು ಮಾಡ್ಬೋದು. ಬಟ್ ಏನೋ ಮಾಡದೆ ಕೂರೋದಕ್ಕಿಂತ ಇದು ಬೆಟರ್ ಅಂತ ನನ್ಗನ್ಸುತ್ತೆ. ಬಟ್ ಡೆಡಿಕೇಟೆಡ್ ಟೈಮ್ ಕೊಟ್ರೆ ಬೆಟರು, ಅದಕ್ಕೋಸ್ಕರ ಅಂತ. ನನ್ಗಿನ್ನೇನು ಒಂದು ಅನುಭವ ಆಗಿದೆ ಅಂದ್ರೆ, ನೀವು ಡಿಸಿಪ್ಲಿನ್ಡ್ ಆಗಿ ಒಂದಿಷ್ಟು ಟೈಮ್ ಅಂತ ಸೆಟ್ ಮಾಡ್ಬಿಟ್ರೆ ಇಟ್ ವಿಲ್ ಟೇಕ್ ಕೇರ್ ಆಫ್ ದ ರೆಸ್ಟ್ ಆಫ್ ಯುವರ್ ಡೇ. ಯು ಪ್ರಾಬ್ಲಿ ವಿಲ್ ನಾಟ್ ನೀಡ್ 10 hours, ಯು ಪ್ರಾಬ್ಲಿ ವಿಲ್ ಬಿ ಸೋ ಎಫಿಷಿಯಂಟ್ ಅಂಡ್ ಪ್ರೊಡಕ್ಟಿವ್. ನಿಮ್ಗೆ ಬರೀ 8 hours ಸಾಕು ಅನ್ಸುತ್ತೆ. 8 hours ಅಲ್ಲಿ ನೀವು ಮುಗಿಸ್ಬಿಡ್ತೀರಾ ನಿಮ್ ಕೆಲಸ ಅಂತ. ಯಾಕಂದ್ರೆ ನೀವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಲ್ತಿರ್ತೀರ. ಹಾಗಾಗಿ ಈಗ ನಾನು ಹೇಳ್ದೆ, ಈಗ ಟೀ ಕುಡಿಯೋದನ್ನು ಅಷ್ಟೇ, ನಾವು ಇದು ಏನು ಕಾರ್ಡಮಮ್ ಇದೆ, ಏನು ಶುಂಠಿ ಇದೆ, ಆ ಥರ ಎಲ್ಲ ನಾವು ಅದ್ರ ಬಗ್ಗೆ ಏನು ಮಾತಾಡಿದ್ವಿ. ಹೆಂಗ್ ಗೊತ್ತಾಯ್ತು? ಟೇಸ್ಟ್ ಬಗ್ಗೆ ನಮ್ಗೆ ಅರಿವು ಮೂಡಿಸ್ತು. ಸೊ ವಿ ವರ್ ಮೈಂಡ್ಫುಲ್ ಆಫ್ ದ ಟೇಸ್ಟ್. ಸೊ ಹಾಗಾಗಿ ಈ ತರ ನೀವು ಪ್ರತಿಯೊಂದು ಏನೇನ್ ಮಾಡ್ತೀವೋ ಅದ್ರ ಬಗ್ಗೆ ಮೈಂಡ್ಫುಲ್ ಆಗಿದ್ರೆ ಐ ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ಯೋಗ. ಓಕೆ, ತುಂಬಾ ಎಫೆಕ್ಟಿವ್ ಆಗಿ ಯೋಗ ನಮ್ಮ ಮೇಲೆ ಪರಿಣಾಮ ಬೀರಬೇಕು ಅಂದ್ರೆ ಯಾವ ಟೈಮ್ನಲ್ಲಿ ಯೋಗ ಮಾಡಬೇಕು? ಬೆಸ್ಟ್ ಅಂದ್ರೆ ಮಾರ್ನಿಂಗ್, ಹೊಟ್ಟೆ ಖಾಲಿ ಇರಬೇಕು ಯೋಗ ಮಾಡುವಾಗ. ಒಂದು 4 hours ಆದ್ರೂ ಆಗಿರ್ಬೇಕು. ಸೊ ಹಾಗಾಗಿ ಹೊಟ್ಟೆ ಖಾಲಿ ಇರಬೇಕು. ಬೆಳಗಿನ ಜಾವ ಒಂಥರ ಅದು ಏನು ಪರಿಶುದ್ಧ ವಾತಾವರಣ, ನಿಮ್ಗೇನು ಡಿಸ್ಟರ್ಬೆನ್ಸ್ ಇರಲ್ಲ, ನೀವು ಮಲಗಿರ್ತೀರಾ, ಎದ್ದಿರ್ತೀರಾ. ಸೊ ಅವಾಗ ಏನು ಸ್ಟ್ರೆಸ್ಸು ಕೂಡ ಇರಲ್ಲ. ಆ ಒಂದು ಟೈಮಲ್ಲಿ ನೀವು ಮಾಡಿದಾಗ ನಿಮ್ಗೆ ಅದ್ರದ್ದು ಬೆನಿಫಿಟ್ ಜಾಸ್ತಿ ಗೊತ್ತಾಗುತ್ತೆ. ಸೊ ಬೆಳಗಿನ ಜಾವ ಮಾಡಿದ್ರೆ ಬೆಟರ್. ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಆಗಲ್ಲ ಅಂತವ್ರು ಸಂಜೆನೂ ಮಾಡ್ಬೋದು. ಕರೆಕ್ಟ್, ಹೌದು. ಸಂಜೆ ಮಾಡ್ಬೋದಾ? ಎನಿ ಟೈಮ್ ನೀವು ಹೊಟ್ಟೆ ಖಾಲಿ ಇರ್ಬೇಕು. ಅಟ್ಲೀಸ್ಟ್ ಒಂದು 2-3 hours ಆದ್ರೂ ಮಿನಿಮಮ್ ಏನು ತಿಂದಿರ್ಬಾರ್ದು ಆ ಗ್ಯಾಪ್ ಅಲ್ಲಿ. ಸೊ ಆವಾಗ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇನ್ವರ್ಟೆಡ್ ಪಾಸ್ಚರ್ಸ್ ಎಲ್ಲ ಇರುತ್ತೆ ಯೋಗದಲ್ಲಿ, ಫಾರ್ವರ್ಡ್ ಬೆಂಡಿಂಗ್ ಇರುತ್ತೆ. ಸೊ ಅದಕ್ಕಿಂತ ಹಾನಿ ಆಗ್ಬಾರ್ದಲ್ಲ, ಉಪಯೋಗ ಇರ್ಬೇಕು.
ಬೇಸಿಕ್ ಆಗಿ ಫಸ್ಟ್ ಮಾಡ್ಕೋಬಹುದಾ ಹೇಗದು ಯಾವುದು ಯೋಗದಲ್ಲಿ ಹಾ ನಮಗ್ ನಾವೇ ಮಾಡ್ಕೋಬಹುದಾ ಅಥವಾ ಎಲ್ಲಾರು ಒಂದ್ ಕಡೆ ಟೀಚಿಂಗ್ ಹೋಗ್ಬೇಕಾ ನೀವು ಕಲಿಯೋ ತನಕ ನೀವೇ ಮಾಡ್ತಾ ಐ ಮೀನ್ ಯಾರಾದ್ರೂ ಒಬ್ರು ಟ್ರೈನರ್ ಇದ್ರೆ ಬೆಟರು. ಅದಾದ್ಮೇಲೆ ಯು ವಿಲ್ ನೋ, ಅವ್ರು ನಿಮ್ಗೆ ಹೇಳ್ತಾರೆ ನಿಮ್ ಪಾಸ್ಚರ್ ಯಾವ್ದು ರೀತಿ ಇದೆ, ಕರೆಕ್ಟ್ ಮಾಡ್ತಾರೆ ಎಲ್ಲ. ಸೊ ಇನ್ನೊಂದು ಏನಪ್ಪಾ ಆಗುತ್ತೆ ಅಂದ್ರೆ ಒಂದು ಟ್ರೈನರ್ ಇದ್ರೆ ನಿಮ್ಗೆ ಈಸಿ ಅದು. ದಟ್ಸ್ ವಾಟ್ ಐ ಹ್ಯಾವ್ ಸೀನ್. ಒಬ್ರು ಟ್ರೈನರ್ ಇದ್ರೆ ಕಾನ್ಸ್ಟೆಂಟ್ ಆಗಿ ಹೇಳಿ ನಿಮ್ ತಲೆ ಬೇರೆ ಕಡೆ ಹೋದ್ರು ಅವ್ರು ವಾಪಸ್ ತರ್ತಾರೆ, ಗೊತ್ತಾಗ್ಬಿಡುತ್ತೆ ಟ್ರೈನರ್ಗೆ. ಓ ಇವರು ಮೈಂಡ್ಲೆಸ್ ಆಗಿ ಮಾಡ್ತಾ ಇದಾರೆ, ಯುನೋ ಇನ್ಹೇಲ್ ಕೈ ಎತ್ತಿ ಅದು ಇದು ಅಂತ ಎಲ್ಲ ದೇ ವಿಲ್ ನೋ. ಆಸ್ ಅನ್ ಇನ್ಸ್ಟ್ರಕ್ಟರ್ ಐ ಹ್ಯಾವ್ ನೋನ್. ಸೊ ಹಾಗಾಗಿ ಒಂದ್ ಟ್ರೈನರ್ ಇದ್ರೆ ಹೆಲ್ಪ್ಫುಲ್. ಬಟ್ ಡೆಫಿನೆಟ್ಲಿ ಯೋಗ ಮಾಡಕ್ಕೆ ಸೆಲ್ಫ್ ಮೋಟಿವೇಶನ್. ಯಾವ ಏಜ್ ಗ್ರೂಪ್ ನಿಮ್ ಪ್ರಕಾರ ಈಗ ಈ ಯೋಗದ ಬಗ್ಗೆ ಬಹಳ ಒಲವು ಇಟ್ಕೊಂಡ್ರವ್ರು? ಆಕ್ಚುಲಿ ಈಗ ಇಲ್ಲ, ಎಲ್ಲ ಏಜ್ ಗ್ರೂಪ್ ಅವರು ಮಾಡ್ತಾ ಇದ್ದಾರೆ. ಈಗ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಯೋಗ ಡೇ, ಇಂಟರ್ನ್ಯಾಷನಲ್ ಯೋಗ ಡೇ ಎಸ್ಪೆಷಲಿ ಆ ಒಂದು ಯಾವಾಗ ನಮ್ಗೆ ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಶುರು ಮಾಡಿದೀವೋ ಅವಾಗಿನ ಸ್ಕೂಲ್ಸ್ ಅಲ್ಲೆಲ್ಲ ತುಂಬಾನೇ ಮಾಡ್ತಾ ಇದ್ದಾರೆ. ಸೊ ಸ್ಕೂಲ್ಸ್ ಅಲ್ಲಿ ಮ್ಯಾಂಡೇಟರಿ ಯೋಗ ಇರೋದನ್ನು ನೋಡಿದೀನಿ ಕೆಲವು ಸ್ಕೂಲ್ಸ್ ಅಲ್ಲಿ. ಆಮೇಲೆ ಇದು ಏನು ವಯಸ್ಸಾದವರಿಗೆ ಸಿಂಪಲ್ ಎಕ್ಸಸೈಸಸ್ ಅಲ್ಲ, ಸೊ ಅವ್ರಿಗೆ ಪ್ರಾಬಬ್ಲಿ ಜಿಮ್ಗೆ ಹೋಗೋಕ್ಕಾಗಲ್ಲ, ಕೆಲವ್ರಿಗೆಲ್ಲ ವೇಟ್ ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಯೋಗ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಏಜ್ ಗ್ರೂಪ್ಗೂ ಯೋಗ ಹೆಲ್ಪ್ ಆಗುತ್ತೆ ಅಂತ ನಾನು ಸಾಮಾನ್ಯವಾಗಿ ನಾವು ಮಾತಾಡೋದು, ನೀವು ಮೈಂಡ್ ತುಂಬಾ ಸ್ಟ್ರಾಂಗ್ ಇದ್ರೆ ನೀವು ಎಲ್ಲವನ್ನೂ ಎದುರಿಸಬಹುದು, ಕಷ್ಟ ಬಂದ್ರು ಅಂತ. ಐ ಥಿಂಕ್ ಯೋಗ ತುಂಬಾ ದೊಡ್ಡ ಮಟ್ಟಕ್ಕೆ ಹೆಲ್ಪ್ ಮಾಡುತ್ತೆ. ಖಂಡಿತ. ಯಾಕಂದ್ರೆ ಈಗ ಬ್ಯಾಲೆನ್ಸಿಂಗ್ ಪಾಸ್ಚರ್ಸ್ ಎಲ್ಲ ಇರುತ್ತೆ ನೋಡಿ, ಅದಕ್ಕೆ ಏಕಾಗ್ರತೆ ಬೇಕಾಗುತ್ತೆ. ಒಂದ್ ಕಡೆ ಒಂದು ಪಾಯಿಂಟ್ ನ ನೋಡ್ಕೊಂಡು ನಾವು ಬ್ಯಾಲೆನ್ಸ್ ಮಾಡ್ತೀವಿ, ಅದನ್ನೇ ಹೇಳ್ತೀವಿ ಕೂಡ. ಈಗ ಒಬ್ರು ನಿಂತ್ಕೊಂಡಾಗ ಫುಲ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಸೊ ಅವಾಗ ಹೇಳ್ತೀವಿ ಒಂದು ಪಾಯಿಂಟ್ ಅನ್ನು ನೋಡ್ಬಿಟ್ಟು ಅಲ್ಲೇ ಫೋಕಸ್ ಮಾಡ್ಬಿಟ್ಟು ನಿಂತ್ಕೊಳ್ಳಿ. ನೀವೂ ಅಷ್ಟೇ ಟ್ರೈ ಮಾಡಿ ಹರೀಶ್ ಅವ್ರೆ. ವೆನ್ ಯು ಆರ್ ಡೂಯಿಂಗ್ ಏನು ತಾಡಾಸನ, ಯಾವ್ದಾದ್ರೂ ತ್ರಿಕೋಣಾಸನ, ವಿಚ್ ಎವರ್ ಯಾವುದು ನಿಮ್ಗೆ ನಾಟ್ ಬಿ ಬ್ಯಾಲೆನ್ಸಿಂಗ್ ಪಾಸ್ಚರ್ ಇಟ್ ಸೆಲ್ಫ್. ನಿಮ್ಗೆ ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಒಂದೇ ಪಾಯಿಂಟ್ ಅಲ್ಲಿ ನೀವು ಫೋಕಸ್ ಮಾಡ್ತಾ ನೋಡಿದ್ರೆ ಬ್ಯಾಲೆನ್ಸ್ ಬರುತ್ತೆ, ಆ ಸ್ಟೆಬಿಲಿಟಿ ಬರುತ್ತೆ. ಸೊ ಈ ತರ ಚಿಕ್ಕ ಚಿಕ್ಕ ಅಂಶಗಳು, ಅದನ್ನೇ ನೀವು ಪ್ರೊಫೆಷನಲ್ಲೂ ಹಾಕೊಂಡ್ರೆ ಒನ್ ಟಾಸ್ಕ್ ಅಟ್ ಅ ಟೈಮ್ ಮಾಡಿದ್ರೆ ಬೇಗ ಕೆಲಸ ಮಾಡ್ಕೊಂಡು ಹೋಗ್ಬೋದು. ನಾವು ಏನು ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ ಅಂತ ಹೇಳಿ ಎಲ್ಲಾನು ಒಟ್ಟಿಗೆ ಶುರು ಮಾಡ್ಕೊಂಡು ನಾವು ಮಾಡೋದ್ರಿಂದ ಯಾವುದಕ್ಕೂ ಒಂದು ಜಸ್ಟಿಸ್ ಕೊಡೋಕ್ಕಾಗಲ್ಲ. ಸೊ ಹಾಗೆ ಒಂದಾದ್ಮೇಲೆ ಒಂದು ಜಸ್ಟ್ ಹ್ಯಾವ್ ಯುವರ್ ಫೋಕಸ್. ಬೇಸಿಕಲಿ ಫೋಕಸ್ಡ್ ಆಗಿ ಕೆಲಸ ಮಾಡಿದ್ರೆ ಯು ವಿಲ್ ಫಿನಿಶ್ ಯೋರ್ ಟಾಸ್ಕ್. ಇಂಥವ್ರು ಏಜ್ ಗ್ರೂಪ್ ಅವರು ಅಥವಾ ಇಂಥದ್ರಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಇಂಥ ಆಸನ ಮಾಡಬಾರ್ದು ಅಂತಾನೂ ಇದೆಯಾ? ಹಂಗೂ ಇದೆ. ಡಿಪೆಂಡ್ಸ್ ಆನ್ ಯಾರು, ಏಜ್ ಏನು, ಯಾವ ರೀತಿ ಅವರಿಗೆ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ನೋಡಿ ಆಸನಗಳನ್ನೆಲ್ಲ ಪ್ರಿಸ್ಕ್ರೈಬ್ ಮಾಡ್ತಾರೆ. ಯಾರೋ ಗರ್ಭಿಣಿಯರು ಅವ್ರು ಇಂಥ ಆಸನಗಳನ್ನ ಮಾಡಬಾರ್ದು ಅಂತಾನೂ ಇದೆಯಾ? ಖಂಡಿತ. ಕೆಲವು ಅದೇ ಅಗೇನ್ ಅವ್ರು ಯಾವ ಒಂದು ಸ್ಟೇಜ್ ಅಲ್ಲಿ ಇದಾರೆ ಅದ್ರ ಮೇಲೂ ಹೋಗುತ್ತೆ. ಕೆಲವೊಂದು ಆಸನಗಳೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಹೇಳಲ್ಲ, ಆಮೇಲೆ ನೀವು ಇದನ್ನ ಮಾಡಿ ಅಂತಾನು ಹೇಳ್ತಾರೆ. ಸೊ ಆ ರೀತಿ ಬೇರೆ ಬೇರೆ ಆಸನಗಳೆಲ್ಲ ಇದೆ. ಇಟ್ಸ್ ಗುಡ್. ಹೌದು, ಒಂಥರ ಎಸ್ಪೆಷಲಿ ಗರ್ಭಿಣಿಯರಿಗೆ ಯೋಗ ತುಂಬಾನೇ ಹೆಲ್ಪ್ ಆಗುತ್ತೆ. ಮೈಂಡ್ ಅನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳೋದಕ್ಕೆ, ಹೌದು, ನಮ್ಮ ದೇಹವನ್ನ ಹುರಿಗೊಳಿಸ್ಕೊಳ್ಳೋದಕ್ಕೆ, ಮತ್ತು ಸದಾ ಆಕ್ಟಿವ್ ಆಗಿರೋದಕ್ಕೆ, ಎನರ್ಜಿ ತುಂಬಿರೋದಕ್ಕೆ, ಮತ್ತು ಬದುಕಿನ ಒಂದು ಯಶಸ್ಸಿಗೆ ಯೋಗ ಎಷ್ಟು ಮಟ್ಟಕ್ಕೆ ಸಾಥ್ ಕೊಡುತ್ತಲ್ಲ. ಖಂಡಿತ. ಯಾಕಂದ್ರೆ ಯೋಗ ಅಂದ್ರೆ ಬರೀ ಆಸನಗಳಲ್ಲ, ಪ್ರಾಣಾಯಾಮ, ಬ್ರೆತ್ ವರ್ಕ್. ಈಗ ಯೋಗದ ಬಗ್ಗೆ ಹೇಳ್ತಾ ಹೋದ್ರೆ ಇಲ್ಲ, ಜನಕ್ಕೆ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ, ರಾಧಿಕಾನವರೇ ಗ್ಲಾಮರಸ್ ಆಗಿ ನೋಡಿದೀವಿ, ಗ್ಲಾಮರಸ್ ಆಗಿ ಗೊತ್ತಾಗ್ಬೇಕಲ್ಲ. ಈ ಗ್ಲಾಮರ್ ಇಂದ ಇರೋ ಗ್ರಾಮರ್ ಏನು ಅಂದ್ರೆ, ಬಿಯಾಂಡ್ ಈ ಆಕ್ಟಿಂಗು ಮಾಡೆಲಿಂಗ್ ಗಿಂತ ಅವರು ಚಿಕ್ಕ ವಯಸ್ಸಿಂದ ಕಾಪಾಡ್ಕೊಂಡು ಬಂದಿರುವ ಮತ್ತು ಇದುವರೆಗೂ ಯಾವತ್ತೂ ಯೋಗ ಮಾಡದೇ ಇಲ್ಲದೆ ಇರೋ ದಿನಗಳು ಇಲ್ಲದೆ ಇರೋದ್ರಿಂದ ಯು ಆರ್ ಇನ್ ಟು ಯೋಗ. ಲೆಟ್ ಪೀಪಲ್ ನೋ ದಿಸ್. ನೀವು ಅದ್ರ ಬಗ್ಗೆ ಓದ್ಕೊಂಡು ಅದ್ರ ಬಗ್ಗೆ ಸರ್ಟಿಫಿಕೇಟ್ ತಗೊಂಡು ಇನ್ನೊಬ್ರು ಟೀಚ್ ಮಾಡ್ತಿದ್ದೀರಿ ಅಂದ್ರೆ ಕ್ವಾಲಿಫೈಡ್ ಯೋಗ ಇನ್ಸ್ಟ್ರಕ್ಟರ್. ಮೇಡಮ್, ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು. ಸೊ ಹಾಗಾಗಿ ನಿಮ್ ಸಿನಿಮಾ ನೋಡಿದೀವಿ, ನಿಮ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ನ ನಾನೇ ಎಷ್ಟೊಂದು ಬೇರೆ ಬೇರೆ ಕಡೆ ಬೇರೆ ಬೇರೆ ಚಾನಲ್ ಕೂತಾಗ ಮಾತಾಡಿದೀನಿ. ಆದ್ರೆ ಇದು ಜನಕ್ಕೆ ಗೊತ್ತಾಗ್ಬೇಕು ಅಂತ. ಪೀಪಲ್ ನೋ ದಿಸ್. ನೋಡಿ ಒಂದಷ್ಟು ಜನಕ್ಕೆ ಅದು ಉಪಯೋಗ ಬರಬೇಕು ಅಂತ. ಯಾರೋ ಆಕ್ಟರ್ಸ್ ಗಳಿರ್ತಾರೆ, ಹೆಣ್ಮಕ್ಳು ಹೀರೋಯಿನ್ ಆಗ್ಬೇಕು ಅಂತಾರೆ, ಆದ್ರೆ ಅವ್ರಿಗೆಲ್ಲ ಇದೆಲ್ಲ ಬೇಕಾ? ಇಂಪಾರ್ಟೆಂಟಾ? ಏನಂದ್ರೆ ಯಾರ್ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೆ. ನಾನು ಇದೇ ಮಾಡಿ ಅದೇ ಮಾಡಿ ಅಂತ ಹೇಳಲ್ಲ, ಎಲ್ಲ ಮಾಡಿ, ಎಲ್ಲ ಟ್ರೈ ಮಾಡಿ. ನನ್ಗಿದು ವರ್ಕ್ ಆಗಲ್ಲ ಅಂತ ಕಡೆಗಣಿಸೋದು ಬೇಡ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನನಗೆ ಈ ಮುಂಚೆ ನಾನು ಹೇಳ್ತಾ ಇದ್ದೆ, ನಾನು ಜಿಮ್ಗೆ ಹೋಗಿಲ್ಲ, ನಾನು ಬರೀ ಯೋಗ ಮಾಡೋದು ಅಂತ. ಬಟ್ ಈಗ ಐ ಆಮ್ ಸೀಯಿಂಗ್ ವರ್ತ್ ಇನ್ ಲಿಫ್ಟಿಂಗ್ ವೇಟ್ಸ್. ನನ್ ಬೇಕು, ಅದನ್ನು ಈಗ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಸಲ್ ಸ್ಟ್ರಾಂಗ್ ಇರಬೇಕು, ಜಾಯಿಂಟ್ಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅದು ಅಂತ. ಸೊ ಹಾಗಾಗಿ ಅದ್ರದ್ದು ನನ್ಗೆ ಪ್ರಯೋಜನಗಳು ಗೊತ್ತು.
ಹಾಗಾಗಿ ನಾನೀಗ ಹೇಳ್ತೀನಿ ಎರಡನ್ನೂ ಮಾಡಿ, ಯಾವ್ದನ್ನು ಬಿಟ್ಕೊಡ್ಬೇಡಿ. ಬರೀ ಜಿಮ್ ಮಾಡಿದ್ರೆ ಬಾಡಿ ಸ್ಟಿಫ್ ಆಗ್ಬಿಡುತ್ತೆ. ಹೌದು, ಸ್ಟಿಫ್ ಆಗುತ್ತೆ. ಯೋಗ ಮಾಡಿದಾಗ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಸೊ ಒಂದು ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ ಲೈಫ್ ಅಲ್ಲಿ. ಸೊ ದಟ್ ಇಸ್ ವಾಟ್ ಇಸ್ ಲೈಫ್ ಅಲ್ವಾ, ಒಳ್ಳೆ ಬ್ಯಾಲೆನ್ಸ್ ಇರುತ್ತೆ. ದಟ್ಸ್ ವಾಟ್ ಈಗ ನನ್ಗೆ ಈಗ ವಿಸ್ಡಮ್ ನನ್ಗದು ಒಳ್ಳೆ ಬ್ಯಾಲೆನ್ಸ್ ಇರಬೇಕು ಅಂತ. ವಿಸ್ಡಮ್. ಇಷ್ಟೆಲ್ಲದರ ನಡುವೆ ನನ್ನ ಕುತೂಹಲದ ಪ್ರಶ್ನೆ, ಈಗ ನೀವು ಯೋಗ ಇನ್ಸ್ಟ್ರಕ್ಟರ್, ಅಫ್ಕೋರ್ಸ್ ಯೋಗ ಮಾಡ್ತೀರಾ, ಒಂದಷ್ಟು ಯೋಗ ಕಾರ್ಯಕ್ರಮಕ್ಕೂ ಹೋಗಿದ್ದೀರಾ, ನಮ್ಗೆ ಗೊತ್ತಿದೆ ಅದು. ಯಾವ್ದಾದ್ರು ಸ್ಕ್ರಿಪ್ಟ್ ಬಂತಾ ಮೇಡಮ್ ನೀವು ಈ ಸಿನಿಮಾದಲ್ಲಿ ಹೀರೋಯಿನ್ ಯೋಗ ಇನ್ಸ್ಟ್ರಕ್ಟರ್ ಅಥವಾ ಯೋಗ ಎಕ್ಸ್ಪರ್ಟ್ ಇದ್ರು ನೀವು ಅಂತ ಯಾವ್ದಾದ್ರು ಸ್ಕ್ರಿಪ್ಟ್? ಫಸ್ಟ್ ಅಲ್ಲೇ ಅನುಭವ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಆಮೇಲೆ ಫುಲ್ ಫ್ಲೆಡ್ಜ್ ಆಗಿ ನಿಮ್ ಓರಿಯೆಂಟೆಡ್ ಮಾಡಬೇಕು ಆ ತರದ್ ಏನಾದ್ರು, ಅಂದ್ರೆ ಫಿಮೇಲ್ ಓರಿಯೆಂಟೆಡ್ ಯೋಗ ಈ ತರದೆಲ್ಲ ಇಲ್ಲ ಬಂದಿಲ್ಲ. ನೋಡೋದ್ರೆ ಫಿಮೇಲ್ ಲೀಡ್ ಯಾವ್ದಾದ್ರು ಬಂತ ಹೋಗ್ಲಿ, ಅಂದ್ರೆ ನೀವೇ ಕಾಣಿಸ್ಕೊಳ್ಳೋದು, ನೀವೇ ಇದ್ ಮಾಡೋದು, ಆ ತರದ್ ಯಾವ್ದಾದ್ರು? ಖಂಡಿತ. ಅಂದ್ರೆ ನಾನು ಸುಮಾರು ಮಾಡಿದೀನಿ. ಹೊಟ್ಟೆಗಾಗಿ, ಗಿಣು ಹೊಟ್ಟೆಗಾಗಿ, ಕಾಫಿ ತೋಟ. ಯಾ, ಐ ಮೀನ್ ಎವ್ರಿಥಿಂಗ್. ಓನ್ಲಿ ಯೂಟರ್ನ್ ವಾಸ್ ಜಸ್ಟ್ ಒನ್. ಇದು ನಾನು ಮಾಡಿರೋ ಎಲ್ಲ ಬೇರೆ ಎಲ್ಲದರಲ್ಲೂ ಲೀಡ್ ಆಗೇ ಮಾಡಿ. ಹಾಗಾಗಿ ನೀವು ಹುಡುಕ್ತೀರಾ ಹಂಗಾರೆ ಅದನ್ನ, ಅಂದ್ರೆ ವಿಮೆನ್ ಸೆಂಟ್ರಿಕ್ ಆಗಿರ್ಬೇಕು. ಖಂಡಿತ. ಅಂದ್ರೆ ಪಾತ್ರ ಸ್ಟ್ರಾಂಗ್ ಆಗಿರ್ಬೇಕು, ಏನಾದ್ರೂ ಹೇಳಬೇಕು, ಈ ಪಾತ್ರದಿಂದ ಜನರಿಗೆ ಏನಾದ್ರೂ ಗೊತ್ತಾಗ್ಬೇಕು. ಸೊ ಒಂದು ಸ್ಟೇಟ್ಮೆಂಟ್ ಮಾಡಬೇಕು, ಒಂದು ಮೆಸೇಜ್ ಕೊಡಬೇಕು. ಸೊ ಅದು ಖಂಡಿತ ಇದ್ದೇ ಇದೆ ನನಗೆ ಪ್ರತಿಯೊಂದು ಪಾತ್ರದಲ್ಲೂ. ಏನ್ ಇನ್ಸ್ಪಿರೇಷನ್ ಯಾವಾಗ್ಲೂ ಸ್ಪಾರ್ಕ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ನಿಮ್ಮ ಮೈಂಡ್ ಅಲ್ಲಿ? ಯಾವುದಕ್ಕೆ ಅಂತ ನಿಮ್ಮ ಆಕ್ಟಿವಿಟೀಸ್ಗೆ ಒಂದು ಪಾತ್ರ ಒಪ್ಕೋಬೇಕಾದ್ರೆ, ಎಸ್ಪೆಷಲಿ ಒಂದು ಪಾತ್ರ ಒಪ್ಕೋಬೇಕಾದ್ರೆ, ಐ ಥಿಂಕ್ ನಾನು ಮಾಡದೇ ಇರೋ ಒಂದು ಪಾತ್ರ ಬಂದಾಗ ನನ್ಗೊಂಥರ ಇದು ಮಾಡ್ಬೇಕಪ್ಪ ಅಂತ ಅನ್ಸುತ್ತೆ. ಈಗ ರೀಸೆಂಟ್ ಆಗಿ ಬಂದಿದ್ದು ಒಂದು, ಈಗ ನಾನು ಮಾಡ್ತಾ ಇರೋದು ಅದು ಫಾರ್ಮಿಂಗ್ ಬಗ್ಗೆ. ಸೊ ಏನು ನನಗೆ ಐ ಥಿಂಕ್ ಒಂಥರ ಸಿಂಕಲ್ಲೇ ಹೋಗಿದೆ. ನಾನು ಮಾಡಿರೋ ನನ್ನ ಲೈಫ್ ಈವೆಂಟ್ಸು ಮತ್ತೆ ನನ್ನ ಚಾಯ್ಸ್ ಆಫ್ ಮೂವೀಸು ಯಾವ್ದ್ಯಾವ್ದು ನನಗೆ ಬಂದಿದೆ ಒಂಥರ ಸಿಂಕಲ್ಲೇ ಹೋಗಿದೆ ಅಂತ ನನ್ಗನ್ಸುತ್ತೆ. ವ್ಯವಸಾಯದ ಬಗ್ಗೆ ಹೇಗಿದೆ ಇದು, ಸ್ವಲ್ಪ ವ್ಯವಸಾಯದ ಬಗ್ಗೆ ಇದು ಬರ್ತದೆ. ಈಗ ನಾನು ಏನಪ್ಪಾ ಅಂದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗು ತುಂಬಾನೇ ಇಂಪಾರ್ಟೆಂಟು, ಆ ಒಂದು ಮೋಡಲ್ ಇದೆ ನಾನೀಗ. ಸೊ ನಾನು ಎಷ್ಟು ಪೆಸ್ಟಿಸೈಡ್ಸ್ ಕಮ್ಮಿ ಹಾಕಿ ಏನೋ ತರಕಾರಿ ಎಲ್ಲಿ ಮಾರ್ತಾರೆ ಅಲ್ಲಿಂದ ತರಬೇಕು ಅಂತ ಈಗ ನಾನು ಯೋಚನೆ ಮಾಡಕ್ ಶುರು ಮಾಡಿದ್ದೀನಿ. ಬಿಕಾಸ್ ಅಷ್ಟು ಒಂದು ಅರಿವು ಗೊತ್ತಾಗುತ್ತೆ. ನಾವು ಹರೀಶ್ ಅವ್ರ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಾವು ವಿ ಆರ್ ಅನ್ನೆಸೆಸರಿಲಿ ಟೇಕಿಂಗ್ ಸ್ಟ್ರೆಸ್ ಓವರ್ ಸ್ಮಾಲ್ ಥಿಂಗ್ಸ್ ಅನ್ಸುತ್ತೆ. ಯಾಕಂದ್ರೆ ಬೇಸಿಕ್ಸ್ ಆರ್ ನಾಟ್ ಟೇಕನ್ ಕೇರ್ ಆಫ್. ಈಗ ಅದು ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ನಮ್ದು ಕ್ರಾಪ್ ಎಲ್ಲಿಂದ ಬರ್ತಾ ಇದೆ, ಇಷ್ಟು ಫರ್ಟಿಲೈಸರ್ಸ್ ಪೆಸ್ಟಿಸೈಡ್ಸ್ ಹಾಕಬೇಕು, ಅದು ಯಾಕೆ ಹಾಕಬೇಕು, ಅದೆಲ್ಲ ಅದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಏನಿದೆ ಅದು ಎಲ್ಲರೂ ಮಾಡಬೇಕು. ನಮ್ಮ ಕಾಂಟ್ರಿಬ್ಯೂಷನ್ ಅದರಲ್ಲಿ ಇರಬೇಕು ಅಂತ ನನ್ಗನ್ಸುತ್ತೆ. ಪ್ರತಿಯೊಬ್ಬರು ಟೆರೆಸ್ ಫಾರ್ಮಿಂಗ್ ಆದ್ರೂ ಮಾಡಬೇಕು ಅಂತ ನನ್ಗನ್ಸುತ್ತೆ. ಈಗ ನಮ್ಮಮ್ಮ ಮಾಡ್ತಾರೆ, ಪಾಲಕ್ಕೆಲ್ಲ ಬೆಳೆಸ್ತಾರೆ ಕೆಲಸಲ್ಲಿ. ಟೊಮೆಟೊ ಚಿಕ್ಕ ಚಿಕ್ಕದು, ನಾಟ್ ಟೂ ಮಚ್, ನಾಟ್ ಇದು ಅವ್ರು ಇದ್ರಲ್ಲಿ ನಮ್ಮ ಮನೆಗೆ ಆಗೋ ಅಷ್ಟು. ತುಂಬಾನು ವೆರೈಟಿ ಅಂತಿಲ್ಲ, ಅದು ಶಿ ಇಸ್ ನಾಟ್ ಮ್ಯಾಡ್ ಅಬೌಟ್ ಇಟ್. ಅವ್ರಿಗೆ ಇಷ್ಟ. ಪಾಲಕ್ ಪನೀರ್ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಪಾಲಕ್ ಇದೆ, ಪುದೀನಾ ಪಲಾವ್ ಮಾಡಬೇಕು ಅಂದ್ರೆ ಪುದೀನಾ ಇದೆ, ಕೊತ್ತಂಬರಿ ಸೊಪ್ಪು, ಇದೆಲ್ಲ ಸಿಂಪಲ್ ಆಗಿರೋದು. ಸೊ ಇದನ್ನ ಮನೇಲಿ ಬೆಳೆಸ್ಕೊಂಡ್ರು ಎಷ್ಟೋ ಹೆಲ್ಪ್ ಆಗುತ್ತೆ. ನೋಡಿ ನೋಡಿ ಎಷ್ಟೆಷ್ಟೆಲ್ಲ ನಡೀತಾ ಇದೆ ಅಂತ. ಈ ಟೆರೆಸ್ ಫಾರ್ಮಿಂಗ್ ಹೇಳಿದ್ರಲ್ಲ, ಎಷ್ಟು ಜಾಗ ಇರಬೇಕು? ಸೊ ಇದು ನಾನು ಪ್ರೊಫೆಷನ್ ನಂದು, ಐ ಆಮ್ ನಾಟ್ ಅ ಪ್ರೊಫೆಷನಲ್ ಅಟ್ ದಿಸ್, ಬಟ್ ಅಮ್ಮ ಅವ್ರಿಗೆ ಗೊತ್ತಿದೆ. ಅಂದ್ರೆ ಚಿಕ್ಕದಿದ್ರು ಓಕೆ. ಈಗ ಜಾಸ್ತಿ ಇರ್ಬೇಕು ಅಂತ ಏನಿಲ್ಲ, ಇಷ್ಟೇ ಇರ್ಬೇಕು ಅಷ್ಟೇ ಇರ್ಬೇಕು ಅಂತಿಲ್ಲ. ಬಟ್ ನಿಮ್ ಟೆರೆಸ್ ಇದ್ದಾಗ ಅದನ್ನ ಯೂಸ್ ಮಾಡ್ಕೊಳ್ಳಿ. ಅಂಡ್ ಇಟ್ ಈಸ್ ಇಂಪಾರ್ಟೆಂಟ್. ನಿಮ್ಗೆ ಅಟ್ಲೀಸ್ಟ್ ಆ ಒಂದು ಕೊತ್ತಂಬರಿ ಸೊಪ್ಪು, ಪಾಲಕ್ಕು ಅದಾದ್ರೂ ನೀವು ಹೆಲ್ದಿಯಾಗಿ ನೀವು ಸೇವನೆ ಮಾಡ್ತಾ ಇರ್ತೀರಾ. ಇಲ್ಲಾಂದ್ರೆ ಅದಕ್ಕೂ ತುಂಬಾನೇ ಪೆಸ್ಟಿಸೈಡ್ಸ್ ಎಲ್ಲ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ಎಷ್ಟು ಅರ್ನ್ ಮಾಡಿದ್ರು ನಾವು ತಿನ್ನೋದು ಹೆಲ್ದಿ ಇಲ್ಲ ಅಂದ್ರೆ ಅದು ಏನ್ ಪ್ರಯೋಜನ? ಬೆಂಗಳೂರಿನ ಹೊರವಲಯದಲ್ಲಿ ತರಕಾರಿಗಳನ್ನ ವಾಶ್ ಮಾಡಿ ತಗೊಂಡ್ಬರ್ತಾರಲ್ಲ, ಆ ವಾಶ್ ಮಾಡೋದನ್ನ ಯಾರಾದ್ರೂ ನೋಡ್ಬಿಟ್ರೆ ಲೈಫಲ್ಲಿ ತರಕಾರಿ ತಿನ್ನಲ್ಲ. ಯಾವ ನೀರಲ್ಲಿ ವಾಶ್ ಮಾಡ್ತಾರೆ ಅಂತ ನೋಡ್ಬಿಟ್ರೆ ಲೈಫಲ್ಲಿ ತರಕಾರಿ ತಿನ್ನಲ್ಲ. ನನ್ಕಿಂತ ಜಾಸ್ತಿ ನಿಮಗ್ ಗೊತ್ತಿರುತ್ತೆ ಇದ್ರ ಬಗ್ಗೆ. ಖಂಡಿತ ವಾಶ್ ಮಾಡ್ತಿದಾರ ಅಂತ ಕಾರ್ ನಿಲ್ಸ್ಬಿಟ್ಟು ಜನ ನೋಡ್ಬಿಡ್ಲಿ ಅದನ್ನ, ಮುಗಿದ ಕಥೆ. ಲೈಫಲ್ಲಿ ತರಕಾರಿ ತಿನ್ನಲ್ಲ ನಾವ್ ಯಾರು. ಅಂದ್ರೆ ಹೆಂಗ್ ಬಿಲೀವ್ ಮಾಡೋದು ಅಂತ ಅರ್ಥ ಆಗಲ್ಲ ಎಷ್ಟೋ ಸರಿ. ಈಗ ಆರ್ಗ್ಯಾನಿಕ್ ಅಂದ್ರೆ ನೀವು ಯಾವ್ದೋ ಆರ್ಗ್ಯಾನಿಕ್ ಕ್ಯಾರೆಟ್ ತರಿಸ್ಬೇಕು, ಬುಕ್ ಮಾಡ್ತೀವಿ ಅಷ್ಟೇ. ನಾವು ಬೆಳೆದಿದ್ ನೋಡಲ್ವೇ, ಹಿಂಗೂ ನೋಡಲ್ವೇ, ಹೆಂಗ್ ಸರ್ಟಿಫೈ ಮಾಡ್ತೀವಿ? ಈಗ ನಮ್ಗೆ ಎಜುಕೇಟ್ ಮಾಡಿ, ರಾಧಿಕಾ ನಾರಾಯಣ್ ನಮಗೆ ಎಜುಕೇಟ್ ಮಾಡಿ, ನಾವ್ ಹೇಗ್ ತರಿಸೋದು, ಎಲ್ಲಿ ತಿನ್ನೋದು, ಹೆಂಗ್ ನಂಬೋದು? ಸೊ ನಾನು ಈಗ ಸದ್ಯಕ್ಕೆ ಭೂಮಿ ಫಾರ್ಮ್ಸ್ ಅಂತ ಒಂದಿದೆ. ಅವರು ಆರ್ಗ್ಯಾನಿಕ್ ಆಗಿ ಬೆಳೆಯೋದು, ಅದೆಲ್ಲ ಸರ್ಟಿಫೈಡ್ ಎಲ್ಲಾನು. ಅದೊಂಥರ ಟೆಸ್ಟೆಡ್ ಅಲ್ಲಿ ಅವರು ಅದರದ್ದು ಸರ್ಟಿಫಿಕೇಟ್ ಕೂಡ ಹಾಕಿದ್ದಾರೆ ವೆಬ್ಸೈಟ್ ಅಲ್ಲೇ, ಭೂಮಿ ಫಾರ್ಮ್ಸ್ ಅಂತ ಹೇಳಿ. ಸೊ ನಾನೀಗ ನನ್ನ ತರಕಾರಿ ಎಲ್ಲ ನಾನು ಎಷ್ಟಾಗುತ್ತೋ ಅಷ್ಟೀಗ, ಅಕಸ್ಮಾತ್ ಈಗ ಟೊಮ್ಯಾಟೊ ಇಲ್ವೇ ಇಲ್ಲ,
ಆರ್ಡರ್ ಮಾಡಬೇಕು ಅಂದ್ರೆ ಮಾತ್ರ ನಾನು ಬೇರೆ ಕಡೆ ಆರ್ಡರ್ ಮಾಡ್ತೀನಿ. ಅದರ್ವೈಸ್ ನಾನು ಭೂಮಿ ಫಾರ್ಮ್ಸ್ ಇಂದನೇ ಅದಕ್ಕೆ. ಬಟ್ ಇಟ್ ಇಸ್ ನಾಟ್ ಆಸ್ ಈಸಿ. ಒಂದಿನ ಮುಂಚೆನೆ ಎಲ್ಲ ಮಾಡ್ಬೇಕು. ಎಕನಾಮಿಕಲ್ ಹೇಗೆ ಮಾಮೂಲಿ ಇರೋ ಜನ ಅದನ್ನ ಅಫೋರ್ಡ್ ಮಾಡ್ಬೋದಾ, ಇಲ್ಲ ಗುರು ನಮ್ಗೆಲ್ಲ ಇದೆಲ್ಲ ದೊಡ್ಡವ್ರಿಗೆ ಅಂತ ಯಾರು ಫೀಲ್ ಮಾಡಿದ್ರೆ ಅಂತ ಕೇಳ್ತಾ ಇದ್ದೀನಿ. ಇದು ಒಂದು ಒಳ್ಳೆ ಪ್ರಶ್ನೆನೇ ಹೌದು. ಇಟ್ಸ್ ನಾಟ್ ಅಷ್ಟು ಎಕನಾಮಿಕಲ್ ಇಲ್ಲ. ಬಟ್ ನಿಮ್ಮ ಒಂದು ಹೆಲ್ತ್ಗೋಸ್ಕರ ನೀವು ಇದನ್ನ ಮಾಡ್ಬೋದು ಅಂತ ನಾನು ಅನ್ಕೋತೀನಿ. ಆಲೂಗೆಡ್ಡೆ ಕೆಜಿ ಎಷ್ಟು? 20 ರೂಪಾಯಿ 15 ರೂಪಾಯಿ ಮಾಡ್ಕೊಂಡ್ ಕೊಡು ಅಂತೀವಿ ನಾವು. ಹೌದು ನೋಡಿ, ಕರೆಕ್ಟ್ ಅಲ್ವಾ? ನಮ್ ಬಾರ್ಗೇನ್ ಅದು. ಸೊ ಯಾವ್ದೋ ರೇಟ್ ಜಾಸ್ತಿ ಇದ್ದಾಗ ಜನ ಏನ್ ಮಾಡ್ತಾರ ಅವಾಗ, ಬೇಡ ಬಿಡಪ್ಪ ನಮ್ಮ ಮನೆ ಹತ್ರ ಏನ್ ತರ್ತಾರೆ, ಯಾರೋ ಸಾಕಮ್ಮ ತರ್ತಾಳೆ, ಈರಮ್ಮ ತರ್ತಾಳೆ, ಮಹೇಶಣ್ಣ ತರ್ತಾನೆ, ಯಾರೋ ತಗೋಬೇಕು ಅಂತ ಸುಮ್ಮನೆ ಲಾಜಿಕ್. ಕರೆಕ್ಟ್. ನೀವು ನಾನೀಗ ಫಸ್ಟ್ ಹೇಳಿದ್ನಲ್ಲ, ಸಾಕಷ್ಟು ಬಟ್ಟೆಗಳನ್ನ ತಗೊಳ್ತೀವಿ ನಾವು, ಪದಾರ್ಥಗಳನ್ನ ಮನೆಗೆ ಪದಾರ್ಥಗಳನ್ನ ತಗೋತೀವಿ. ಅದಕ್ಕೆ ನಾವು ಎರಡು ಸಲ ಯೋಚನೆನೂ ಮಾಡಲ್ಲ. ನಾವು ಶೋರೂಮ್ ಅಲ್ಲಿ ಟ್ಯಾಗ್ ನೋಡಿದ ತಕ್ಷಣ ತಗೊಂಡ್ಬಿಡ್ತೀವಿ. ಅದಕ್ಕೆ ನಾವು ಏನು ಬಾರ್ಗೇನಿಂಗು ಕೂಡ ಮಾಡಲ್ಲ. ಬಟ್ ತರಕಾರಿ ಮಾರೋರ ಹತ್ರ ನಾವು ಬಾರ್ಗೇನಿಂಗ್ ಮಾಡ್ತೀವಿ. ಅದು ಎಷ್ಟು ಸರಿ ಅವರಿಗೆ ಅಂತ. ಯಾಕಂದ್ರೆ ಫಾರ್ಮಿಂಗ್ ಇದೆಯಲ್ಲ, ಬಿಸಿಲಲ್ಲಿ ನಿಂತು ಯು ಹ್ಯಾವ್ ಟು ಬೇರ್ ದ ವೆಗ್ಯಾರೀಸ್ ಆಫ್ ನೇಚರ್. ಅದು ಮಳೆ ಆಗಿರ್ಬೋದು, ಹನಿ ಆಗಿರ್ಬೋದು, ಬಿಸಿಲಾಗಿರ್ಬೋದು, ಎಲ್ಲ ಫೇಸ್ ಮಾಡ್ಕೊಂಡು ಮಾಡಿರ್ತಾರಲ್ಲ, ಅದು ಈಸಿ ಅಲ್ಲ. ತರಕಾರಿ ಅಟ್ಲೀಸ್ಟ್ ತಗೊಳ್ಳುವಾಗ ಮಾತ್ರ ಬಾರ್ಗೇನಿಂಗ್ ಮಾಡಬಾರ್ದು ಅಂತ ನನ್ಗನ್ಸುತ್ತೆ. ಅದೊಂದು. ಆಮೇಲೆ ಇನ್ನೊಂದು, ಆರ್ಗ್ಯಾನಿಕ್ ಆಗಿ ಮಾಡೋಣ, ನಾವು ತಗೊಳ್ಳೋಣ. ಅದಕ್ಕೊಂದು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ರು ಆಮೇಲೆ ICU ಅಲ್ಲಿ ಇರುವಾಗ ಎಕ್ಸ್ಟ್ರಾ ಫ್ಯೂ ಲ್ಯಾಕ್ಸ್ ನಾವು ಸ್ಪೆಂಡ್ ಮಾಡ್ತೀವಲ್ಲ, ಅದನ್ನ ಕಮ್ಮಿ ಮಾಡ್ಬೋದೇನೋ ಅನ್ನೋ ಒಂದು ನನ್ನ ಒಂದು ಅನಿಸಿಕೆ. ನೀವು ಈಗ ಮೈಂಡ್ಲೆಸ್ ಆಗಿ ಎಲ್ಲಿ ಕಮ್ಮಿ ಅದನ್ನ ತಗೊಳ್ಳೋಣ ಪರವಾಗಿಲ್ಲ ಅಂತ. ಬಟ್ ಅದಕ್ಕೆ ಅಷ್ಟು ಕೆಮಿಕಲ್ಸ್ ಹಾಕಿರ್ತಾರೆ, ಅಷ್ಟು ಅಡಲ್ಟ್ರೇಷನ್ ಆಗಿರುತ್ತೆ. ಅದನ್ನ ನಾವು ಕಮ್ಮಿ ಮಾಡಿ ಸಿಂಪಲ್ ಆಗಿರ್ಬೋದು ತರಕಾರಿ. ಅಷ್ಟೊಂದೇನು ನಮ್ಗೆ ಅದು ವೆರೈಟಿ ಬೇಕು ಅಂತನೂ ಇಲ್ಲದೆ ಸಿಂಪಲ್ ತರಕಾರಿ ಅದನ್ನ ತಗೊಂಡು ನಾವು ಮನೇಲೇ ಮಾಡಿ ತಿನ್ನೋದ್ರಿಂದ ಐ ಥಿಂಕ್ ಅದರಲ್ಲಿ ಜಾಸ್ತಿ ಹೆಲ್ತ್ ಇರುತ್ತೆ. ನಾವು ICU ಬಿಲ್ ಕಮ್ಮಿ ಮಾಡ್ಬೋದೇನೋ ಅಂತ. ಈಗಿನ ಪರಿಸರದಲ್ಲಿ, ಈಗಿನ ಸಮಾಜದಲ್ಲಿ 5 ಪದಾರ್ಥಗಳನ್ನ ನಾವು ತಿನ್ನೋದು ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ಏನು? ಬೇಡಪ್ಪ ಬಿಟ್ಬಿಡಿ ಇದನ್ನ. ಆನ್ ಪ್ರಯಾರಿಟಿ ಐ ಥಿಂಕ್ ಕುಡಿಯೋದನ್ನ ಬಿಟ್ಬಿಡಿ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಬಿಟ್ಬಿಡಿ. ಬಿಟ್ಬಿಡಿ. ಅದು ಇಟ್ಸ್ ಆಕ್ಚುಲಿ ಇವತ್ತೇ ನಾನು ನೋಡ್ತಾ ಇದ್ದೆ, ಇಟ್ಸ್ ವೆರಿ ಅನ್ಕೂಲ್. ಈಗ ಇಟ್ಸ್ ಗುಡ್ ನ್ಯೂಸ್ ಅಂತ ಸುಮಾರು ಜನ ಅದ್ರ ಬಗ್ಗೆ ಹೇಳ್ತಾ ಇದಾರೆ, ಇಲ್ಲ ತಗೋಬೇಡಿ ಅಂತ ಹೇಳಿ. ಅದು ಬಿಟ್ಬಿಡಿ ಅಂತ. ರೇಟೆಡ್ ಡ್ರಿಂಕ್ಸ್ ಎಲ್ಲ ಬಿಟ್ಬಿಡಿ. ಆಮೇಲೆ ತುಂಬಾ ಸ್ಪೈಸ್ ತಗೊಳಕ್ ಹೋಗ್ಬೇಡಿ. ಅಂದ್ರೆ ಖಾರ ಮಸಾಲೆ ಅದನ್ನೆಲ್ಲ ಅಷ್ಟು ಹಿತಮಿತವಾಗಿರ್ಬೇಕು ಅಂತ ನನ್ಗನ್ಸುತ್ತೆ. ಎಷ್ಟಾಗುತ್ತೋ ಅಷ್ಟು ನೀವು ತಗೊಳ್ಳಿ. ಅಡಲ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಹೌದು, ಕರೆಕ್ಟ್. ಸ್ವಚ್ಛವಾಗಿ ಸಿಗುತ್ತೆ ಅಂತ. ಹೌದು. ಸೊ ಅದ್ರ ಬಗ್ಗೆ ನಮ್ದು ಎಲ್ಲಿ ನಾವು ಏನು ಪದಾರ್ಥ ತಗೊಳ್ತಾ ಇದೀವಿ, ಆಹಾರ ತಗೊಳ್ತಾ ಇದೀವಿ, ಅದು ಒಂದು ಒಳ್ಳೆ ಸೋರ್ಸ್ ಇಂದ ಬರ್ತಾ ಇದೆ ಅನ್ನೋದನ್ನ ನಾವು ಮನವರಿಕೆ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ನೆ ಅದು ತಗೊಳ್ಳೋಣ ಕಮ್ಮಿ ದುಡ್ಡು ಅಂತ ಮಾಡದೆ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ನಾವು ಇರಬೇಕು ಅಂತ ನನ್ಗನ್ಸುತ್ತೆ ಆ ಒಂದು ವಿಭಾಗದಲ್ಲಿ. ನಾಲ್ಗೆ ಟೇಸ್ಟ್ ಹೆಂಗ್ ಕೇಳುತ್ತೆ ಅಂದ್ರೆ, ಹೌದು, ಅವನ ಅಜಿನೋಮೋಟೊ ಹಾಕಿದನೋ ಇಲ್ವೋ ನಾವು ಯೋಚನೆ ಮಾಡಲ್ಲ. ಕರೆಕ್ಟ್. ಎಷ್ಟ್ ಚೆನ್ನಾಗಿದೆ ಗೊತ್ತಾ, ಪ್ರತಿದಿನ ಅದೇ ಟೇಸ್ಟ್ ಇದೆ ಗೊತ್ತಾ ಅಂತ ಹೋಗಿ ಕರ್ಕೊಂಡೋಗಿ ನೆಕ್ಸ್ಟ್ ಜನ 5 ಜನಕ್ಕೆ ನಾವು ತಿಂದು ಅಡಿಕ್ಟ್ ಆಗ್ಬಿಡ್ತೀವಿ. ಹೌದು ಹೌದು, ಕರೆಕ್ಟ್. ಅದು ನಮ್ ಟೇಸ್ಟ್. ಹೌದು. ಆಮೇಲೆ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಗೊತ್ತಿರಲ್ಲ ನಿಮ್ಗೆ. ಬಟ್ ನಾನು ಹೇಳ್ತಾ ಇದ್ದೀನಿ ಅಗೇನ್, ನನ್ಗೂ ಅರ್ಥ ಆಗುತ್ತೆ, ಬಿಸ್ನೆಸ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲಾರ್ಗು ಅಟ್ ದ ಎಂಡ್ ಆಫ್ ದ ಡೇ ಎಲ್ಲಾರ್ಗು ಅನ್ನ ಹೊಟ್ಟೆಪಾಡು, ಬಿಸ್ನೆಸ್ ಮಾಡೋರ್ಗುನು ಇಲ್ಲಿ ಬಿಸ್ನೆಸ್ ಕೊಡೋರ್ಗುನು. ಸೊ ಹಾಗಾಗಿ ನಿಮ್ಗೆ ಗೊತ್ತಿರಬೇಕು, ಜಾಸ್ತಿ ಏನು ಎಕ್ಸ್ಟ್ರೀಮ್ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳೋದು. ಸೊ ಈಗ ಆಚೆ ಕಡೆ ಹೋಗಿದ್ದೀನಿ ನಾನು, ಇಲ್ಲ ಮನೆ ಫುಡ್ಡೇ ಬೇಕು, ನಾನು ತಿನ್ನೋದೇ ಇಲ್ಲ ಅಂತಾನು ಇರಬಾರ್ದು. ಓಕೆ, ಸಿನಿಮಾದಲ್ಲಿ ಬಂದಿದೆ, ಇಲ್ಲ ಅಂತಲ್ಲ. ಅದು ತೆಲುಗು, ಕನ್ನಡ, ತಮಿಳು ಬೇರೆ ಬೇರೆ ಸಿನಿಮಾಗಳಲ್ಲಿ ಬಂದಿದೆ, ಈ ತರದ ಕಾನ್ಸೆಪ್ಟ್ ಗಳು ಬಂದಿದೆ, ಅಥವಾ ವೆಬ್ ಸೀರೀಸ್ ಗಳು ಬಂದಿದೆ. ಬಟ್ ಡು ಯು ಫೀಲ್ ಇಯರ್ ಬೈ ಇಯರ್ ಜನ ಎಚ್ಚೆತ್ಕೋತಾ ಇದಾರೆ ಅಂತ ಅನ್ಸುತ್ತೆ? ಆ ಒಂದು ವಿಭಾಗನೂ ಇದೆ ಅದ್ರ ಬಗ್ಗೆ. ಈಗ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೆ ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಬರ್ತಾ ಇದೆ. ಒಳ್ಳೇದು ಇದೆ, ಕೆಟ್ಟದೂ ಇದೆ. ಸೊ ನಮ್ಗೆ ಒಳ್ಳೇದೇನಪ್ಪಾ ಅಂದ್ರೆ ಗೊತ್ತಾಗುತ್ತೆ ಎಲ್ಲಿ ಅಡಲ್ಟ್ರೇಷನ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಕೆಟ್ಟದೇನಪ್ಪಾ ಅಂದ್ರೆ ಇಟ್ಸ್ ಯೂಸ್ಡ್ ಆಸ್ ಅನ್ ಅಡ್ವರ್ಟೈಸಿಂಗ್ ಮೀಡಿಯಂ. ಸೊ ಕಾಂಪಿಟಿಷನ್ ಜಾಸ್ತಿ ಆಗ್ತಾ ಇದೆ. ಅವ್ರು ಅದನ್ನ ಮಾಡ್ತಾ ಇದಾರಾ, ನಾವಿನ್ನೂ ಮಾಡೋಣ, ಅದ್ರ 2 ಪಟ್ಟು ಮಾಡೋಣ ಅನ್ಕೊಂಡು. ಸೊ ಹಾಗಾಗಿ ಎರಡೂ ಇದೆ. ನಾವು ಬ್ಯಾಲೆನ್ಸ್ಡ್ ಆಗಿ
ಒಳ್ಳೆ ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಲ್ ಆಗಿ ಡಿಸೈಡ್ ಮಾಡಬೇಕು ನಮ್ಗೆ ಏನು ಒಳ್ಳೇದು ಅನ್ಕೊಂಡು. ವೆನ್ ಯು ಲುಕ್ ಬ್ಯಾಕ್ 10 years ಆಫ್ ಜರ್ನಿ ಕಳೆದ್ರಿ, ಇಷ್ಟೆಲ್ಲ ಅಂದ್ರೆ ಜನರ ನಡುವೆ ರಾಧಿಕಾ ನಾರಾಯಣ್ ಯಾರು ಅಂತ ಗುರುತಿಡಿಯೋ ಹಾಗೆ ನೀವು ನಿಂತಿದ್ದೀರಿ. ನಿಮ್ದೊಂದು ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೀರಿ. ಡೌನ್ ದ ಲೈನ್ ಅನದರ್ 3 years or 5 years ನಿಮ್ಮನ್ನ ನೀವು ಎಲ್ಲಿ ನೋಡ್ಕೊಳಕ್ ಬಯಸ್ತೀರಿ? ಇನ್ನೂ ಹೆಚ್ಚು ಸಿನಿಮಾಗಳು ಮಾಡಬೇಕು ಅಂತ ಇದೆ ನನಗೆ. ಓಕೆ, ಇದು ಕೇಳಬೇಕಾಗಿತ್ತು ನಾನು. ರಾಧಿಕಾ ಅವ್ರು ಸಿಕ್ಕಿದಾಗೆಲ್ಲ ಕೇಳೋ ಪ್ರಶ್ನೆ ಇದೆ, ಯಾಕೆ ಸೈಲೆಂಟ್ ಆಗಿದ್ದೀರಾ, ಇಷ್ಟೊಂದೇ ಕಷ್ಟಪಟ್ಟು ಒಂದೊಂದು ನಿಧಾನಕ್ಕೆ ಒಪ್ಕೋತಾ ಇದ್ದೀರಾ ಅಂತ. ಜಾಸ್ತಿ ಫಿಲ್ಮ್ ಮಾಡ್ಬೇಕು. ಖಂಡಿತ ಇದೆ. ಅದ್ರ ಜೊತೆಗೆ ಒಂದು ಮೀನಿಂಗ್ಫುಲ್ ಲೈಫ್ ಲಿವ್ ಮಾಡ್ಬೇಕು. ಅದು ಯಾವ ರೀತಿನ ಅದನ್ನ ಆಗ್ಬೋದು. ಈಗ ಕಾನ್ಶಿಯಸ್ ಲಿವಿಂಗ್ ಡೆಫಿನೇಷನ್ ಹೇಳ್ಬಿಡಿ ಮೀನಿಂಗ್ಫುಲ್ ಲೈಫ್ಗೆ. ಏನಾದ್ರೂ ಒಂದು ಬದುಕಿಗೆ ನಿಮ್ಮ ಉತ್ತರ ಏನಾದ್ರೂ ಐ ಥಿಂಕ್ ಸೊಸೈಟಿಗೆ ಸಣ್ಣ ಮಟ್ಟದಲ್ಲಾದ್ರೂ ಕೊಡಬೇಕು ಅಂತ, ವಾಪಸ್ ಕೊಡ್ಬೇಕು. ಅದು ನಮ್ದು ರೆಸ್ಪಾನ್ಸಿಬಿಲಿಟಿ ಅಂತ. ಪ್ಲಾನ್ ಆ ಥರದ್ದೇನು ಆರ್ಗನೈಸೇಷನ್ ಶುರು ಮಾಡ್ಬೇಕಾ, ಒಂದು ಯಾವ್ದಾರೊಂದು ಇನಿಷಿಯೇಟ್ ಮಾಡ್ಬೇಕಾ, ನೀವೇನಾದ್ರೂ ಆ ಥರ ಥಾಟ್ ಇದೆಯಾ ನಿಮಗೆ? ಆ ಒಂದು ಥಾಟ್ ಬರ್ತಾ ಇರುತ್ತೆ, ಯಾಕಂದ್ರೆ ನಾನು ಯೋಗಾಭ್ಯಾಸದಲ್ಲೂ ಇದ್ದೀನಿ, ಡಾನ್ಸ್ ಅಲ್ಲೂ ಇದ್ದೀನಿ. ಅಥವಾ ಎನಿ ಟೈಪ್ಸ್ ವಿತ್ NGO ಇದೆಯಾ, ಆ ಥರ ಮಾಡ್ಬೇಕು ಅಂತ ಆಲೋಚನೆ ಇದೆಯಾ? ಆಲೋಚನೆಗಳು ಖಂಡಿತ ಬರ್ತಾ ಇರುತ್ತೆ. ಅದು ಈಗ ಫಾರ್ ಎಕ್ಸಾಂಪಲ್ ಮೈಂಡ್ಫುಲ್ ಈಟಿಂಗ್ ಅಂಡ್ ಫಾರ್ಮಿಂಗ್ ಎಲ್ಲಾನು ಅದೊಂಥರ ಒಂದೇ ಬ್ರಾಕೆಟ್ ಅಲ್ಲಿ ಬರುತ್ತೆ ಅಂತ ನನ್ಗನ್ಸುತ್ತೆ. ನಾವು ಸುಮ್ಮನೆ ಬಂದ್ಬಿಟ್ಟು ಎಕ್ಸ್ಟಿಂಕ್ಟ್ ಆಗ್ಬಿಡ್ಬಾರ್ದು. ವಿ ಶುಡ್ ಕಮ್ ಹಿಯರ್, ಮೇಕ್ ಅ ಡಿಫ್ರೆನ್ಸ್ ಅಂಡ್ ದೆನ್ ಪಾಸ್ ಆನ್. ರಾಧಿಕಾ ಅಂತ ಒಂದು ಆಕ್ಟರ್ ಇದ್ರು, ಅವ್ರು ಇದನ್ನ ಬಿಟ್ಬಿಟ್ಟು ಇದಕ್ಕೂ ಶಿ ವಾಸ್ ಅ ವಾಯ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್. ನಮಗೆ ಅದು ಅವರು ಏನು ಹೇಳಿದ್ರು ಅದನ್ನ ಫಾಲೋ ಮಾಡೋದ್ರಿಂದ ನಮಗೂ ಬದಲಾವಣೆ ಬಂತು ಅಂತ ಒಂದಿದ್ರೆ ದಟ್ಸ್ ಅ ಹ್ಯೂಜ್ ಮೀನಿಂಗ್ಫುಲ್ ಲೈಫ್ ಲಿವ್ಡ್ ಅಂತ ನನ್ಗನ್ಸುತ್ತೆ. ವೆರಿ ಟ್ರೂ. ಬಿಕಾಸ್ ಒಂದು ಎಲೆಕ್ಷನ್ ಬಂದ್ರೆ ರಾಧಿಕಾ ನಾರಾಯಣ್ ಅವ್ರ ವಾಯ್ಸ್ ಇರುತ್ತೆ, ಬನ್ನಿ ವೋಟ್ ಹಾಕಿ ಅಂತ. ಕರೆಕ್ಟ್. ಇಟ್ ಮೇಕ್ಸ್ ಎ ಡಿಫರೆನ್ಸ್. ಟ್ರೂ. ಅಂದ್ರೆ ಸೆಲೆಬ್ರಿಟಿಗಳಾಗಿ ಆ ಜವಾಬ್ದಾರಿ ಇರಬೇಕು ಅಂತ. ಹೌದು. ಜೊತೆಗೆ ಜನಗಳ ಜೊತೆ ನಾವ್ ಇದೀವಿ ಅಂತ ಹೇಳ್ಬೇಕಲ್ಲ. ಕರೆಕ್ಟ್. ಇಲ್ಲ ನೀವೊಂದ್ ಸ್ಪೇಸ್ ಅಲ್ಲಿ ಇದೀರಾ, ನಾವೊಂದ್ ಸ್ಪೇಸ್ ಅಲ್ಲಿ ಇದೀರಾ ಅಂದ್ರೆ ಯಾರು ನಿಮ್ಮ ಹತ್ರ ಹೌದು. ಎಸ್, ಅಬ್ಸಲ್ಯೂಟ್ಲಿ. ಸೊ ಆ ತರದ ಆಲೋಚನೆ ಯಾವಾಗ್ಲೂ ಒಳ್ಳೇದು. ಹೌದು. ಸೊ ಅದು ಬೇರೆ ಬೇರೆ ಆ ಒಂದು ಆಲೋಚನೆ ಇದೆ, ಕಾನ್ಶಿಯಸ್ ಲಿವಿಂಗ್ ಅಂತ ಒಂದು ಆಲೋಚನೆ ಇದೆ. ಅದನ್ನ ಬೇರೆ ಬೇರೆ ವಿಭಾಗದಲ್ಲಿ ಹಾಕ್ತಾ ಹೋಗ್ಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಫಾರ್ಮಿಂಗ್, ಇಟ್ ಕ್ಯಾನ್ ಬಿ ಈಟಿಂಗ್, ಅದು ಶಾಪಿಂಗ್ ಮಾಡೋದ್ರಲ್ಲಾಗಿರ್ಬೋದು. ಈ ತರ ನಾವು ಕಾನ್ಶಿಯಸ್ ಆಗಿದ್ರೆ ಈಗ ಆದಷ್ಟು ನಮ್ದೇ ವಾಟರ್ ಬಾಟಲ್ ತಗೊಂಡು ಹೋಗೋದು. ವೆರಿ ಸಿಂಪಲ್ ಸಸ್ಟೈನಬಲ್ ಲಿವಿಂಗ್ ಆಕ್ಚುಲಿ. ಯುನೋ ಇದಕ್ಕೂ ವಾಯ್ಸ್ ಆಗ್ಬೇಕು ಅಂತ ಇದೆ ನನಗೆ. ಸೊ ಯುನೋ ನಾವು ವಿ ಕಾಂಟ್ ಟೇಕ್ ಲೈಫ್ ಫಾರ್ ಗ್ರಾಂಟೆಡ್ ಅಂತ. ನಮಗೆ ಈ ಮೊನ್ನೆ ತಾನೇ ಯೋಚನೆ ಮಾಡ್ತಾ ಇದೆ ಅಲ್ಲ, ಇಟ್ಸ್ ವೆರಿ, ಈ ಹ್ಯೂಮನ್ ಲೈಫ್ ಅಂತ ಇದೆಯಲ್ಲ, ಇಟ್ಸ್ ವೆರಿ ಪ್ರೆಷಿಯಸ್. ಅದನ್ನ ಈಗ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಲ್ಲಪ್ಪ ಅಂತ ಅನ್ಕೋತಾ ಇದೆ ನಂಗೆ. ಸುಮ್ಮನೆ ಹಿಂಗೇನೆ ಯಾರಾದ್ರೂ ಹೋಗ್ತಾ ಇದ್ರೆ ಎಲ್ಲ ಏನು ಮಾಡ್ಬೋದು ಇನ್ನು, ಹೌ ಕ್ಯಾನ್ ಐ ಮೇಕ್ ಇಟ್ ಮೀನಿಂಗ್ಫುಲ್ ಅಂತ ಆ ಥರ ಆಲೋಚನೆ ಬರ್ತಾ ಇರುತ್ತೆ. ಸ್ವಲ್ಪ ವೆರಿ ರೇರ್ ಇಷ್ಟೆಲ್ಲ ಡೀಪ್ ಆಗಿ ಇಂಟೆನ್ಸ್ ಆಗಿ ಯೋಚನೆ ಮಾಡೋರು ಹಂಗೆ ನೋಡಕ್ ಹೋದ್ರೆ ಈ ವಯಸ್ಸಿಗೆ. ನೀವೇನೋ 50+ ಕ್ರಾಸ್ ಆಗಿದ್ರೆ ಜಗತ್ ನೋಡ್ಬಿಟ್ಟೆ ಗುರು, ಇನ್ ಮುಂದಕ್ಕೆ ಹಿಂಗಿರ್ಬೇಕು ಅಂತನಾರು ಹೇಳ್ಬೋದು. ಬಟ್ ನೀವು ಅದನ್ನ ಚೈಲ್ಡ್ಹುಡ್ ಇಂದ ರೂಢಿಸ್ಕೊಂಡಿದ್ದೀರಲ್ಲ, ಐ ಥಿಂಕ್ ಮನೆ ವಾತಾವರಣ ಒಂದು ಬೆಳವಣಿಗೆಗೆ ಅಥವಾ ಆಲೋಚನೆಗೆ ಎಷ್ಟು ಪೂರಕವಾಗಿರುತ್ತೆ ಅಂತ ನೀವು ಸೆಟ್ ಎಕ್ಸಾಂಪಲ್. ಹೌದು. ಈಗ ನಮ್ಮ ತಾತ ಅವರೂ ಕೂಡ ಹಿ ವಾಸ್ ದ್ಯಾಟ್. ಅವರು ಸೋಷಿಯಲ್ ಸರ್ವಿಸ್ ಎಲ್ಲೂ ತೊಡಗಿಸ್ಕೊತಾ ಇದ್ರು. ಅವರು ಯೋಗ ಫ್ರೀ. ಈಗ ನಾವೆಲ್ಲ ಹೇಳ್ಕೊಡ್ತೀವಿ, ಫೀ ತಗೋತೀವಿ ಅಲ್ಲ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 2 ಸಲ ದಿನಕ್ಕೆ ಫ್ರೀಯಾಗಿ ಹೇಳ್ಕೊಡ್ತಾ ಇದ್ರು. ಆ ಥರ ಒಂದು ಮೌಲ್ಯಗಳಿತ್ತು ಮುಂಚೆ. ಈಗ ಸ್ವಲ್ಪ ಎಲ್ಲೋ ಒಂದು ಕಡೆ ಈಗ ಮತ್ತೆ ಈಗ ಹೊಟ್ಟೆಪಾಡು. ಸೊ ನಾನು ತಪ್ಪು ಸರಿ ಅಂತ ಹೇಳಲ್ಲ, ಇದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಇದೇ ಸರಿ ಇದೇ ತಪ್ಪು. ಈಗ ನಾನು ಸಾಕಷ್ಟು ಹೇಳಿದೆ, ಕೆಲವರಿಗೆ ಅದ್ರ ಬಗ್ಗೆ ಕಾಂಟ್ರಡಿಕ್ಷನ್ ಇರ್ಬೋದು. ಏನ್ ನೀನ್ ಹಿಂಗೆ ಹೇಳ್ಬಿಟ್ಟೆ, ಬಟ್ ವಾಟ್ ಅಬೌಟ್ ದಿಸ್ ಅಂತ. ಕರೆಕ್ಟ್, ಯು ಆರ್ ರೈಟ್. ಬಟ್ ಬ್ಯಾಲೆನ್ಸ್ಡ್ ಲಿವಿಂಗ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ನಮ್ಗೆ ಅನ್ಸುತ್ತೆ. ಎಕ್ಸ್ಟ್ರೀಮ್ ಏನು ಮಾಡ್ಬಾರ್ದು. ಈ ವೆರಿ ಸಿಂಪಲ್, ನನಗೆ ಮಾಡರೇಷನ್ ಇಸ್ ದ ಕೀ. ಏನೂ ಎಕ್ಸ್ಟ್ರೀಮ್ ಆಗಿ ಮಾಡಕ್ ಹೋಗ್ಬೇಡಿ, ಮಾಡರೇಟ್ ಆಗಿ ಇರಲಿ ಅಂತ. ಅತಿ ಆದ್ರೆ ಅಮೃತನೂ ವಿಷವಾಗುತ್ತದೆ. ಹೌದು. ವೆಲ್ ಸೆಡ್ ರಾಧಿಕಾ ನಾರಾಯಣ್. ನನಗೆ ಜನಕ್ಕೆ ನಟಿ ರಾಧಿಕಾ ನಾರಾಯಣ್ ಗೊತ್ತಿತ್ತು, ಮಾಡೆಲ್ ರಾಧಿಕಾ ನಾರಾಯಣ್ ಗೊತ್ತಿತ್ತು, ಅಥವಾ ಡ್ಯಾನ್ಸರ್ ರಾಧಿಕಾ ನಾರಾಯಣ್ ಗೊತ್ತಿತ್ತು. ಬಿಕಾಸ್ ನೀವು ಇನ್ಸ್ಟಾದ ರೀಲ್ಸ್ ಹಾಕ್ತಿರ್ತೀರಾ. ನಾನಂತೂ ಹಾರ್ಟ್ ಹೋಗ್ತೀನಿ ಫಸ್ಟ್ ಯಾವಾಗ್ಲೂ ಕೂಡ. ಬಟ್ ಆದ್ರೆ ಓವರ್ ಆಲ್ ಆ ನಟಿಯನ್ನ, ಆ ಡ್ಯಾನ್ಸರ್ ಅನ್ನ ಅಥವಾ ಆ ಮಾಡೆಲ್ ಅನ್ನ ರೂಪುಗೊಳ್ಳೋದಕ್ಕೊಂದು ಪರ್ಸನಾಲಿಟಿ ಬೇಕಲ್ಲ. ಆ ಪರ್ಸನಾಲಿಟಿಗೆ ಪೂರಕವಾಗಿರುವಂತಹ ಒಂದು ಯೋಗಾಭ್ಯಾಸ ಮತ್ತು
ಮನಸ್ಸನ್ನ ಹತೋಟಿಗಿಡೋದಕ್ಕೆ ಇವೆಲ್ಲ ಸಾಧ್ಯತೆ ಇದೆಯಲ್ಲ, ಅದನ್ನ ತುಂಬಾ ಚಂದ ಹೇಳಿದಿರಿ. ಮೆಂಟಲ್ ಹೆಲ್ತ್ ಇದೆಯಲ್ಲ, ಅದು ಅದ್ರ ಬಗ್ಗೆ ಎಷ್ಟು ಮಾತಾಡೋದ್ರೂ ಕಮ್ಮಿ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಜಿಮ್ಗೆ ಹೋಗೋರು ಸಾಕಷ್ಟು ಜನ ಇದ್ದಾರೆ, ಬಟ್ ನಿಮ್ಗೆ ನನ್ ಸಾಕಷ್ಟು ಜನ ಹೇಳಿದಾರೆ ಕೂಡ, ನಾನು ಜಿಮ್ಗೆ ಹೋಗೋದು ನನ್ನ ಮೆಂಟಲ್ ಹೆಲ್ತ್ಗೆ, ಫಿಸಿಕಲ್ ಹೆಲ್ತ್ಗಲ್ಲ ಅಂತ. ಯಾಕಂದ್ರೆ ಎಂಡಾರ್ಫಿನ್ಸ್ ರಿಲೀಸ್ ಆಗುತ್ತೆ, ಸೊ ಅದು ನಿಮ್ಗೆ ಖುಷಿ ಕೊಡುತ್ತೆ. ಸೊ ಆ ಒಂದು ಡಿಸಿಪ್ಲಿನ್ ಇಟ್ಕೊಂಡು ಪ್ರತಿನಿತ್ಯ ಹೋಗೋದಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ. ನಾವು ಖುಷಿಯಾಗಿದ್ರೆ ನಮ್ಮ ಸರೌಂಡಿಂಗ್ಸ್ ಕೂಡ ಹಾಗೇನೆ ಇರುತ್ತೆ. ಈಗ ನೀವು ಯು ಆಲ್ಸೋ ಸ್ಪ್ರೆಡ್ ಸೋ ಮಚ್ ಪಾಸಿಟಿವಿಟಿ. ನಾನು ನೀವು ಕರೆ ಮಾಡಿದ ಕೂಡಲೇ ನಾನು ಎಸ್ ಅಂತ ಯಾಕೆ ಹೇಳಿದ್ದು, ಯು ಆಲ್ಸೋ ಸ್ಪ್ರೆಡ್ ದಟ್ ಪಾಸಿಟಿವಿಟಿ. ಸೊ ಹಾಗಾಗಿ ಆ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿದಾಗ, ನಾವು ಅವ್ರ ಥರ ಇರಬೇಕಪ್ಪ, ನಾವು ಹರೀಶ್ ಅವ್ರ ಥರ ಇರಬೇಕಪ್ಪ, ಎಷ್ಟು ಸ್ಟ್ರೆಸ್ ಆಗಿದ್ರು ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅಂತ. ಸೊ ಆ ರೀತಿ ಒಂದು ವೈಬ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಮಾಡರೇಷನ್ ಅಲ್ಲಿ ಎಲ್ಲರೂ ಖುಷಿಯಿಂದ ಇರೋಣ ಅಂತ ನನಗೆ. ಸೊ ದಟ್ ಇಸ್ ವಾಟ್ ಐ ಫಾಲೋ. ಸರ್ವೇ ಜನ ಸುಖಿನೋ ಭವಂತು. ಸೋ ನೈಸ್ ಆಫ್ ಯು. ನನಗೆ ಬಹಳ ಖುಷಿ ಕೊಟ್ಟಂತ ಹರಿಕಥೆ ಇದು. ಓ ಗುಡ್. ನಿಜ ಹೇಳ್ತೀನಿ, ಎಲ್ಲೂ ಬೋರ್ ಆಗಿಲ್ಲ ಅಂತ ಅನ್ಕೋತೀನಿ ನಾನು. ಯಾಕೆಂದ್ರೆ ಇನ್ನೊಬ್ಬರ ಲೈಫಲ್ಲಿ ನಾವು ಒಂದ್ ಸ್ವಲ್ಪ ಆಡ್ ಆನ್ ಮಾಡ್ತೀವಿ ಒಂದು ವ್ಯಾಲ್ಯೂನ ಅಂದಾಗ, ಅದಕ್ಕಿಂತ ಸಾರ್ಥಕ ಭಾವ ಇನ್ನೊಂದಿಲ್ಲ. ವಿಚ್ ಐ ಫೆಲ್ಟ್ ಟುಡೇ ನಿಮ್ ಜೊತೆ ಮಾತಾಡಿ. ನಿಮ್ ಗ್ಲಾಮರ್ ನಾವೆಲ್ಲ ನೋಡಿರ್ತೀವಿ, ಅದ್ರೊಂದು ಗ್ರಾಮರ್ ಇದೆ ಅನ್ನೋದಿದೆಯಲ್ಲ, ಅದು ಬೇಕೇ ಬೇಕು ಬದುಕಿಗೆ ಅಂತ ಅರ್ಥ ಆಯ್ತು. ಯಾರೋ ಬಂದು ಮೇಡಮ್ ನೀವು ಇಷ್ಟೊಂದು ಚೆನ್ನಾಗಿದ್ದೀರಾ, ಹಿಂಗೆ ಮೇಂಟೈನ್ ಮಾಡ್ತೀರಾ ಹೇಗೆ ಅಂದ್ರೆ ಬಹುಶಃ ಇವತ್ತು ಉತ್ತರ ಕೊಟ್ಟಾಯ್ತು ಅವ್ರು. ಇದೆಲ್ಲ ಮಾಡಿದ್ರೆ ನಿಮ್ ನಂತರ ಚೆನ್ನಾಗಿರ್ತೀರಾ, ಗ್ಲೋಫುಲ್ ಆಗಿ, ಹ್ಯಾಪಿ ಆಗಿ ಚೆನ್ನಾಗಿರ್ಬೋದು ಅಂತ, ಒಳಗಡೆ ಮತ್ತು ಹೊರಗಡೆ ಚೆನ್ನಾಗಿರ್ಬೋದು. ಇದೇ ತರ ನಗ್ನಗ್ತಾ ಖುಷಿಯಾಗಿರಿ. ಥ್ಯಾಂಕ್ ಯು. ಸದಾ ಆ ವೈಬ್ ನ ಸ್ಪ್ರೆಡ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಅಬ್ಸರ್ವ್ ಮಾಡ್ಕೊಳಕ್ಕಂತೂ ನಾವೆಲ್ಲರೂ ಇದೀವಿ, ಅಂಡ್ ಪಾತ್ರಗಳ ಮೂಲಕ ಮತ್ತು ನಿಜ ಜೀವನದಲ್ಲಿ ಆ ಕ್ಯಾಲಿಬರ್ ನಿಮಗಿದೆ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಹ್ಯಾವಿಂಗ್ ಯು. ಥ್ಯಾಂಕ್ ಯು. ನಮ್ಮ ಹೊಸ ಚಾನಲ್ ಬಂದು ನ್ಯೂಸ್ ಮೂಲಕ ಈ ಹರಿಕಥೆಯಲ್ಲಿ ಭಾಗವಹಿಸಿದ ಹೇಗೆ ಅನಿಸ್ತು? ನಾನು ಸಾಕಷ್ಟು ಇಂಟರ್ವ್ಯೂಸ್ಗಳಲ್ಲಿ ನನ್ನ ಲೈಫ್ ಬಗ್ಗೆ ಮಾತಾಡ್ತೀನಿ, ಏನೇನು ಕಲ್ತಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತೀನಿ, ಏನೇನು ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಿದ್ದೀನಿ. ಬಟ್ ಇದೊಂಥರ ಬೇರೆ ರೀತಿಲೇ ಇತ್ತು. ಸೊ ಏನೋ ಒಂದು ಮೀನಿಂಗ್ಫುಲ್ನೆಸ್ ಅಂತ ಹೇಳ್ತಾರಲ್ಲ, ಐ ಫೌಂಡ್ ದಟ್ ಹಿಯರ್. ಒಂಥರ ಇಟ್ ವಾಸ್ ಅ ಮೀನಿಂಗ್ಫುಲ್ ಟಾಕ್ ಅಂತ ನನ್ಗನ್ಸುತ್ತೆ. ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ನಿಮ್ಮ ಮೊದಲನೆಯ ಕೆಲವು ಗೆಸ್ಟ್ಗಳಲ್ಲಿ ನನ್ನನ್ನು ಕೂಡ ಭಾಗಿಯಾಗಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಫಾರ್ ಅ ಚೇಂಜ್ ಸಿನಿಮಾ ಬಿಟ್ಬಿಟ್ಟು ಬೇರೆ ಬಗ್ಗೆನೂ ಮಾತಾಡಿದ್ದು ನನಗೆ ಖುಷಿ ತಂತು. ಥ್ಯಾಂಕ್ ಯು. ಓಕೆ, ಇವತ್ತಿನ ಹರಿಕಥೆಯ ಅತಿಥಿ ರಾಧಿಕಾ ನಾರಾಯಣ್ ಅವ್ರಿಗೆ ಒಂದು ಪ್ರೀತಿಯ ಗೌರವ. ಆ್ಯಸ್ ಯೂಶುವಲ್ ನಮ್ಮ ಚಾನೆಲ್ನ ಈ ಶೋಗೆ ಬರೋರಿಗೆ ನಾವು ಕೊಡುವಂತಹ ಮೊದಲ ಗೌರವ. ವೆರಿ ನೈಸ್, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಏನು ಡೀಟೇಲಿಂಗ್ ಇದೆ ಇದರಲ್ಲಿ ಅಂದರೆ, ವಾವ್. ಮುರುಗೇಶ್ ಅನ್ನುವ ಕಲಾವಿದ ನಾವು ಮಾಡಿಸಿ ನಿಮಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಡಾಕ್ಟರ್ RS ಚೇತನ, ಶಿ ಇಸ್ ಅನ್ ಆರ್ಟಿಸ್ಟ್, ಶಿ ಇಸ್ ಅ ಡ್ಯಾನ್ಸರ್. ಅವ್ರದ್ದೊಂದು ಸಂಸ್ಥೆ ಇದೆ ಕಲಾಲೋಹ ಅಂತ. ಸೊ ಕಲಾಲೋಹದ ಡಾಕ್ಟರ್ ಚೇತನ ಬ್ರೆಡ್ ಅಂಡ್ ಬಿಲ್ ಅಂತ ಅವ್ರದ್ದೊಂದು ಕಂಪನಿ ಇದೆ. ಅವರೇ ರಚಿಸಿರುವಂಥ ಒಂದು ವೈಬ್ರೆಂಟ್ ಆಗಿರೋ ನಿಮ್ಮ ಲೈಫಲ್ಲಿ ಈ ಎಲ್ಲ ಪಾಸಿಟಿವ್ನೆಸ್ ಇರಬೇಕು, ಒಬ್ಬ ಹೆಣ್ಣು ಮಗಳಾಗಿ ನೀವು ಇಷ್ಟೆಲ್ಲ ಕೊಡ್ತಾ ಇದ್ದೀರಾ ಅಂತ ಒಂದು ಪೇಂಟಿಂಗ್ ಅನ್ನ ಮಾಡಿ ನಿಮಗೆ ಅದು ಕೊಡ್ತಾ ಇದ್ದಾರೆ. ಹಿಂಗ್ ತೋರಿಸಿ. ರೆಡಿ? ವೆರಿ ಬ್ಯೂಟಿಫುಲ್. ಏನೋ ಒಂದು ಮೀನಿಂಗ್ ನ ಕ್ಯಾರಿ ಮಾಡುತ್ತೆ. ಹೌದು, ಪ್ರತಿ ಸಲ. ಸೊ ಎನಿ ಆಬ್ಸ್ಟ್ರಾಕ್ಟ್ ವರ್ಕ್ ನಾನು ನೋಡಿದಾಗ್ಲೂ ಈ ಏನು ಒಂದು ತಲೆಯಲ್ಲಿ ಇಟ್ಕೊಂಡು ಆರ್ಟಿಸ್ಟ್ ಇದನ್ನ ಪೇಂಟ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ದಿಸ್ ಆಲ್ಸೋ ಇಸ್ ವೆರಿ ನೈಸ್. ಇದು ಮಾತ್ರ ಎಲ್ಲೋ ಇದೆ ನೋಡಿ, ವೆರಿ ಸರ್ಪ್ರೈಸಿಂಗ್ಲಿ ನಾನು ಎಲ್ಲೋ ಹಾಕೊಂಡಿದ್ದೀನಿ. ಎವ್ರಿಥಿಂಗ್ ಎಲ್ಸ್ ಇಸ್ ಬ್ಲಾಕ್ ಅಂಡ್ ವೈಟ್. ಅವ್ರು ಹೇಳಿರೋ ಪ್ರಕಾರ ರೆಸಿಲಿಯನ್ಸ್ ಇದೆ ಇದು. ಯಾ, ಇಟ್ಸ್ ನೈಸ್. I think I'll take few more minutes ಇದನ್ನ ಡೆಸಿಫರ್ ಮಾಡಕ್ಕೆ. Thank you Dr. Chetana. Thank you Dr. Chetana ಅವರೇ. I really appreciate. ನೀವು ಎಷ್ಟು ಒಳ್ಳೊಳ್ಳೆ ಮಾತಾಡಿದ್ದೀರಾ ನನ್ನ ಬಗ್ಗೆ. ಈಗ ನೀವು ನನಗೆ ಇನ್ಸ್ಪೈರ್ ಮಾಡಿದ್ದೀರಾ ನನ್ನ ಕೆಲಸ ಇನ್ನೂ ಜಾಸ್ತಿ ಮಾಡೋಕ್ಕೆ. ಸೊ ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ಸೊ ಹೈಜೀನ್ ಆಗಿರೋ ಫುಡ್ ನೀವು ಯಾವಾಗಲೂ ಮೆನ್ಷನ್ ಮಾಡ್ತಿರ್ತೀರಲ್ಲ, ಸೊ ಅದಕ್ಕೆ ಹೆಸರುವಾಸಿ ಆಗಿರೋದು ಕೇಕ್ವಾಲಾ ಅಂಡ್ ತಾಜಾ ಮಿಠಾಯಿ. ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಅವ್ರ ಕಡೆಯಿಂದ ನಿಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರನ್ನ ಕಳಿಸ್ಕೊಡ್ತೀನಿ ನಾನೀಗ. ವಂಡರ್ಫುಲ್. ನನ್ನ ಹೃದಯಕ್ಕೆ ಹತ್ತಿರ ಆಗಿರೋ ಒಂದಷ್ಟು ಎಪಿಸೋಡ್ಗಳು ಯಾವಾಗಲೂ ಇರುತ್ತಲ್ಲ,
ಅದು ಮರೆಯೋಕೆ ಸಾಧ್ಯನೇ ಇಲ್ಲ. ಆ ಥರದೊಂದು ಎಪಿಸೋಡ್ ಇವತ್ತು ರಾಧಿಕಾ ನಾರಾಯಣ್ ಅವ್ರ ಜೊತೆ. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಅವರೇ. ಪ್ಲೆಜರ್. ವಂಡರ್ಫುಲ್ ಟೈಮ್. ಆಲ್ವೇಸ್. ಬೇಗ ಸಿಗ್ತೀವಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ. ಹೌದು ಖಂಡಿತ. ಥ್ಯಾಂಕ್ ಯು. ಹರಿಕಥೆ ನೋಡಿದ್ದಕ್ಕೆ ಮತ್ತೊಂದು ಎಪಿಸೋಡಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.